ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಸಭಾಂಗಣದಲ್ಲಿ ಇರುವ ಎಲ್ಲ ವಿದ್ಯಾರ್ಥಿಗಳು ನನ್ನ ಒಂದು ವಂದನೆ. ಸೊ ಈಗ ಮಹಾರಾಣೀಸ್ ಕಾಲೇಜಿಂದ ಇನ್ವೈಟ್ ಬಂತು. ಸೊ ಫಸ್ಟ್ ನನಗೆ ಬಂದಿದ್ದು ಮೈಸೂರು ಹಿಸ್ಟ್ರಿ, ಮೈಸೂರದು ಮಹಾರಾಣಿಗಳ ಕೊಡುಗೆ ಅಲ್ಲ, ಅರಮನೆಗೆ ಬೆಂಕಿ ಬಿದ್ದಾಗಿರ್ಬೋದು, ಮದುವೆ ಟೈಮಲ್ಲಿ ಇರ್ಬೋದು, ಇಲ್ಲ ಈವನ್ ಬ್ರಿಟಿಷರು ಬಂದು ನಮ್ಮ ಮೈಸೂರು ಆಳ್ವಿಕೆ ಮಾಡ್ತಾ ಅಂದನೂ ಅಷ್ಟೇ ಈ ಮಹಾರಾಣಿಯರ ಕಾಂಟ್ರಿಬ್ಯೂಷನ್ ಏನಿದೆ ಅದೇ ಇವತ್ತು ಈ ಕಾಲೇಜ್ ಆಗೋಕ್ಕೆ ಸಾಧ್ಯ. ಪುಟ್ಟನಂಜಮ್ಮಣ್ಣಿಯವರು ಇರ್ಬೋದು, ಯಾರಾದರೂ ಇರ್ಬೋದು ಅಲ್ಲ. ಸೊ ಈ ಮಹಾರಾಣಿ ಅಂದ್ರೆ ಏನು? ಒಂದು ಶಕ್ತಿ, ವಿಮೆನ್ ಇಸ್ ಎ ಪವರ್ ಅಲ್ಲ. ಸೊ ಇದಕ್ಕೆ ನನಗೊಂದು ಪೋಯಮ್ ಜ್ಞಾಪಕ ಬರ್ತಿದೆ. ಇದು ಆ್ಯಕ್ಚುಲಿ ನನ್ನ ಇಂಟರ್ವ್ಯೂ UPSC 3 ಸ್ಟೇಜ್ ಇರುತ್ತೆ: ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ. ಪ್ರಿಲಿಮ್ಸ್ ಅಂದರೆ ಫಸ್ಟ್ ಪ್ರಿಲಿಮಿನರಿ ಸ್ಟೇಜ್, ಮೇನ್ಸ್ ಅಂದರೆ ಬರವಣಿಗೆ, ಲಾಸ್ಟ್ ಸ್ಟೇಜ್ ಇಂಟರ್ವ್ಯೂ. ಅಂದರೆ ನಮ್ಮ ಪರ್ಸ್ನಾಲಿಟಿನ ಟೆಸ್ಟ್ ಮಾಡ್ತಾರೆ. ಸೊ ನನ್ನ ಸೆಕೆಂಡ್ ಅಂದರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇಂಟರ್ವ್ಯೂ ಅಲ್ಲಿ ಸೊ ನಾನು ಒಳಗಡೆ ಹೋದಾಗ ಅವರು ಕೇಳಿದ್ರು, ನೀನು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಇದೆಯಾ, ಚೆನ್ನಾಗಿ ಅಕಾಡೆಮಿಕ್ಸ್ ಎಲ್ಲ ಚೆನ್ನಾಗಿದೆ, ಅದನ್ನು ಬಿಟ್ಬಿಟ್ಟು ಯಾಕೆ ನೀನು ಸಿವಿಲ್ ಸರ್ವಿಸಿಗೆ ಬರಬೇಕು, ವಿಮೆನ್ ಮಾಡೋಕ್ಕಾಗುತ್ತಾ ಅಂತ ಅವರು ಪ್ರಶ್ನೆ ಕೇಳಿದ್ರು. ಸೊ ನಾನು ಅವಾಗ ಅವ್ರಿಗೆ ಹೇಳಿದೆ, ಮೇಡಮ್ ನನಗೊಂದು ಪೊಯಮ್ ಜ್ಞಾಪಕ ಬರ್ತಿದೆ, ಸಾಂಗ್ ಜ್ಞಾಪಕ ಬರ್ತಿದೆ, ಅದು ನಾನು ಹೇಳ್ಬೋದಾ ಅಂತ. ಸೊ ಈಗ ಇಲ್ಲೆಲ್ಲ ಹೆಣ್ಮಕ್ಳೇ ಇದ್ದೀವಿ, ನಮಗೆ ಇದು ತುಂಬ ಸೂಟ್ ಆಗುತ್ತೆ ಪೊಯಮ್ ಏನಂದರೆ, कोमल हो कमज़ोर नहीं, कोमल हो कमज़ोर नहीं, शक्ति का नाम है नारी, शक्ति का नाम है नारी, जग को जीवन देने वाली मौत भी तुझसे हारे. ಅಂದರೆ ನಮ್ಮಲ್ಲಿ ಕೋಮಲತೆ ಇದೆ. ಕೋಮಲತೆ ಅಂದರೆ ವಿ ಆರ್ ಸೆನ್ಸಿಬಲ್, ಸಹನೆ, ಸೆನ್ಸಿಬಲ್ ಇದೆ. ಯಾರಾದರೂ ಏನಾದರೂ ಕಷ್ಟಪಡ್ತಿದ್ದಾರೆ ಅಂದರೆ ವಿ ಕ್ಯಾನ್ ಫೀಲ್ ಇಟ್, ವಿಮೆನ್ ಕ್ಯಾನ್ ಫೀಲ್ ಇಟ್. ಕಮ್ಜೋರಿ ಅಂದರೆ ವೀಕ್ನೆಸ್, ನಮ್ಮಲ್ಲಿ ಯಾವ ವೀಕ್ನೆಸ್ಸು ಇಲ್ಲ. ಕೋಮಲು ಕಮ್ಜೋರ್ ನೈ, ಶಕ್ತಿ ಕಾ ನಾಮೇ ನಾರಿ ಅಂದರೆ ಒಂದು ಏನು ಶಕ್ತಿ ಅದರದ್ದು ಸ್ವರೂಪಿಣಿ ಹೆಣ್ಮಕ್ಳು ಅಲ್ಲ. ಶಕ್ತಿ ಕಾ ನಾಮೇ ಜಗ್ಗೋ ಜೀವನ ದೇನೇವಾಲಿ ಅಂದರೆ ಇಡೀ ಪ್ರಪಂಚಕ್ಕೆ ಜನ್ಮ ನೀಡೋ ತಾಯಿ. ಹೆಣ್ಣು ಅಂದರೆ ಜನ್ಮ ನೀಡೋ ತಾಯಿ. ಮಾತ್ ಬಿ ತುತ್ಸೆ ಹಾಗೆ ಅಂದರೆ ಸಾವು ಕೂಡ ನೀನು ನೋಡಿ ಹೆದರ್ಕೋಬೇಕು ಅಂತ. ಸೊ ಇದು ನಮ್ಮೆಲ್ಲರಿಗೂ ಸೂಕ್ತ ಆಗುತ್ತೆ. ನೀವು ಯಾವಾಗ ನನ್ನ ಕೈ ಆಗುತ್ತೋ, ನನ್ನ ಹೆಣ್ಮಗಳು ನನ್ನ ಆಗುತ್ತೋ ಇಲ್ವೋ, ಅಪ್ಪ ಅಮ್ಮ ಬಿಡ್ತಾರೋ ಇಲ್ವೋ ಅಂತ ಯಾವಾಗ ಡೌಟ್ ಬರುತ್ತೆ, ಈ ಪೊಯಮ್ನ ಒಂದ್ಸತಿ ಜ್ಞಾಪಿಸ್ಕೊಡಿ ಅಂತ ಹೇಳ್ತೀನಿ. ಸೊ ಎಲ್ಲ ಹೆಣ್ಮಕ್ಳೇ ಫಸ್ಟ್ ಗುರು ಅಂತ ಎಲ್ಲರೂ ಹೇಳ್ತಾರೆ. ಸೊ ನಾವೇ ನಮ್ಗೊಂದ್ಸತಿ ಜೋರ ಕ್ಲಾಪ್ಸ್ ಮಾಡೋಣ. ಸೊ ಇದ್ರ ಜೊತೆಗೆ ಒಂದು ಸ್ವಲ್ಪ ನಾನು ಏನು ಹೇಳ್ಬೇಕು ಅದನ್ನು ಹೇಳ್ತೀನಿ, ಅದಾದ್ಮೇಲೆ ನೀವು ಕ್ವಶನ್ಸ್ ಕೇಳ್ಬೋದು. ಸೊ ಒಂದು ಕತೆ ನೋಡೋಣ ಏನು ಅಂತ. ಒಬ್ಬ ಡೇವಿಡ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಅವನದೊಂದು ಮನೆ ಇರುತ್ತೆ. ಈ ಡೇವಿಡ್ ಅಂತ ವ್ಯಕ್ತಿ, ಅವನ ಮನೆ ಮುಂದೆ ಕರಿ ಬಂಡೆ ಇರುತ್ತೆ. ಆ ಬಂಡೆ ಸುಮಾರು ವರ್ಷದಿಂದ ಆ ಮನೆ ಮುಂದೆನೇ ಬಿದ್ದಿರುತ್ತೆ, ಅದನ್ನ ಯಾರು ಕ್ಯಾರೇನು ಕೂಡ ಮಾಡಿರಲ್ಲ. ಒಂದಿನ ಏನಾಗುತ್ತೆ, ಯಾರೋ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತಾನೆ ಇನ್ನೊಬ್ಬ ಸೆಕೆಂಡ್ ಪರ್ಸನ್. ಸೊ ಅವನು ಈ ಬಂಡೆಕಲ್ಲನ್ನ ಗುರ್ತಿಸ್ತಾನಂತೆ. ಬಂಡೆಕಲ್ಲು ಗುರ್ತಿಸ್ಬಿಟ್ಟು ಡೇವಿಡ್ ಮನೆಗೆ ಬಂದು ಬಾಗಿಲು ತಟ್ಟಿ, ಡೇವಿಡ್ ನಾನು ಈ ಬಂಡೆಕಲ್ಲನ್ನ ಎತ್ಕೊಂಡು ಹೋಗ್ಬೋದಾ ಅಂತ ಕೇಳ್ತಾನೆ. ಸೊ ಡೇವಿಡ್ ಇವಾಗ ಅಯ್ಯೋ ಬಂಡೆಕಲ್ಲು, ಕರಿ ಬಂಡೆಕಲ್ಲು ಸುಮಾರು ವರ್ಷದಿಂದ ಬಿದ್ದಿದೆ, ಯಾರು ಏನೋ ಅದನ್ನ ನೋಡೋರಿಲ್ಲ, ಸರಿಪ್ಪ ಎತ್ಕೊಂಡು ಹೋಗು ಅಂತ ಹೇಳ್ತಾನೆ. ಸೊ ಇವ್ರು ಏನು ಮಾಡ್ತಾನೆ, ಇನ್ನೊಬ್ಬ ವ್ಯಕ್ತಿ ಆಯಿತು ಬಂಡೆಕಲ್ಲು ಎತ್ಕೊಂಡು ಹೋದ. ಅದಾದ ಮೇಲೆ ಆ ಊರಲ್ಲಿ ಪಾರ್ಕ್ ಇರುತ್ತೆ. ಪಾರ್ಕಲ್ಲಿ ಒಂದಿನ ಏನೋ ತುಂಬ ಗಲಾಟೆ, ಎಲ್ಲರೂ ಜನರು ಪಾರ್ಕ್ ಮಧ್ಯದಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾರೆ. ಏನಿದು ನಡೀತಿದೆ ಅಂತ ಡೇವಿಡ್ ಹತ್ರ ಹೋಗಿ ನೋಡಿದ್ರೆ ಪಾರ್ಕ್ ಮಧ್ಯದಲ್ಲಿ ಡೇವಿಡ್ದು ಸ್ಟ್ಯಾಚು ಇರುತ್ತೆ. ಡೇವಿಡ್ ಸ್ಟ್ಯಾಚು ಎಲ್ಲರೂ ಆ್ಯಕ್ಚುಲಿ ಜನರು ಯಾಕೆ ಮುತ್ಕೊಂಡಿರ್ತಾರೆ ಅಂದರೆ ಆ ಸ್ಟ್ಯಾಚು ಎಷ್ಟು ಪರ್ಫೆಕ್ಟ್ ಇರುತ್ತೆ ಅಂದರೆ ಅದು ಆ್ಯಕ್ಚುಲಿ ಡೇವಿಡ್ಡೇ ಅನ್ನೋ ಥರ ಇರುತ್ತೆ. ಸೊ ಜನರಿಗೂ ಶಾಕ್ ಆಗೋಗುತ್ತೆ, ಈ ಸ್ಟ್ಯಾಚು ಇಷ್ಟು ಪರ್ಫೆಕ್ಟಾಗಿ ಹೇಗಿದೆ ಅಂತ ಅವ್ರು ಹತ್ತಿರದಿಂದ ಹೋಗಿ ನೋಡ್ತಿರ್ತಾರೆ. ಸೊ ಡೇವಿಡ್ ಅದನ್ನು ಹೋಗಿ ನೋಡಿದಾಗ ಶಾಕ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋ ಕ್ವೆಶ್ಚನ್ನು, ಈ ಸ್ಟ್ಯಾಚು ಯಾರು ಮಾಡಿದ್ರು ಅಂತ. ಸೊ ಊರಿನ ಜನ ಎಲ್ಲ ಯಾರು ಮಾಡಿದ್ರು ಅಂತ ಪತ್ತೆ ಹಚ್ಚಿದಾಗ ಒಬ್ಬ ವ್ಯಕ್ತಿ ಮನೆಗೆ ಹೋಗ್ತಾರೆ. ಆ ವ್ಯಕ್ತಿ ಹೆಸರು ಮೈಕಲ್ ಏಂಜಲೋ ವಿಶ್ವದ ಅತಿ ಪ್ರಸಿದ್ಧ ಸ್ಕಲ್ಪ್ಟರ್. ಸೊ ಇವರು ಡೇವಿಡ್ ಮತ್ತು ಊರಿನ ಜನ ಹೋಗ್ಬಿಟ್ಟು ಮೈಕಲ್ ಏಂಜಲೋ ಹತ್ರ ಕೇಳ್ತಾರೆ, ನೀನು ಪರ್ಫೆಕ್ಟ್ ಸ್ಟ್ಯಾಚು ಹೇಗೆ ಮಾಡೋಕ್ಕಾಯಿತು? ಆ ಬಂಡೆಕಲ್ಲು ಸುಮಾರು ವರ್ಷದಿಂದ ಮನೆ ಮುಂದೆ ಹಾಗೆ ಖಾಲಿ ಪೀಲಿ ಬಿದ್ದಿದ್ದ ಬಂಡೆಕಲ್ಲನ್ನ ಯಾರು ನೋಡ್ತಾನೂ ಸಹ ಇರಲಿಲ್ಲ, ನೀನು ಅದನ್ನು ತಗೊಂಡು ಸ್ಟ್ಯಾಚು ಹೇಗೆ ಮಾಡಿದೆ ಅಂತ ಮೈಕಲ್ ಏಂಜಲೋ ಕೇಳಿದಾಗ ಮೈಕಲ್ ಏಂಜಲೋ ಹೇಳ್ತಾನೆ, ಶಿಲೆ ಅನ್ನೋದು, ಸ್ಟ್ಯಾಚು ಅನ್ನೋದು ಬಂಡೆಕಲ್ಲು ಒಳಗಡೆ ಆಲ್ರೆಡಿ ಇತ್ತು, ನಾನು ಮಾಡಿದ್ದು ಬೇಡದೇ ಇರೋದು ಏನಿತ್ತು ಅದನ್ನು ಮಾತ್ರ ಕೆತ್ತಿ ತೆಗೆದೆ ಅಂತ ಮೈಕಲ್ ಏಂಜಲೋ ಹೇಳ್ತಾನೆ. ಸೊ ಇದ್ರದ್ದು ಅರ್ಥ ಏನು? ಶಿಲೆ ಅನ್ನೋದು ಆಲ್ರೆಡಿ ನಮ್ಮಲ್ಲಿ ನಾವೇ ಇದೆ. ನಾವು ಮಾಡಬೇಕಾಗಿರೋ ಕೆಲಸ ಏನು? ನಮ್ಮ ಲೈಫಿಗೆ ನಾವೇ ಒಂದು ಶಿಲ್ಪಿಯಾಗಿ ಬೇಡದೇ ಇರೋದನ್ನ ಕೆತ್ತಿ ತೆಗಿಬೇಕು. ಇದು ಮೈಕಲ್ ಏಂಜಲೋ ಹೇಳೋದು. ಸೊ
ಇದ್ರದ್ದು ವಿ ಆರ್ ದ ಕ್ರಿಯೇಟರ್ಸ್, ನಮ್ಮ ಇದ್ರದ್ದು ವಿ ಆರ್ ದ ಕ್ರಿಯೇಟರ್ಸ್ ಆಫ್ ಅವರ್ ಓನ್ ಡೆಸ್ಟಿನಿ ಅಂತಾರೆ. ಸೊ ಮೈಕೆಲ್ ಏಂಜಲ್ ಅದನ್ನು ಹೇಳ್ತಾನೆ. ಸೊ ಇದನ್ನು ನಾವು ರಿಲೇಟ್ ಹೇಗೆ ಮಾಡ್ಕೋಬೋದು? ಈಗ ನೋಡಿ, ನಾವು ಸ್ಟೂಡೆಂಟ್ ಲೈಫ್ ಇರ್ತೀವಿ, ಇಲ್ಲ ಏನೋ ಕಷ್ಟ ಅಂತ ಪ್ರಿಪೇರ್ ಮಾಡ್ತಿರ್ತೀವಿ. ಈ ಫೇಸು ಬಂಡೆಕಲ್ ಫೇಸು, ನಮ್ನ ಯಾರು ನೋಡೋದು ಇಲ್ಲ, ನಮ್ನ ಯಾರು ಕ್ಯಾರೇನೂ ಮಾಡಲ್ಲ, ನಾವು ಯಾರಿಗೂ ಬೇಕು ಆಗಿರಲ್ಲ. ಸೊ ಈ ಟೈಮಲ್ಲಿ ನಾವು ಏನು ಮಾಡಬೇಕು? ಒಂದು ಶಿಲ್ಪಿ ಥರ ನಮ್ಮಲ್ಲಿ ಏನು ಬೇಡ ಅದನ್ನು ಕೆತ್ತಿ ತೆಗಿಬೇಕು. ಏನು ಬೇಡ? ಫಿಯರ್ ಬೇಡ, ಭಯ ಬೇಡ. ಫಿಯರ್ ಇಸ್ ದ ಎನಿಮಿ ಆಫ್ ಸಕ್ಸಸ್. ನಮ್ಮಲ್ಲಿ ನಾವು ಆಗುತ್ತೋ ಇಲ್ವೋ ಅಂತ ಭಯ ಪಡೋದು, ಇಲ್ಲ ಕನ್ಫ್ಯೂಷನ್ ಮಾಡೋದು, ಇಲ್ಲ ಆತ್ಮವಿಶ್ವಾಸ ಇಲ್ಲದೆ ಡೌಟ್ ಪಡೋದು, ಇದೆಲ್ಲ ಬೇಡದೇ ಇರೋದು. ಇದ್ರ ಜೊತೆಗೆ ರಸಋಷಿ ಕುವೆಂಪು ಅವ್ರು ಹೇಳ್ತಾರೆ, ನೀರಿನ ಗುಳ್ಳೆಗಳಿಂದ ದೂರ ಇದೆ ಅಂತ. ಸೊ ನೀರಿನ ಗುಳ್ಳೆಗಳು ಏನೇನು? ಈ ಕಾಲದ ಮೊಬೈಲ್ ಫೋನ್ ಇರ್ಬೋದು, ಅನಾವಶ್ಯಕ ಟೈಮ್ ವೇಸ್ಟ್ ಮಾಡೋದು, ಇದೆಲ್ಲ ಬೇಡದೇ ಇರೋದು. ಸೊ ಇದನ್ನೆಲ್ಲ ಕೆತ್ತಿ ತೆಗೆದಾಗ ಏನಾಗ್ತೀವಿ ನಾವು? ಹೇಳಿ, ಏನಾಗ್ತೀವಿ? ಶಿಲೆ ಅನ್ನೋದು ನಮ್ಮಲ್ಲಿದೆ. ಸೊ ಈಗ ನೀವು ಯಾರ್ಯಾರಿಲ್ಲಿ ನಾ ಡಾಕ್ಟರ್ ಆಗಬೇಕು, ಸಿನ್ಸ್ ಕಾಮರ್ಸ್ ಓದ್ತಿದ್ದೀರಾ, ಸೊ ನೆಕ್ಸ್ಟ್ ನೀವು ಪೊಲೀಸ್ ಆಗಬೇಕು, IAS ಆಗಬೇಕು, IPS ಆಗಬೇಕು, ಏನೇನು ಅಂದ್ಕೊಂಡಿದ್ದೀರಾ ಆ ಪ್ರತಿಭೆ ನಿಮ್ಮಲ್ಲಿ ಆಲ್ರೆಡಿ ಇದೆ. ನೀವು ಇಫ್ ಯು ಥಿಂಕ್ ನಾನು IAS ಆಗಬೇಕು ಅಂತ, IAS ಆಗಿ ಆ ಪರ್ಸ್ನಾಲಿಟಿ ನಿಮ್ಮ ಒಳಗಡೆ ಇದೆ, ಆಲ್ರೆಡಿ ಇದೆ. ನೀವೇನು ಮಾಡಬೇಕು? ಬೇಡದೆಲ್ಲ ಕೆತ್ತಿ ಬಿಸಾಕಬೇಕು. ಇದು ಹಳೆಯ ಕಾಲದ ಸ್ಟೋರಿ ಆಯಿತು, ಇದು ಬೇರೆ ಯುರೋಪ್ ಸ್ಟೋರಿ ಆಯಿತು. ಇನ್ನೊಂದು ಸ್ವಲ್ಪ ಇಂಡಿಯಾಗೆ ಬಂದು ಯೋಚನೆ ಮಾಡಬೇಕು ಅಂದರೆ, ಬಸವಣ್ಣನವ್ರು ಗೊತ್ತಲ್ಲ ಎಲ್ರಿಗೂ, ಅವ್ರದ್ದು ಫೇಮಸ್ ವಚನ ಇದೆಯಲ್ಲ, ಕಲಬೇಡ ಕೊಲಬೇಡ. ಸೊ ಅವರು ಈ ಕಾಲದಲ್ಲಿ ಇದ್ದಿದ್ರೆ ಏನು ಹೇಳ್ತಿದ್ರು ಗೊತ್ತಾ ನಿಮಗೆ? ಅವ್ರೇನಾದ್ರು ಈ ಕಾಲದಲ್ಲಿ ಇದ್ದಿದ್ರೆ, ಕಲಬೇಡ ಕೊಲಬೇಡ, ಕೋಕೋ ಕೋಲಾ ಕುಡಿಯಬೇಡ, ಪಿಜ್ಜಾ ಬರ್ಗರ್ ಅಂತೂ ತಿನ್ನಲೇಬೇಡ, ಇನ್ಸ್ಟಾಗ್ರಾಮ್ ಟಿಕ್ಟಾಕ್ ಫೋನಿಗೆ ಮಾರು ಹೋಗಬೇಡ. ಇದೇ ನಿನ್ನ, ಇನ್ನೂ ಜೋರಾಗಿ, ಇದೇ ನಿನ್ನ ಬೈ ಅಲ್ವಾ? ಸೊ ಇನ್ನೊಂದ್ಸತಿ ಎಲ್ಲರೂ ಒಟ್ಟಿಗೆ ಹೇಳಲ್ವಾ? ಕಲಬೇಡ ಕೊಲಬೇಡ, ಪಿಜ್ಜಾ ಬರ್ಗರ್, ಇದು ಇನ್ಸ್ಟಾಗ್ರಾಮ್ ಟಿಕ್ಟಾಕ್ ಫೋನಿಗೆ, ಇದೇ ನಿನ್ನ ಓಕೆ. ಸೊ ಇಷ್ಟು ನಿಮ್ಗೆ ಹಾಗೆ ಒಂದು ಮೋಟಿವೇಶನ್. ಇದರ ಜೊತೆಗೆ ಈಗ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಒಂದು ಸ್ಪರ್ಧೆ ಅನ್ನೋದು ಆ ಹೆಸರಲ್ಲೇ ಇದೆ, ಕಾಂಪಿಟೇಷನ್ ಇದೆ, ಆಯಿತಾ? ಅದು ಒಂದು ಫ್ಯಾಕ್ಟ್, ನಾವು ಅದನ್ನು ಒಪ್ಕೋಬೇಕು. ಬಿಕಾಸ್ ಈಗ ಒಂದು 10 ಲಕ್ಷ ಜನ ಅಪ್ಲೈ ಮಾಡ್ತಿದ್ದಾರೆ, ಅದರಲ್ಲಿ 1000 ಜನ ನಾವು ತಗೋತಿದ್ದಾರೆ ಅಂದರೆ ಕಾಂಪಿಟೇಷನ್ ಇದೆ ಅಂತ. ಕಾಂಪಿಟೇಷನ್ ಅನ್ನೋದು ಕನ್ಫ್ಯೂಷನ್ ಇಲ್ಲ, ನಮಗೆ ಫಿಯರ್ ಆಗಬಾರ್ದು ಅಲ್ಲ. ಸೊ ಈಗ ಎಷ್ಟು ಅವರು ಅತಿ ಉನ್ನತ ಟ್ಯಾಲೆಂಟ್ನ ಪಿಕ್ ಮಾಡ್ತಿದ್ದಾರೆ ಅಂದರೆ ನಾವು ಅದರಲ್ಲಿ ಒಬ್ಬರಾಗ ಫೋಕಸ್ ಮಾಡಬೇಕೇ ಹೊರತು 10 ಲಕ್ಷ ಜನ ಅಪ್ಲೈ ಮಾಡ್ತಿದ್ದಾರೆ, ಎಕ್ಸಾಮ್ ಕಷ್ಟ ಇರುತ್ತೆ, ಅದು ಬೇಡ. ಇದು ಬೇಡದೇ ಇರೋದು ಕೆತ್ತಿ ತೆಗಿಬೇಕು, ಅರ್ಥ ಆಯ್ತಾ? ಸೊ ಇದ್ರ ಜೊತೆಗೆ ಈಗ ನೀವೇನೇನು ಅಂದ್ಕೊಂಡಿರ್ತೀರ, ಕನಸುಗಳಿರುತ್ತೆ, ನಾನು ಹೀಗಾಗಬೇಕು ಹಾಗಾಗಬೇಕು, ಇದಕ್ಕೆಲ್ಲ ಪೂರಕವಾಗಿ ನಡ್ಕೋಬೇಕಂದ್ರೆ ಫಸ್ಟು ಆತ್ಮವಿಶ್ವಾಸ ಇರಬೇಕು. ನಾನು ಕನಸು ಕಾಣ್ತಿದ್ದೀನಿ, ಅದು ಹಾಗೇ ಆಗ್ತೀನಿ, ಐ ಕ್ಯಾನ್ ಡೂ ಇಟ್ ಅನ್ನೋದು ನಿಮ್ಮ ಮೈಂಡಿಗೆ ಬರಬೇಕು. ಸೊ ಇದಕ್ಕೆ ಇನ್ನೊಂದು ಕವಿತೆ ಹೇಳಬೇಕಂದ್ರೆ KC ಶಿವಪ್ಪ ಅವ್ರದ್ದು ಮುದ್ದುರಾಮನ ಚೌಪದಿ ಅಂತ ಇದೆ. ಸೊ ಅವ್ರು ಹೇಳ್ತಾರೆ, ಕಂಡ ಕನಸುಗಳೆಲ್ಲ ನನಸಾಗಿಸುವುದು ಒಳಿತು, ರೂಪ ತಾಳಲಿ ನಿನ್ನ ಕಾಗದದ ನಕ್ಷೆ, ಚಂದ್ರ ಚಿತ್ರದ ಸೇಬು ಹೊಟ್ಟೆ ತುಂಬುವುದೇನೋ, ಬೆಳೆ ಸಸಿಯ ಪಡೆತೆನೆಯ ಮುದ್ದುರಾಮ ಅಂತ. ಸೊ ಇದರ ಅರ್ಥ ಏನಂದರೆ, ಕಂಡ ಕನಸುಗಳೆಲ್ಲ ನನಸಾಗಲಿ. ನೀವೇನೇನು ಅನ್ಕೋತೀರಾ, ನಾನು ಈ ಥರ ಆಗಬೇಕು, ನಾನು ಒಳ್ಳೆ ಆಫೀಸರ್ ಆಗಬೇಕು, ನಾನು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಬಂದು ಖಡಕ್ ಆಫೀಸರ್ ಆಗಬೇಕು, IAS ಆಫೀಸರ್ ಆಗಬೇಕು, ಏನೇನು ಅನ್ಕೋತೀರಾ ಅದೆಲ್ಲ ಪಾಸಿಬಲ್ ಆಗುತ್ತೆ. ಯಾವಾಗ ಪಾಸಿಬಲ್ ಆಗುತ್ತೆ? ಕಂಡ ಕನಸು ನನಸಾಗಲಿ, ಆಮೇಲೆ ರೂಪ ತಾಳಲಿ ನಿನ್ನ ಕಾಗದದ ನಕ್ಷೆ. ಕಾಗದದ ನಕ್ಷೆ ಅಂದರೆ ಏನಪ್ಪ? ಪೇಪರ್. ಈಗ ಪೇಪರಲ್ಲಿ ನೀವೇನೋ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಲ್ಲ ಎಲ್ಲರೂ, ನಾನು ಇದನ್ನಾಗಬೇಕು ಅದನ್ನಾಗಬೇಕು ಅಂತ. ಸೊ ಒಂದು ಪ್ಲ್ಯಾನ್ ಮಾಡ್ಕೊತಿರ್ತೀರ. ಕಾಗದದ ನಕ್ಷೆ ಮೇಲೆ ಏನಿದೆ ಅದು ರೂಪ ತಾಳ್ಕೋಬೇಕು. ಬರೀ ಅದು ಕಾಗದಕ್ಕೆ ಸೀಮಿತ ಆಗಬಾರ್ದು. ಅಂದರೆ ನೀವೇನೀಗ ಆಗ್ತೀನಿ ಅಂತ ಅಂದ್ಕೊಂಡಿರ್ತೀರ, ಬರೀ ಪೇಪರಲ್ಲಿ ಬರಿಬಾರ್ದು, ಅದು ಆ್ಯಕ್ಚುಲಿ ರಿಯಾಲಿಟಿ ಆಗಬೇಕು. ಇದನ್ನು ನನ್ನದೇ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ನಾನು ಯಾವಾಗಲೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಂದ್ರೆ ಪೇಪರಲ್ಲಿ ಯಾವಾಗಲೂ ಬರೀತಿದ್ದೆ ಪೂಜಾ 25 ಅಂದರೆ 25 ವರ್ಷದ ಒಳಗಡೆ ಮಾಡಬೇಕು ಎಕ್ಸಾಮ್ನ ಅಂತ. ಸೊ ನಾನೀಗ 25 ವರ್ಷ ನಾನು ಕ್ಲಿಯರ್ ಮಾಡಿದ್ದೀನಿ. ಸೊ ನನ್ನ ಕೇಸಲ್ಲಿ ಏನಾಯಿತು, ಕಾಗದದ ನಕ್ಷೆ ಆ್ಯಕ್ಚುಲಿ ರೂಪ ತಾಳಿದೆ. ಸೊ ಇದಕ್ಕೆ ನೀವು ಏನೇ ಸಿದ್ಧತೆ ಮಾಡ್ಕೋಬೇಕಾದ್ರೆ ಒಂದು ಟೈಮ್ ಟೇಬಲ್, ಒಂದು ಪ್ಲ್ಯಾನಿಂಗ್ ಇಂಪಾರ್ಟೆಂಟ್. ಆ ಪ್ಲ್ಯಾನಿಂಗ್ ಪೇಪರ್ಗೆ ಮಾತ್ರ ಸೀಮಿತ ಆಗಬಾರ್ದು, ಆ ಪ್ಲ್ಯಾನಿಂಗ್ ರಿಯಾಲಿಟಿ ಆಗಬೇಕು. ನೆಕ್ಸ್ಟು, ಚಂದ ಚಿತ್ರದ ಸೇಬು ಹೊಟ್ಟೆ ತುಂಬುವುದೇನು ಅಂದರೆ, ಈಗ ನೀವು ಒಂದು ನ್ಯೂಸ್ ಪೇಪರಲ್ಲಿ ಒಂದು ಸೇಬು ಹಣ್ಣಿದೆ, ಆ ಸೇಬು ಹಣ್ಣು ನೋಡ್ತಿದ್ರೆ ಹೊಟ್ಟೆ ತುಂಬುತ್ತಾ? ಇಲ್ಲ. ಈಗ ಸುಮ್ಮನೆ ಕುತ್ಕೊಂಡು
ಕೂತ್ಕೊಂಡು ನಾನು ಆಗಬೇಕು, ನಾನು ಹಿಂಗೆ ಓದ್ಬೇಕು ಹಂಗೆ ಅಂದ್ಕೊಂಡ್ರೆ ಆಗುತ್ತಾ, ಇಲ್ಲ ಮಾಡಿದ್ರೆ ಆಗುತ್ತಾ? ಅಲ್ಲ, ಮಾಡಿದ್ರೆ ಆಗುತ್ತೆ. ಸೊ ಚಂದ್ರ ಚಿತ್ರದ ಸೇಬು ಹೊಟ್ಟೆ ತುಂಬುವುದೇನು? ತುಂಬಲ್ಲ ಅಲ್ವಾ? ಅದಕ್ಕೆ ಏನು ಮಾಡಬೇಕು? ಬೆಳೆ ಸಸಿಯ ಅಂದರೆ ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಪ್ರಯತ್ನ, ನಿಮ್ಗೆ ಏನೇನು ಕೊಡೋಕ್ಕಾಗುತ್ತೆ, ನಿಮ್ಮ ಟೈಮ್, ನಿಮ್ಮ ಗುರಿಗೆ ಹಂಗೆ ನಡ್ಕೊಂಡು ಹೋಗ್ಬೇಕು. ಅದನ್ನು ಸಸಿಯಾಗಿ ಬೆಳೆಸಿದ್ರೆ ತೆನೆ ಏನಿಲ್ಲಿ ಸಕ್ಸಸ್. ನೀವು ಸಸಿ ಬೆಳೀತಿದ್ರೆ ತೆನೆ ಅದಾಗದೆ ಬರುತ್ತೆ. ಇದು ನನ್ನ ಎಷ್ಟು ಮಾತುಗಳು. ಅದ್ರ ಜೊತೆಗೆ ಸೊ ನೆಕ್ಸ್ಟು ನಮ್ಮ ಜನ್ರೇಷನ್ ನಮ್ಮ ಮೇಲೆ ನಮಗೆ ಬಿಲೀಫೇ ಇಲ್ಲ ಅಲ್ವಾ, ನಮ್ಮ ಮೇಲೆ ನಾವು ಕಾನ್ಫಿಡೆಂಟೇ ಇಲ್ಲ. ಒಂದು ಫೋಟೋ ತೊಗೊಂಡ್ರೆ ಇನ್ಸ್ಟಾಗ್ರಾಮಲ್ಲಿ ಹಾಕದೇ ಅಲ್ವಾ ಹೆಣ್ಮಕ್ಳು ನಾವು ಹಾಕ್ತೀವಿ. ಎಷ್ಟು ಜನ ಹಾಕ್ತೀರಪ್ಪ ಫಿಲ್ಟರ್ ಇಲ್ಲದೆ ಫೋಟೋಸ್ನ? ಯಾರೋ ಒಂದಿಬ್ರು ಮೂರು ಜನ. ಸೊ ನಮ್ಮ ಜನ್ರೇಷನ್ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ನಮ್ಮ ಮೇಲೆ ನಮಗೆ ಡೌಟ್ ಜಾಸ್ತಿ, ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇಲ್ಲ. ಸೊ ಇದಕ್ಕೆ ಫಸ್ಟು ನಿಮ್ಮ ಮೇಲೆ ನಿಮಗೆ ಬಿಲೀಫ್ ಇರಲಿ. ಪ್ರಪಂಚ ಬಿಲೀಫ್ ಮಾಡಲಿಲ್ಲ ಅನ್ನೋ ಪರವಾಗಿಲ್ಲ. ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್, ಐ ಶುಡ್ ಡೂ ಇಟ್. ಹೇಳೋಣ ಒಟ್ಟಿಗೆ ಇಲ್ರೂ. ಐ ಕ್ಯಾನ್ ಡೂ ಇಟ್. ಕೈ ಸ್ವಲ್ಪ ಎನರ್ಜಿ, ಇನ್ನೊಂದು ಸ್ವಲ್ಪ ಜೋರಾಗಿ ಬರಲಿ. ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್, ಐ ಶುಡ್ ಡೂ ಇಟ್. ಫಸ್ಟ್ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ. ಓಕೆನಾ? ಫಸ್ಟ್ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಲಿ. ಇದ್ರ ಜೊತೆಗೆ 3 D 3 P ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. 3 D ಯಾವುದಂದ್ರೆ ಡ್ರೀಮ್. ಫಸ್ಟ್ ಕನಸು ಕಾಣಬೇಕು. ಅದಾದಮೇಲೆ ಡ್ರೀಮ್ಗೆ ಡಿಟರ್ಮಿನೇಷನ್ ಇರಬೇಕು. ಡ್ರೀಮ್ನ ಫುಲ್ಫಿಲ್ ಮಾಡೋ ಡಿಟರ್ಮಿನೇಷನ್ ಇರಬೇಕು. ಅದಾದಮೇಲೆ ಡ್ರೀಮ್ ಹಾಗೆ ಡೆಟರ್ಮಿನೇಷನಿಂದ ಡೆಡಿಕೇಶನಿಂದ ಫಾಲೋ ಮಾಡಬೇಕು. ಇದೆಲ್ಲ ಇದೆ, ಬಟ್ ಡಿಸಿಪ್ಲಿನ್ ಇಲ್ಲ ಅಂದರೆ ಏನೂ ಆಗಲ್ಲ. ಸೊ ಡ್ರೀಮ್, ಡಿಟರ್ಮಿನೇಷನ್, ಡೆಡಿಕೇಶನ್ ಆ್ಯಂಡ್ ಡಿಸಿಪ್ಲಿನ್, ಇದು 4 D ಆದರೆ ಇನ್ನೊಂದಷ್ಟು ಪಿಗಳಿದೆ. ಪಿಗಳೇನು ಗೊತ್ತಾ? ಪರ್ಪಸ್ ಅಂದರೆ ನಾನು ಯಾಕೆ ಆಗಬೇಕು. ಈಗ ಎಷ್ಟೊಂದು ಜನ ನೀವು ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತೀರಾ, ಇಲ್ಲ ನಿಮಗೆ ಏನೋ ಲೈಫಲ್ಲಿ ಈ ಥರ ಇನ್ಸಿಡೆಂಟ್ ಆಗಿರುತ್ತೆ, ಅವಾಗ ನಿಮಗೆ ಟ್ರಿಗರ್ ಆಗಿರುತ್ತೆ. ನಾನು ಈ ಪೊಸಿಷನಲ್ಲಿ ಇದ್ದಿದ್ರೆ ನಾನು ಈ ಥರ ಚೇಂಜ್ ಮಾಡ್ತಿದ್ದೆ, ಇಲ್ಲ ನಾನು ಚೇಂಜ್ ಮಾಡಬೇಕು. ನಾವು ಪಟ್ಟಿರೋ ಥರ ಕಷ್ಟ ಬೇರೆಯವ್ರು ಪಡಬಾರ್ದು. ಈಗ ಎಷ್ಟೊಂದು ಜನ ರೂರಲ್ ಬ್ಯಾಕ್ಗ್ರೌಂಡಿಂದ ಬರ್ತೀರಲ್ಲ, ಸೊ ನೀವೇನೋ ಬಸ್ಸಲ್ಲೇ ಓಡಾಡ್ತಂದ್ರೆ ಬಸ್ ಕಡಿಮೆ ಇರುತ್ತೆ, ಇಲ್ಲ ನಡ್ಕೊಂಡು ಬಂದಿರ್ತೀರಾ. ಸೊ ನೀವು ಅನ್ಕೋತೀರಾ, ಅಯ್ಯೋ ನಾನೇನಾದರೂ ಇಲ್ಲಿ ಕೆಲಸ ಮಾಡೋಕ್ಕೆ ಬಂದರೆ ನಾನು ಫಸ್ಟ್ ರೋಡ್ ಮಾಡಿಸ್ತೀನಪ್ಪ, ಇಲ್ಲ ನೀವು ಸ್ಕೂಲಲ್ಲಿ ಓದ್ತಂದ್ರೆ ಸ್ಕೂಲಲ್ಲಿ ಪ್ಲೇ ಗ್ರೌಂಡ್ ಇಲ್ಲ ಸ್ಕೂಲ್ ಮಾಡಿಸ್ತೀನಪ್ಪ. ಸೊ ನಿಮ್ಮ ಪರ್ಪಸ್ ಫೈಂಡ್ ಔಟ್ ಮಾಡಿ ಲೈಫಲ್ಲಿ. ಫಸ್ಟು ನಾನು ಯಾಕಿದ್ದೀನಿ, ನನ್ನ ರೋಲ್ ಏನು. ಶೇಕ್ಸ್ಪಿಯರ್ ಹೇಳ್ತಾರೆ, ಜೀವನ ಅನ್ನೋದು ಒಂದು ನಾಟಕ, ನಾವೆಲ್ಲ ಪಾತ್ರಧಾರಿರು ಅಂತ. ನಿಮ್ಮ ಪಾತ್ರ ಏನು ಅದನ್ನು ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ಳಿ. ನಾನು ಯಾಕೆ ಇಲ್ಲಿದ್ದೀನಿ, ನನ್ನಿಂದ ಏನು ಕಾರ್ಯಗಳಾಗಬೇಕು. ಸೊ ಪರ್ಪಸ್. ನೆಕ್ಸ್ಟು ಪ್ಯಾಷನ್ ಅಂದರೆ ಹುಮ್ಮಸ್ಸಿಂದ ಮಾಡಬೇಕು. ಸುಮ್ಮನೆ ಹಾಗೇನೆ ಕಷ್ಟ ಅಂದ್ಕೊಂಡ್ರೆ ಕಷ್ಟನೇ ಆಗ್ತಾ ಹೋಗುತ್ತೆ. ಇಷ್ಟಪಟ್ಟು ಪ್ಯಾಷನಿಂದ ಮಾಡಬೇಕು ಏನೇ ಆಗು. ಇದ್ರ ಜೊತೆಗೆ ಪರ್ಸಿವರೆನ್ಸ್. ಸೊ ಜಸ್ಟ್ ಸ್ಟೇಜಲ್ಲಿ ಕುತ್ಕೊಳ್ತಂದ್ರೆ ರವಿ ಸರ್ ಹೇಳಿದ್ರು, ನಾನು 2 ಸತಿ ಇಂಟರ್ವ್ಯೂ ಕೊಟ್ಟಿದ್ದೀನಿ, ಆಮೇಲೆ ಕೊಡೋಕ್ಕಾಗಲಿಲ್ಲ ಅಂತ. ಪರ್ಸಿವರೆನ್ಸ್ ಅನ್ನೋದು ಹೇಗಿರಬೇಕು ಅಂದರೆ, ನೀವು ಎಷ್ಟು ಸತಿ ಕೆಳಗೆ ಬಿದ್ದಾಗಲೂ ನಾನು ಮತ್ತೆ ಎದ್ದೇ ಹೇಳ್ತೀನಿ, ಎದ್ದು ಪ್ರಯತ್ನ ಮಾಡ್ತಾನೆ ಇರ್ತೀನಿ ಅನ್ನೋ ಒಂದು ಜೋಶ್ ಇದೆಯಲ್ಲ, ಅದಕ್ಕೆ ಪರ್ಸಿವರೆನ್ಸ್ ಅಂತಾರೆ. ಅಂದರೆ ಹಠ ಬಿಡದೆ, ಛಲ ಬಿಡದೆ ನಾನು ಪ್ರಯತ್ನ ಮುಂದುವರಿಸ್ತೀನಿ ಅನ್ನೋದಕ್ಕೆ ಪರ್ಸಿವರೆನ್ಸ್. ಸೊ ಏನಪ್ಪ 3 P: ಪರ್ಪಸ್, ಪ್ಯಾಷನ್, ಪರ್ಸಿವರೆನ್ಸ್. ಈ 3 P ಮತ್ತು 4 D ಯಾವಾಗಲೂ ನಿಮ್ಮ ಜೊತೆ ಇದೆ. ಇಷ್ಟ ಆಯ್ತಾ? ಇದ್ರ ಜೊತೆಗೆ ಈಗ ಮಹಾರಾಣಿ ಕಾಲೇಜ್ ಗವರ್ಮೆಂಟ್ ಏಡೆಡ್ ಕಾಲೇಜ್, ಪ್ರೈವೇಟಿಗೆ ಆಗಿರಲ್ಲ. ಇಲ್ಲ ಈಗ ನಾವು ಏನು ಅನ್ಕೋತೀವಿ ಒಂದೊಂದ್ಸತಿ ಲೈಫಲ್ಲಿ, ನಾನು ಪೂವರ್ ಬ್ಯಾಕ್ಗ್ರೌಂಡೆ, ನಮ್ಮ ಮನೇಲೂ ಜಸ್ಟ್ 1 ರೂಮ್ ಇದೆ. ನಾವು ಎಷ್ಟೊಂದು ಸತಿ ನಾನು ನಮ್ಮ ಅಕ್ಕ ಓದೋಕೆ ಆಗ್ತಿರ್ಲಿಲ್ಲ ಅಂದರೆ ಒಬ್ಳು ಕೆಳಗೆ ಹೋಗ್ತಿದ್ಲು, ನಾವು ಇನ್ನೊಬ್ಳು ಹೋಗಿ ಟೆರೆಸ್ ಮೇಲೆ ಹೋಗ್ತಾ ಇದ್ವಿ. ಸೊ ನಾನು ನಿಮ್ಮ ಥರನೇ. ಸೊ ಚಿಕ್ಕ ಮನೆಯಿಂದನೇ ಬಂದವರು, ಅದ್ರ ಜೊತೆಗೆ EWS ಮನೆ. ಸೊ ಈ ಥರ ಒಂದು ಪಾವರ್ಟಿ ಇದೆ. ಇಲ್ಲ ನಮ್ಮೇನೋ ಪೂವರ್ ಇದ್ದೀವಿ, ನಮ್ಮ ಕೈಯಲ್ಲಿ ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ. ಈಗ ಇನ್ನೊಬ್ರು ಸರ್ ಪ್ರಿನ್ಸಿಪಾಲ್ ಸರ್ ಹೇಳ್ತಿರೋ ಇಂಗ್ಲೀಷ್ ಬರಲ್ಲ. ಸೊ ಇದನ್ನು ನಿಮ್ಮ ಖಿನ್ನತೆ ಅಂತ ಅನ್ಕೋಬಾರ್ದು. ಇದನ್ನು ಯಾವತ್ತೂ ನಿಮ್ಮ ಖಿನ್ನತೆ ಅಂತ, ನಮ್ಮಲ್ಲಿ ಏನು ಕಡಿಮೆ ಇರುತ್ತಲ್ಲ ಅದೇ ನಮ್ಮ ಸ್ಟ್ರೆಂತ್. ಸ್ವಲ್ಪ ಜಾಸ್ತಿ ಆದವ್ರಿಗೆ ಜಾಸ್ತಿನೇ ಸ್ವಲ್ಪ ಎಲ್ಲ ಇರುತ್ತೆ ಅಲ್ಲ, ಜಾಸ್ತಿ ಇರೋರಿಗೆ ಸ್ವಲ್ಪ ಈಗೋ ಜಾಸ್ತಿ ಇರುತ್ತೆ. ಸ್ವಲ್ಪ ಕಡಿಮೆನೇ ಇರಲಿ ನಮಗೆ, ಆಗಲೇ ನಾವು ಇನ್ನೂ ಚೆನ್ನಾಗಿ ಮುಂದೆ ಹೋಗ್ತೀವಿ. ಸೊ ಇದಕ್ಕೆ ಏನು ಹೇಳ್ಬೋದು ಅಂದರೆ, ಎದೆಯ ಬೆಂಕಿಗೆ ತುಪ್ಪ ಸುರಿದರೇನಂತೆ. ಈಗ ನಾವು ಕಷ್ಟಪಟ್ಟಿರ್ತೀವಿ, ನೋವು ಪಟ್ಟಿರ್ತೀವಿ, ಎದೆಯಲ್ಲಿ ಬೆಂಕಿ ಇರುತ್ತೆ. ಎದೆಯ ಬೆಂಕಿಗೆ ತುಪ್ಪ ಸುರಿದರೇನಂತೆ, ಬೆಂಕಿಯನ್ನುಂಡವರೇ ಜಗತ್ತಿಗೆ ಬೆಳಕು ಹಂಚುತ್ತಾರೆ ಅಲ್ಲ. ಕಷ್ಟಪಟ್ಟವರೇನೆ ಜಗತ್ತಿಗೆ ಕೊನೆಗೇನು ಸಾರೋದು? ಬೆಳಕು ಸಾರ್ತಾರೆ. ಇದನ್ನು ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ. ನಾನು ಎಲ್ಲಿಂದ ಬರ್ತೀನಿ, ಇಲ್ಲ ನಾನು ಏನು ಫೇಸ್ ಮಾಡ್ತಿದ್ದೀನಿ, ಅದು ಯಾವತ್ತೂ ನಮ್ಮ ವೀಕ್ನೆಸ್ಸು, ನಾವು ಯಾರ್ಗಿಂತನೂ ಕಡಿಮೆ ಇದ್ದೀವಿ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಯಾವತ್ತೂ ಅನ್ಕೋಬಾರ್ದು.
ಯಾಕಂದರೆ ನಾವೆಲ್ಲ ಇಲ್ಲಿರೋದು ಬೆಳಕು ಹಚ್ಚಕ್ಕೆ ಬಂದಿರೋದು ಅಲ್ಲ. ಸೊ ಇದನ್ನೊಂದು ಜ್ಞಾಪಕ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೇನಾದರೂ ಡೌಟ್ಸ್ ಇದೆ ಈಗ ಕೇಳಿ. ಇದ್ರ ಜೊತೆಗೆ ಇನ್ನೊಂದು ಹಾಗೆ ಟಾಸ್ಕ್ ಮಾಡೋಣ. ಎಲ್ಲ ಯಾಕೋ ಟೈಟಾಗಿ ಕುತ್ಕೊಂಡ್ಬಿಟ್ಟಿದ್ದಾರ ಸ್ಟ್ರಿಕ್ಟಾಗಿ. ಹಾಂ, ಒಂದು ಗೇಮ್ ಮಾಡ್ಸೋಣ. ಸೊ ಎಲ್ಲರೂ ನಿಮ್ಮ ಬೆರಳ ಈ ಥರ ಇಡಿ, ಮುಂದೆ ಸ್ಟ್ರೈಟ್ ಇಡಿ. ಈಗ ನಿಮ್ಮ ಬೆರಳು ತುದಿ ನೋಡ್ತೀರಿ, ಎಲ್ಲ ನಿಮ್ಮ ಬೆರಳು ತುದಿ ನೋಡಿ. ಅಲ್ಲಿ ಯಾರೋ ಒಂದಷ್ಟು ಜನ ನನ್ನ ನೋಡ್ತಿದ್ದಾರೆ. ಬೆರಳು ತುದಿ ನೋಡಿದ್ರ? ನೆಕ್ಸ್ಟ್ ಈಗ ನಿಮ್ಮ ಮುಂದೆ ಇರೋ ಗೋಡೆ ನೋಡಿ. ಗೋಡೆ ನೋಡಿದ್ರ? ಈ ಕೈ ಇಳಿಸಿ. ಈಗ ಬೆರಳು ತುದಿ ನೋಡ್ತಂದ್ರೆ ಏನು ಕಾಣಿಸ್ತಪ್ಪ? ಬೆರಳು ತುದಿ. ಗೋಡೆ ಏನಾಗಿತ್ತು? ಗೋಡೆ ನೋಡ್ತಂದ್ರೆ ಬೆರಳು ತುದಿ ಏನಾಯ್ತು? ಹಾಂ, ಬ್ಲರ್ ಆಯಿತು. ಈಗ ನಿಮ್ಮ ಬೆರಳು ತುದಿ ಏನು? ಬೆರಳು ತುದಿ ಏನು? ನಿಮ್ಮ ಗುರಿ. ನಿಮ್ಮ ಗುರಿನ ಬಿಟ್ಟು ನೀವು ಬೇರೆ ಏನು ನೋಡಿದ್ರು ನಿಮ್ಮ ಗುರಿ ಬ್ಲರ್ ಆಗೋಗುತ್ತೆ. ಬೇರೆ ಎಲ್ಲ ಚೆನ್ನಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಗುರಿ ಬ್ಲರ್ ಆಗೋಗುತ್ತೆ. ಅದೇ ನೀವು ಗುರಿ ನೋಡ್ತಾ ಇದ್ರೆ ಬೇರೆ ಎಲ್ಲ ಅಂದರೆ ಏನು ಅಟ್ರಾಕ್ಷನ್ಸ್ ಇದೆ, ಏನು ಡಿಸ್ಟ್ರಾಕ್ಷನ್ಸ್ ಇದೆ, ಅದೆಲ್ಲ ಏನಾಗ್ತಾ ಹೋಗುತ್ತೆ? ಬ್ಲರ್ ಆಗುತ್ತೆ. ಸೊ ನಿಮ್ಮ ಗುರಿ, ಅರ್ಜುನ ಹೇಗೆ ಆ ಮೀನಿನ ಕಣ್ಣಿಗೆ ಬಾಣ ಬಿಟ್ನೋ ಹಾಗೆ ನಿಮ್ಮ ಕಣ್ಣಲ್ಲಿರಬೇಕು ಗುರಿ ಮೇಲೆ ಅಲ್ಲ. ಸೊ ನಿಮಗೆ ಯಾವಾಗ ನಾನೆಲ್ಲೋ ಎಡುತ್ತಿದ್ದೀನಿ, ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಅನಿಸುತ್ತೋ ಸುಮ್ಮನೆ ಕನ್ನಡಿ ಮುಂದೆ ನಿಂತ್ಕೊಂಡು ಹಿಂಗೆ ಒಂದ್ಸತಿ ಬೆರಳಿನ ನೋಡ್ಕೋಬೇಕು. ಈ ಟಾಸ್ಕ್ ಎಲ್ಲರೂ ಮಾಡ್ತೀರಾ ಮನೇಲಿ? ಹಾಂ, ಸೊ ಇಷ್ಟು ನನ್ನ ಕಡೆಯಿಂದ. ಸೊ ಈಗ ನೀವು ಕ್ವಶನ್ಸ್ ಕೇಳ್ಬೋದು, ಕೇಳಿ. ನಾನು ಹೇಳಿದೆ ವಿಮೆನ್ ಅಂದರೆ ಶಕ್ತಿ, ಕಾನ್ಫಿಡೆನ್ಸ್ ಅಂತ. ಕಾನ್ಫಿಡೆನ್ಸಿಂದ ಕೇಳಬೇಕು. ನಾನು ಕ್ಲಾಸಲ್ಲಿದ್ದಾಗ ಎಲ್ಲ ಟೀಚರ್ಸ್ಗೂ ತುಂಬ ಕಷ್ಟ ಕೊಡ್ತಿದ್ದೆ, ಕ್ವಶನ್ಸ್ ಕೇಳ್ಬಿಟ್ಟು ಕಷ್ಟ ಕೊಡ್ತಿದ್ದೆ. ನೋಡೋಣ ಈಗ ಯಾರಪ್ಪ ಫಸ್ಟ್ ಲೀಡರ್ ಆಗ್ತಾರೆ ಇಲ್ಲಿ ಅಂತ ನೋಡಬೇಡ. ಹೀರೋನೋ ಆರೋನೋ? ಯಾರಪ್ಪ ಹೀರೋನೋ ಆರೋನೋ? ಹೇಳ್ತಿದಾರಲ್ಲಿ ಯಾರೋ? ಕೇಳಬೇಕು ಮಕ್ಕಳೇ, ಧೈರ್ಯದಿಂದ ಕೇಳಬೇಕು. ಏನಾದರೂ ಕೇಳಿ, ಚೆನ್ನಾಗಿದೆಯಾ ಅಂತ ಕೇಳಿ. ಯಾರು ಕೇಳಲೇ ಇಲ್ಲ ನನಗೆ ಚೆನ್ನಾಗಿದೆಯಾ ಅಂತ. ಓಕೆ, ಫಸ್ಟ್ ಇಯರ್ ಒಂದು ಕ್ಯಾಪ್ಸ್ ಹಾಕಿ. ಏನಾದರೂ ಇಲ್ಲಿ ಪ್ರಪಂಚದಲ್ಲಿ ಲೀಡರ್ ಬೇಕು. ಲೀಡರ್ ಇಲ್ಲ ಅಂದರೆ ದಾರಿ ತಪ್ಪು ಹೋಗ್ಬಿಡ್ತೀವಿ. ಈಗ ಇವರು ನಾ ಕೇಳು 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 ಅಂತ ಕೇಳಿದ್ದಕ್ಕೆ ನಾಟಿ ಎದ್ದು ನಿಂತ್ಕೊಂಡು ಶಿ ಈಸ್ ಅ ಲೀಡರ್. ಕ್ಲಾಪ್ಸ್ ಟು ಅವರ್ ಒನ್ಸ್ ಅಗೇನ್, ಜೋರಾಗಿ ಕೇಳಿ. ನೀವು ಯಾವಾಗಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ರಿ, ಮತ್ತೆ ನಿಮ್ಮದು ಸ್ಟ್ರಗಲ್ಸ್ ಹೇಗಿತ್ತು ಈ ಪ್ಲೇಸಿಗೆ ಬರೋದು? ಓಕೆ, ಸೊ ನನ್ನ ಜರ್ನಿ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕಂದ್ರೆ, ಸೊ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ. ಇಂಜಿನಿಯರಿಂಗ್ ಮಾಡ್ತಾನೆ ಅನ್ನಿಸ್ತಿತ್ತು ಏನೋ ಒಂದು ಇಷ್ಟಕ್ಕೆ ಸೀಮಿತ ಆಗಬಾರ್ದು. ನನ್ನ ಜೀವನ ಒಂದು ಕಾರ್ಪೊರೇಟಲ್ಲಿ ಒಂದು ಕ್ಯೂಬಿಕಲ್ ಮಧ್ಯದಲ್ಲಿ ಸೀಮಿತ ಆಗಬಾರ್ದು. ನನಗೆ ಒಂದು ಸ್ವಲ್ಪ ಸಮಾಜದ ಬಗ್ಗೆ ಒಲವು ಜಾಸ್ತಿ ಇತ್ತು. ಇದ್ರ ಜೊತೆಗೆ ನಮ್ಮಮ್ಮ ನಾನು ಚಿಕ್ಕ ವಯಸ್ಸಿಂದನೂ ಯು ಕ್ಯಾನ್ ಡೂ ಇಟ್, ನಿನ್ನಲ್ಲಿ ಈ ಥರ ಒಂದು ಪಾಸಿಬಿಲಿಟಿ ಇದೆ ಪೂಜಾ ಅಂತ ಯಾವಾಗಲೂ ಹೇಳ್ತಾ ಇದ್ರು. ಸೊ ಇಂಜಿನಿಯರಿಂಗ್ ಟೈಮಲ್ಲಿ ಏನಾಗೋದು ಸ್ಟಾರ್ಟ್ ಆಯಿತು, ಅವ್ರು ಹೇಳ್ತಿದ್ದಿದ್ದು ನನ್ನ ಮನಸ್ಸಲ್ಲಿ ಇದ್ದಿದ್ದು ಎರಡೂ ಒಟ್ಟಿಗೆ ಆಯಿತು. ಒಟ್ಟಿಗೆ ಆದಾಗ ನನಗೂ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು, ಎಸ್ ಐ ಕ್ಯಾನ್ ಡೂ ಇಟ್ ಅಂತ. ಸೊ ಇದಾದ್ಮೇಲೆ ಒಂದು ಸ್ವಲ್ಪ ಜಾಬ್ ಮಾಡಿದೆ. ಅದಾದಮೇಲೆ ಕ್ವಿಟ್ ಮಾಡಿ ನಾನು ಪ್ರಿಪ್ರೇಷನ್ 2020 ಸ್ಟಾರ್ಟ್ ಮಾಡಿದೆ. ಸೊ 2021ರಲ್ಲಿ ನನ್ನ ಮೊದಲನೇ ಪ್ರಯತ್ನ ಆಗಿತ್ತು. ಸೊ ಮೊದಲನೇ ಪ್ರಯತ್ನ ನಾನು ಸಕ್ಸಸ್ ಆಗಲಿಲ್ಲ. ಅದು ಯಾಕೆ ಆಗಲಿಲ್ಲ ಅಂತ ಹೇಳ್ತೀನಿ. ಸೊ 3 ಸ್ಟೇಜ್ ಇರುತ್ತೆ ಅಂತ ಹೇಳಿದೆ, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ. ಫಸ್ಟ್ ಸ್ಟೇಜ್ ಪ್ರಿಲಿಮ್ಸ್. ಪ್ರಿಲಿಮ್ಸ್ ಅಂದರೆ 2 ಪೇಪರ್ ಇರುತ್ತೆ. 100 ಕ್ವಶನ್ಸ್ ಫಸ್ಟ್ ಪೇಪರು, 80 ಕ್ವಶನ್ಸ್ ಸೆಕೆಂಡ್ ಪೇಪರ್. ಫಸ್ಟ್ ಪೇಪರ್ ಜನರಲ್ ನಾಲೆಡ್ಜ್. ಸೊ ಇದರಲ್ಲಿ ಏನಾಯಿತು, ನಾನು ಚೆನ್ನಾಗೇ ಮಾಡ್ತಾ ಇದ್ದೆ. ಬಟ್ ಮಾಡ್ತಾ ಸಾಲ್ವ್ ಮಾಡ್ತಾ ಇನ್ನೊಂದು ಅರ್ಧ ಗಂಟೆ ಇದೆ, 1/4 ಗಂಟೆ ಇದೆ ಅಂತ ಅವ್ರು ಅನೌನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ನಾನು ಏನು ಮಾಡಿಕೊಂಡೆ, ಪ್ಯಾನಿಕ್ ಆಗೋದೆ. ನಾವು ಯೂಶಲಿ ಆಗ್ತೀವಲ್ಲ, ಈಗ ಸ್ಟೇಜ್ ಮೇಲೆ ಬಂದರೆ ನಡ್ಕ ಸ್ಟಾರ್ಟ್ ಆಗೋಗುತ್ತೆ, ಇಲ್ಲ ಏನಾದರೂ ಎಕ್ಸಾಮ್ ಟೈಮಲ್ಲಿ ಪ್ಯಾನಿಕ್ ಆಗೋಗ್ತೀವಿ. ಇದು ಬೇಡವೇ ಬೇಡ, ಅನ್ನೆಸೆಸರಿ ಇದು. ನಾನು ಸುಮ್ಮನೆ ಪ್ಯಾನಿಕ್ ಮಾಡಿಕೊಂಡೆ. ಆ ವರ್ಷ ನಂದು ಹಾಳಾಯಿತು. ಸೊ ಇದು ಏನಪ್ಪ ಅಂದರೆ, ನೀವು ಎಷ್ಟೇ ಪ್ರಯತ್ನ ಮಾಡೋದು ನಿಮ್ಮ ಮನಸ್ಸು ಗಟ್ಟಿ ಇಲ್ಲ, ನಾನು ಮಾಡೇ ಮಾಡ್ತೀನಿ ಅಂತ ಬಿಲೀಫ್ ಇಲ್ಲ ಅಂದರೆ ಈ ಥರ ಎಡವಟ್ಟಾಗುತ್ತೆ. ಸೊ ಮೆಂಟಲ್ ಟ್ರೈನಿಂಗ್, ಮೆಂಟಲ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇದಕ್ಕೆ ಒಂದು ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಇಫ್ ದೆರ್ ಇಸ್ ಅ ನಾಯ್ಸ್ ದಟ್ ಟೆಲ್ಸ್ ಯು ಯು ಕೆನಾಟ್ ಪೇಂಟ್, ಇಫ್ ದೆರ್ ಇಸ್ ಅ ನಾಯ್ಸ್ ದಟ್ ಟೆಲ್ಸ್ ಯು ಯು ಕೆನಾಟ್ ಪೇಂಟ್, ಬೈ ಆಲ್ ದ ಮೀನ್ಸ್ ಪೇಂಟ್. ಅಂದರೆ ಎಲ್ಲೋ ಕಡೆಯಿಂದ ಧ್ವನಿ ಅಂದರೆ ಹೊರಗಡೆ ಅವರೇ ಅಂತ ಅಲ್ಲ. ಈಗ ನಮ್ಮದು ಒಂದು ಆತ್ಮಧ್ವನಿ ಇರುತ್ತಲ್ಲ, ಏನೋ ಕನ್ಫ್ಯೂಷನ್ ನಮ್ಮ ತಲೆನೋ ನಮ್ಮ ಮನಸ್ಸು ಹೇಳ್ತಿರುತ್ತೆ, ನಿನ್ನ ಕೈ ಆಗಲ್ಲ. ಆ ಥರ ನಮ್ಮ ಮನಸ್ಸೇ ನಮಗೆ ನಿನ್ನ ಕೈ ಆಗಲ್ಲ ಅಂತ ಹೇಳಿದ್ರೆ ಬೈ ಆಲ್ ದ ಮೀನ್ಸ್ ಡೂ ಇಟ್, ಆಯಿತಾ. ಸೊ ಮೆಂಟಲ್ ಹೆಲ್ತ್, ಮೆಂಟಲ್ ಟ್ರೈನಿಂಗ್ ವೆರಿ ಇಂಪಾರ್ಟೆಂಟ್. ಸೊ ಇದು ನನಗೆ ಫಸ್ಟ್ ಇಯರ್ ಆಯಿತು. ಇದಾದಮೇಲೆ ಇನ್ನೊಂದು ಪಾಠ ಕಲಿತೆ. ಏನಪ್ಪ, ಒಂದ್ಸತಿ ಸೋತ್ರೆ, ಒಂದ್ಸತಿ ಫೇಲ್ಯೂರ್ ಆದರೆ
ಫೇಲ್ಯೂರ್ನ ಬೇಗ ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗ್ಬಿಡಬೇಕು. ಡಿಪ್ರೆಸ್ ಆಗಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಬಿಕಾಸ್ ದಟ್ ಈಸ್ ನಾಟ್ ದ ಎಂಡ್ ಅಲ್ಲ. ಈಗ ನೋಡಿ, ಈಗ UPSC ಎಕ್ಸಾಮಲ್ಲಿ ಅವರೇ 6 ಅಟೆಂಪ್ಟ್ ಕೊಡ್ತಿದ್ದಾರೆ. ಅವ್ರು ಯಾಕೆ 6 ಅಟೆಂಪ್ಟ್ ಕೊಡ್ತಿದ್ದಾರೆ? ಛಲ ಬಿಡದೆ ಮಾಡಲಿ ಅಂತ ಅವ್ರು 6 ಅಟೆಂಪ್ಟ್ ಕೊಡ್ತಿದ್ದಾರೆ. ಇಲ್ಲಾಂದ್ರೆ ಒಂದೇ ಕೊಟ್ಟು ಮುಗಿಸ್ತಿದ್ರು. ಅವರೇ 6 ಕೊಟ್ಟಿರುವಾಗ ನಾವು ಯಾಕೆ ಹೆದರ್ಕೋಬೇಕು? ಒಂದರಲ್ಲೇ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಗಿಲ್ಲ ಅಂತ ನಾವು ಯಾಕೆ ಬೇಜಾರು ಮಾಡ್ಕೋಬೇಕು ಅಲ್ವಾ? ಸೊ ನಾನು ಯಾವಾಗ ನನಗೆ ಫಸ್ಟ್ ಅಟೆಂಪ್ಟ್ನ ಕ್ಲಿಯರ್ ಆಗಲ್ಲ ಅಂತ ಕ್ಲಿಯರಾಗಿ ಗೊತ್ತಾಯಿತು, ಒಂದು 5 ದಿನ ಆಗ ದಸರಾ ಆಯಿತು, ಚೆನ್ನಾಗಿ ಎಂಜಾಯ್ ಮಾಡಿದೆ, ಫ್ಯಾಮಿಲಿ ಜೊತೆ ಇದ್ದೆ. ಅದಾದಮೇಲೆ ನೆಕ್ಸ್ಟ್ ವೀಕ್ ವಾಪಸ್ ಬಂದೆ, ನನ್ನ ಜಾಗಕ್ಕೆ, ನಾನು ಓದೋ ಜಾಗಕ್ಕೆ ವಾಪಸ್ ಬಂದೆ. ಬಿಕಾಸ್ ನಮ್ಮ ಗುರಿ ಹೇಗಿದೆ ಅಂದರೆ ನಾವು ಎಷ್ಟು ಪ್ರಯತ್ನ ಪಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಟಿಮೇಟ್ಲಿ ಗುರಿಗೆ ನಾವು ರೀಚ್ ಆಗಬೇಕು ಅಲ್ಲ, ಅಷ್ಟೇ ಬೇಕಿದ್ದಿದ್ದು. ಸೊ 1 ವಾರ ಆದಮೇಲೆ ನನಗೆ ಗೊತ್ತಾಗೋಯ್ತು, ನಾನು ಇನ್ನು ಅಳ್ಕೊಂಡು ಕೂತ್ಕೊಂಡ್ರೆ ಏನೂ ಯೂಸ್ ಆಗಲ್ಲ. ನಾನು ನೆಕ್ಸ್ಟ್ ಅಟೆಂಪ್ಟ್ ಫೋಕಸ್ ಮಾಡಿ, ಒಂದು 11 ಮಂತ್ಸ್ ಇದೆ, 11 ತಿಂಗಳು ಇದೆ ನನ್ನ ಹತ್ರ. ಈಗಲೇ ಕರೆಕ್ಟಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಆಗೋದಾಗುತ್ತೆ. ಸೊ ಇದು ಯಾಕೆ ಹೇಳ್ತಿದ್ದೀರ ಅಂದರೆ, ಒಂದೊಂದ್ಸತಿ ಈಗ ಫೇಲ್ ಆದಾಗ ಎಲ್ಲೋ ನಮಗೆ ಸಕ್ಸಸ್ ಸಿಗಲಿಲ್ಲ ಅಲ್ಲ, ಬೇಜಾರಾಗುತ್ತೆ, ಅಲ್ಲಿಗೆ ಬಿಟ್ಬಿಡ್ತೀವಿ, ಡ್ರಾಪ್ ಮಾಡಿಬಿಡ್ತೀವಿ. ಅದಕ್ಕೆ ಹೇಳಿದ್ದು, ಕಂಡ ಕನಸುಗಳೆಲ್ಲ ನನಸಾಗಿಸೋದು ಒಳಿತು, ನನಸು ಮಾಡ್ಬೇಕು ನಾವು. ಸೊ ಅಕ್ಸೆಪ್ಟ್ ಯುವರ್ ಫೇಲ್ಯೂರ್ಸ್. ಇದ್ರ ಜೊತೆಗೆ ನಾನು ಕುತ್ಕೊಂಡು ಯೋಚನೆ ಮಾಡಿದೆ, ಯಾಕೆ ನನ್ನ ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಆಗಿಲ್ಲ? ಈಗ ಒಬ್ಬೊಬ್ರು ಏನು ಮಾಡ್ತಾರೆ, ನಾವೇ ಏನು ಮಾಡ್ತೀವಿ, ಕ್ಲಿಯರ್ ಆಗಲಿಲ್ಲ, ಏನೋ ಸರಿ ಹೋಗ್ತಿಲ್ಲ ಅಂದರೆ ನಮ್ಮ ಲಕ್ಕೇ ಸರಿ ಇಲ್ಲ ಗುರು, ಹಂಗೆ ಆಯಿತು, ಹಿಂಗಾಯಿತು, ಪೇಪರ್ ಟಫ್ ಇತ್ತು, ಇವ್ರ ಮೇಲೆ ಪಾಯಿಂಟ್ ಮಾಡೋಕ್ಕಿಂತ ನನ್ನ ಏನು ಮಿಸ್ಟೇಕ್ಸ್ ಆಯಿತು, ನಾನು ಏನೇನೋ ಜಾಸ್ತಿ ಇಂಪ್ರೂವ್ ಮಾಡ್ಕೋಬೋದಿತ್ತು, ಈ ಥರ ಯೋಚನೆ ಮಾಡಿದೆ. ಸೊ ನಾನು ಕುತ್ಕೊಂಡು ಒಂದು ಶೀಟ್ ತೊಗೊಂಡು ನಾನು ಏನೇನು ಮಿಸ್ಟೇಕ್ಸ್ ಮಾಡಿದೆ ನೋಡಿದೆ. ನಾನೇನು ಮಿಸ್ಟೇಕ್ ಮಾಡಿದೆ ಅಂದರೆ, ಈಗ ಹಳೆ UPSC ಪೇಪರ್ಸ್ ಇರುತ್ತಲ್ಲ, ಅದನ್ನು ಸರಿಯಾಗಿ ನೋಡಿರಲಿಲ್ಲ. ಅದು ನನ್ನ ಮಿಸ್ಟೇಕ್ ಅಲ್ವಾ? ಇದಕ್ಕೆ ನಾನು ಲಕ್ ಸರಿ ಇಲ್ಲ ಅಂತ ಹೇಳಿದ್ರೆ ಏನಾದ್ರು ಯೂಸ್ ಆಗುತ್ತಾ? ಇಲ್ಲ. ಸೊ ನಾನು ಕುತ್ಕೊಂಡು ಒಂದು ಶೀಟಲ್ಲಿ ನಾನು ಏನೇನು ತಪ್ಪು ಮಾಡಿದೆ, ಇದನ್ನು ನಾನು ನೆಕ್ಸ್ಟ್ ಅಟೆಂಪ್ಟ್ಗೆ ಈ ತಪ್ಪು ಆಗದೇ ಹೇಗೆ ನೋಡ್ಕೋಬೇಕು ಅಲ್ಲ. ಯು ಹ್ಯಾವ್ ಟು ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್. ದ ಪರ್ಸನ್ ಹೂ ಡಸ್ ನಾಟ್ ಲರ್ನ್ ಫ್ರಮ್ ಮಿಸ್ಟೇಕ್ ಈ ವಿಲ್ ರಿಪೀಟ್ ದ ಮಿಸ್ಟೇಕ್ಸ್. ನನ್ನ ಮಿಸ್ಟೇಕ್ಸ್ ಮೇಲೆ ನಾನು ವರ್ಕ್ ಮಾಡ್ಕೊಳ್ಳಿರೋನೆ ಆ ಮಿಸ್ಟೇಕ್ಸ್ನ ಮತ್ತೆ ರಿಪೀಟ್ ಮಾಡ್ತಿರ್ತೀನಿ. ಸೊ ನೀವು ಅಷ್ಟೇ, ಎಲ್ಲೋ ಆಗ್ತಿಲ್ಲ ಅಂದರೆ ಒಂದು ಶೀಟಲ್ಲಿ 2 ಕಾಲಮ್ ಹಾಕಿ. ಒಂದು, ನನ್ನ ಕಡೆಯಿಂದ ಏನೇನು ತಪ್ಪಾಯಿತು, ಮಿಸ್ಟೇಕ್ಸ್ ಏನಾಯಿತು. ಸೆಕೆಂಡ್ ಕಾಲಮಲ್ಲಿ ಈ ಮಿಸ್ಟೇಕ್ಸ್ನ ನಾನು ಹೇಗೆ ಇಂಪ್ರೂವ್ ಮಾಡ್ಬೋದು. ಸೊ ಇದನ್ನು ಕುತ್ಕೊಂಡು ಮಾಡಿ ಸೆಕೆಂಡ್ ಇದಕ್ಕೆ. ಸೊ ಫಸ್ಟ್ ಅಟೆಂಪ್ಟ್ ಯಾವಾಗ ಕ್ಲಿಯರ್ ಆಗಲಿಲ್ಲ, ಆವಾಗಿಂದ ಸೆಕೆಂಡ್ ಅಟೆಂಪ್ಟ್ ಫುಲ್ ಫೋಕಸ್ಡ್ ಆಗಿ ನನ್ನ ಮಿಸ್ಟೇಕ್ಸ್ ಮೇಲೆ ನಾನು ವರ್ಕೌಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಇದ್ರ ಜೊತೆಗೆ ಈಗ ಪ್ರಿಲಿಮ್ಸ್ ಕ್ಲಿಯರ್ ಆದಮೇಲೆ ಮೇನ್ಸ್ ಇರುತ್ತೆ. ಮೇನ್ಸ್ ಅಂದರೆ ಬರವಣಿಗೆ. ಸೊ ಈಗ ಒಂದು ಪ್ರಿಪ್ರೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನೀವು ಪ್ರಿಲಿಮ್ಸ್ ಆದಮೇಲೆ ನಾನು ಮೇನ್ಸ್ ನೋಡ್ಕೋತೀನಿ ಅನ್ನೋದು ಇಟ್ ಈಸ್ ಅ ಫೂಲಿಶ್ನೆಸ್. ಬೇಕಾದ್ರೆ ನಮಗೀಗ 11 ಮಂತ್ಸ್ ಇರುತ್ತೆ, ಪ್ರಿಲಿಮ್ಸ್ಗೆ ಒಂದು 5 to 6 ಮಂತ್ಸ್ ಓದ್ಕೊಳ್ಳೋದು ಸಾಕು. ಇನ್ನೊಂದು 5 ತಿಂಗಳಿರುತ್ತೆ. ಈ 5 ತಿಂಗಳಲ್ಲಿ ಮೇನ್ಸ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೇಜ್ ಚೂರು ಮಾಡ್ಕೋತಿರ್ಬೇಕು. ಅವಾಗ ಏನಾಗುತ್ತೆ, ಪ್ರಿಲಿಮ್ಸ್ ಮತ್ತು ಮೇನ್ಸ್ 2 ಒಟ್ಟೊಟ್ಟಿಗೆ ಓದೋಂಗಾಗುತ್ತೆ, ಸಪ್ರೇಟ್ ಹೋಗೋಕ್ಕಾಗಲ್ಲ. ಸೊ ನೀವು ಒಂದು ಹಂತ ಸ್ಟೇಜ್ ಕ್ಲಿಯರ್ ಮಾಡಿದ್ರೆ 2ನೇ ಹಂತಕ್ಕೆ ಮುಂಚೆನೇ ರೆಡಿ ಆಗಿರ್ತೀರ. ಇದು ನೋಡಿ, ನೀವು 2ನೇ ಹಂತಕ್ಕೆ ನಾನು ರೆಡಿ ಇದ್ದೀನಿ ಅಂತ ಮನಸ್ಸಲ್ಲಿ ಬಂದರೆ 1ನೇ ಹಂತ ನೀವೇನಾರು ಹಾಗೆ ಬಿಟ್ಬಿಡ್ತೀರಾ? ಇಲ್ಲ, ಮಾಡ್ತೀನಿ ಅಂತ ಮಾಡ್ತೀರಲ್ಲ. ಸೊ ನಾನು ಹಾಗೆ ಮಾಡಿಕೊಂಡೆ. ಸೊ ಸೆಕೆಂಡ್ ಹಂತಕ್ಕೂ ಚೆನ್ನಾಗಿ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ 2022 ಅಲ್ಲಿ ಪ್ರಿಲಿಮ್ಸ್ ಕೊಟ್ಟೆ. ಆಗ ಏನಾಯಿತು, ಮಜಾ ಆಯಿತು. ಸೊ ಪ್ರಿಲಿಮ್ಸ್ ಬರೆಯೋಕ್ಕೆ ಹೋದಾಗ ಕ್ಲಾಸ್ ರೂಮಲ್ಲಿ ನಮ್ಮ ಇನ್ವಿಜಿಲೇಟರ್ ಬಂದಿರಲಿಲ್ಲ. 9 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅವ್ರು ನಮಗೆ ಪೇಪರ್ ಕೊಡೋಕ್ಕೆ ಒಂದು 10-15 ನಿಮಿಷ ಲೇಟ್ ಆಯಿತು. UPSC ಏನಪ್ಪ ಅಂದರೆ ಪ್ರತಿಯೊಂದು ಕ್ವಶನ್, ಪ್ರತಿಯೊಂದು ಕ್ಷಣವೂ ಇಂಪಾರ್ಟೆಂಟ್ ಇರುತ್ತೆ. 1 ಸೆಕೆಂಡ್ ಮಿಸ್ ಆದ್ರೂ ಎಲ್ಲ ಲಾಸ್ಟ್ ಒಂದು 10 ಕ್ವಶನ್ಗೆ ಶಾರ್ಟೇಜ್ ಆಗೋ ಚಾನ್ಸ್ ಇರುತ್ತೆ. ಬಟ್ ನಾನು ಅವತ್ತೇ ಅಂದ್ಕೊಂಡೆ, ನನ್ನ ಎಕ್ಸಾಮ್ ಸ್ಟಾರ್ಟ್ ಆಗೋಗಿದೆ, ಈಗ ಅವ್ರು ಯಾವಾಗ ಪೇಪರ್ ಕೊಟ್ಟರು ನಾನು ಮುಗಿಸ್ಲೇಬೇಕು ಅಂತ. ಸೊ ಆ ಮೈಂಡ್ ಸೆಟ್. ಸೊ ನಾನು ಫಸ್ಟ್ ಅಟೆಂಪ್ಟಲ್ಲಿ ಏನಾಗಿದೆ, ಪ್ಯಾನಿಕ್ ಆಗಿದೆ. ಸೆಕೆಂಡ್ ಅಟೆಂಪ್ಟಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡೆ. ನಮ್ಗೆ ಏನೇನು ಚಾಲೆಂಜಸ್ ಬರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಕಂಪ್ಲೇಂಟ್ ಮಾಡಿದ್ರೆ ಏನೂ ಆಗಲ್ಲ ಅಲ್ಲ, ಕಂಪ್ಲೇಂಟ್ ಮಾಡಿದ್ರೆ ಏನೂ ಆಗಲ್ಲ. ಸೊ ಅಕ್ಸೆಪ್ಟ್ ಮಾಡಿಕೊಂಡೆ ದಟ್ ಲೇಟ್ ಆಯಿತು ಸರಿ, ಬಟ್ ಸ್ಟಿಲ್ ಐ ಹ್ಯಾವ್ ಟು ಬಿ ಕಾನ್ಫಿಡೆಂಟ್. ಕಾಮ್ ಆಗಿರಬೇಕು. ಕಾಮ್ನೆಸ್ ಇಲ್ಲ ಅಂದರೆ ಏನೂ ಆಗಲ್ಲ. ಸೊ ಕಾಮ್ ಆಗಿದ್ದು ಅಟೆಂಡ್ ಮಾಡಿದೆ. ಸೊ ಸೆಕೆಂಡ್ ಸ್ಟೇಜ್ ಮೇನ್ಸ್ ಬರವಣಿಗೆ ಬ್ಯಾಂಗ್ಳೂರಲ್ಲಿತ್ತು. ಸೊ ಬ್ಯಾಂಗ್ಳೂರಲ್ಲಿ ಹೋಗಿ ಬರೆದೆ. ಅದಾದಮೇಲೆ ಡಿಸೆಂಬರಲ್ಲಿ ಮೇನ್ಸ್ ರಿಸಲ್ಟ್ ಬಂತು. ನನ್ನ ಇಂಟರ್ವ್ಯೂ ಇದ್ದಿದ್ದು ಮೇಯಲ್ಲಿ. ಸೊ ಈಗೇನಾಯಿತು, 6 ತಿಂಗಳು ಇದೆ ನನ್ನ ಹತ್ರ. ಈಗ ನಮಗೆ ಗೊತ್ತು ಅದೇನಾಗ್ತಾರೆ, ಖಾಲಿ ಕೂತ್ಕೊಂಡ್ರೆ ಹೇಗೆಲ್ಲ ತಲೆಗೆ ಯೋಚನೆಗಳು ಬರುತ್ತಲ್ಲ, ಐಡಲ್ ಮೈಂಡ್ ಇಸ್ ಡೆವಿಲ್ ವರ್ಕ್ಶಾಪ್. ಸೊ ಈ 6 ಮಂತ್ಸಲ್ಲಿ ಏನು ಮಾಡ್ಬೋದು, ವರ್ಕ್ ಮಾಡಿದೆ, ಓದ್ತಾ ಇದ್ದೆ, ನ್ಯೂಸ್ ಪೇಪರ್ ಓದ್ತಾ ಇದ್ದೆ, ಚೆನ್ನಾಗಿ ಮಾಡಿದ್ದೀನಿ ಎಕ್ಸಾಮು. ಹಾಗಂತ ಕಾನ್ಫಿಡೆನ್ಸ್ ಇದ್ರೂ ಮತ್ತೆ ನಾವು ಒಂದು ಪ್ರಿಪ್ರೇಷನ್ ಇರಲಿ ಅಂತ ನೆಕ್ಸ್ಟ್ ಅಟೆಂಪ್ಟ್ಗೆ ಮತ್ತೆ ಓದ್ಕೊಳ್ಳೋದು ಸ್ಟಾರ್ಟ್ ಮಾಡಿದ್ದೆ. ಸೊ ನಿಮ್ಮ ಮೈಂಡ್ ಹೇಗಿರಬೇಕು ಅಂದರೆ ಅಕ್ಸೆಪ್ಟೆನ್ಸ್ ಇರಬೇಕು ಯಾವಾಗಲೂ. ಐ ವಿಲ್ ಡೂ ಇಟ್, ದಟ್ ಈಸ್ ಫಸ್ಟ್ ಥಿಂಗ್. ಸೆಕೆಂಡ್, ಇಫ್ ಐ ಕ್ಯಾನಾಟ್ ಡೂ ಇಟ್, ಐ ವಿಲ್ ಅಕ್ಸೆಪ್ಟ್ ಇಟ್.
ಸೊ ಮತ್ತೆ ಸೆಕೆಂಡ್ ಮತ್ತೆ ಅಕಸ್ಮಾತ್ ಯಾರು ಎಕ್ಸಾಮ್ ಕ್ಲಿಯರ್ ಆಗಲಿಲ್ಲ ಅಂದರೆ ಪ್ರಿಪ್ರೇಷನ್ ಇರಲಿ ಅಂತ ಅದಕ್ಕೂ ಪ್ರಿಪೇರ್ ಆಗ್ತಿದೆ. ಬಟ್ ಲಕ್ಕಿಲಿ ಕ್ಲಿಯರ್ ಆಯಿತು. ಸೊ ಇದು ನನ್ನ ಜರ್ನಿ. ಸೊ ಡಿಸೆಂಬರ್ 2020 ಸ್ಟಾರ್ಟ್ ಮಾಡಿ ಇಲ್ಲಿ ತನಕ ಮುಗಿಸಿದೆ. ಸೊ ಇಟ್ ವಾಸ್ ಆಲ್ಮೋಸ್ಟ್ 2 to 2.5 years ಜರ್ನಿ ನಂದು. ಸೊ ಈಗ UPSCಲಿ ನಾನು ಹೇಳಿದೆ 6 ಅಟೆಂಪ್ಟ್ ಇದೆ ಅಂತ. ಎಷ್ಟೊಂದು ಜನ 6 ಅಟೆಂಪ್ಟ್ ತನಕ ಬಂದು ಕ್ಲಿಯರ್ ಮಾಡಿದ್ದಾರೆ. ಸೊ ನಂದು 2ನೇ ಅಟೆಂಪ್ಟ್ಗೆ ಕ್ಲಿಯರ್ ಆಗಿದೆ. ಸೊ 2ನೇ ಅಟೆಂಪ್ಟ್ಗೆ ಕ್ಲಿಯರ್ ಆಗೋಕ್ಕೆ ಒಂದು ಹಾರ್ಡ್ ವರ್ಕ್ ಇತ್ತು, ಅದ್ರ ಜೊತೆಗೆ ಲಕ್ಕು ಇತ್ತು, ಬ್ಲೆಸ್ಸಿಂಗ್ಸ್ ಕೂಡ ಇತ್ತು. ಸೊ ಎಲ್ಲನೂ ಒಟ್ಟಿಗೆ ವರ್ಕ್ ಆಗುತ್ತೆ. ನಾನು ತುಂಬ ಹಾರ್ಡ್ ವರ್ಕ್ ಮಾಡೇ ಬಂದಿದ್ದೀನಿ ಅಂತ ಬೀಳ್ಕೊಳ್ಳೋಕೆ ಇಷ್ಟ ಇಲ್ಲ. ಬಿಕಾಸ್ ಲಕ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಟ್ ಸೆಕೆಂಡ್ ಅಟೆಂಪ್ಟಲ್ಲಿ ಯಾಕೆ ಪಾಸಿಬಲ್ ಆಯಿತು ಅನ್ನೋದಕ್ಕೆ ಒಂದು ಫಸ್ಟ್ ಆತ್ಮವಿಶ್ವಾಸ. ಈ ಸತಿ ನಾನು ಮಾಡೇ ಮಾಡ್ತೀನಿ. ಲಾಸ್ಟ್ ಟೈಮ್ ಏನೋ ಮಿಸ್ಟೇಕ್ ಆಯಿತು ಅದು. ಸೆಕೆಂಡ್ ಆನೆಸ್ಟಿಯಿಂದ ಹೋಗುತ್ತೆ. ವಿದ್ಯಾರ್ಥಿ ವಿನಯ, ಡಿಸಿಪ್ಲಿನ್, ಆನೆಸ್ಟಿ, ಡಿಸಿಪ್ಲಿನ್. ಈಗ ನಾನು ಹೋಗಿ ಓದಕ್ಕೆ ಕುತ್ಕೊಂಡಿದ್ದೀನಿ ಅಂದರೆ ಯಾಕೆ ಬಂದಿದ್ದೀನಿ ಅಂತ ಫಸ್ಟ್ ಜ್ಞಾಪಿಸ್ಕೋಬೇಕು, ಆಮೇಲೆ ಓದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಈ ಥರ ಡಿಸಿಪ್ಲಿನಿಂದ ಹೋದೆ. ಇದರ ಜೊತೆಗೆ ಕಷ್ಟಪಡ್ಕೊಂಡು ಓದಿಲ್ಲ, ಇಷ್ಟಪಡ್ಕೊಂಡು ಓದೆ. ಸೊ ನೀವು ಕೇಳ್ತಿದ್ರಿ ನಿಮ್ಮ ಸ್ಟ್ರಗಲ್ ಬಗ್ಗೆ ಹೇಳಿ ಅಂತ. ನನ್ನ ಸ್ಟ್ರಗಲ್ ಏನೂ ಇಲ್ಲ, ನಾನು ಇಷ್ಟಪಡ್ಕೊಂಡು ಓದಿದ್ದೀನಿ. ಸೊ ನನ್ನ ಜರ್ನಿನ ನಾನು ಕಷ್ಟಪಡ್ಕೊಂಡು ಓದಿದೆ ಅಂತ ನಿಮಗೆ ಹೇಳಿಬಿಟ್ಟು ಅದನ್ನು ಭಯ ತರ್ಸೋಕ್ಕೆ ನನಗೆ ಇಷ್ಟನೇ ಇಲ್ಲ. ಸೊ ನಾನು ಆ್ಯಕ್ಚುಲಿ ಖುಷಿಯಿಂದ ಓದ್ತಿದ್ದೆ. ಈಗ ನೀವು ಓದ್ತಾ ಇದ್ದೀರಾ ಅಂದರೆ ನೀವೇ ಜಸ್ಟ್ ಇಮ್ಯಾಜಿನ್, ನಿಮ್ಮ ಇಡೀ ಸಂಬಂಧದಲ್ಲಿ, ನಿಮ್ಮ ಇಡೀ ಊರಲ್ಲಿ ನಿಮ್ಗಿಂತ ಏನಾದರೂ ಜಾಸ್ತಿ ಏನಾದರೂ ಇಷ್ಟು ಸಿಲೆಬಸ್ ಓದಿರ್ತಾರ? ಇಲ್ಲ ಅಲ್ವಾ? ಅದೇ ಒಂದು ಹೆಮ್ಮೆ. ಯು ಆರ್ ಲರ್ನಿಂಗ್, ಯು ಆರ್ ಗೇನಿಂಗ್ ನಾಲೆಡ್ಜ್. ಎಕ್ಸಾಮು ನಿಮ್ಗೆ ಎಷ್ಟು ಸಬ್ಜೆಕ್ಟ್ಸ್ ಓದೋ ಆಪರ್ಚುನಿಟಿ ಕೊಡುತ್ತೆ. ಈಗ ನಾವು ಒಂದು ಇಂಜಿನಿಯರಿಂಗ್ ಅಂದರೆ ಬರೀ ಇಂಜಿನಿಯರಿಂಗ್ ತಂತ್ರಜ್ಞಾನನೇ ಓದ್ತಿರ್ತೀವಿ. ತತ್ವ ಯಾವಾಗಾದರೂ ಓದಿರ್ತೀವ? ತತ್ವ ಓದಿರಲ್ಲ, ಅಂದರೆ ವ್ಯಾಲ್ಯೂಸ್ ಓದಿರಲ್ಲ. UPSC ನಿಮಗೆ ತಂತ್ರಜ್ಞಾನ, ತತ್ವ, ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನ್, ಒಂದು ಭಾರತದ ಸತ್ಪ್ರಜೆ ಮಾಡುತ್ತೆ. ಅಲ್ಲಿ ತನಕ ಏನಾಗಿರ್ತೀವಿ? ಸಪ್ತ ಪ್ರಜೆಗಳಾಗೋಗಿರ್ತೀವಿ, ಸತ್ತೋಗಿರ್ತೀವಿ ಎಲ್ಲರೂ ಅಲ್ಲ. ಸೊ UPSC ಏನು ಮಾಡುತ್ತೀವಿ? ಸತ್ಪ್ರಜೆ ಮಾಡುತ್ತೆ. ಸೊ ಈ ಜರ್ನಿ ತುಂಬ ಬ್ಯೂಟಿಫುಲ್. ಯಾಕಂದರೆ ನಿಮಗೆ ಜ್ಞಾನ ಬರ್ತಾ ಇರುತ್ತೆ, ಜ್ಞಾನ ಜ್ಯೋತಿ ಹಾಗೆ ಬೆಳೀತಾ ಇರುತ್ತೆ UPSC ಪ್ರಿಪ್ರೇಷನಲ್ಲಿ. ಸೊ ನನ್ನ ಸ್ಟ್ರಗಲ್ ಏನೂ ಇಲ್ಲ. ಕಷ್ಟಪಟ್ಟಕ್ಕಿಂತ ಇಷ್ಟಪಡ್ಕೊಂಡು ನಿಯತ್ತಿಂದ ಓದಿದೆ ಅಷ್ಟೇ ನನ್ನ ಸ್ಟ್ರಗಲ್. ಅದು ಬಿಟ್ಟರೆ ಏನೂ ಇಲ್ಲ. ಸೊ ಅದ್ರ ಜೊತೆಗೆ ಈಗ ಒಂದು ಡೌಟ್ ಇರುತ್ತೆ, ಎಷ್ಟು ಅವರ್ ಓದಿದ್ರಿ ಅಂತ. ಎಷ್ಟು ಅವರ್ ಓದಿದ್ರಿ ಅನ್ನೋಕ್ಕಿಂತ ಎಷ್ಟು ಕರೆಕ್ಟಾಗಿ ಅರ್ಥ ಆಗ್ತಿದ್ಯಾ? ಅಲ್ಲ, ನನಗೆ ಇವತ್ತು ಈ ಚಾಪ್ಟರ್ ಮುಗಿಸ್ಬೇಕು ಅಂತ ಇದ್ದರೆ ಆ ಚಾಪ್ಟರ್ ಮುಗಿಸ್ತಿದ್ನ, ಆ ಥರ ನೋಡ್ಕೋತಿದ್ದೆ. ಈಗ ಒಂದೊಂದು ಸತಿ ಏನಾಗ್ತಿತ್ತು, ಬಟ್ ನನ್ನೊಂದು ಸ್ಟ್ರಿಕ್ಟ್ ಪಾಲಿಸಿ ಇತ್ತು. ನಮ್ಮ ಮನೆಗೆ ತುಂಬ ಸ್ವಲ್ಪ ಸ್ಟ್ರಿಕ್ಟ್ ಅಂದರೆ ಹಂಗೆಲ್ಲ ಸ್ಟ್ರಿಕ್ಟ್ ಅಂದರೆ ಊಟ ತಿನ್ನಲಿಕ್ಕೆ ಸ್ಟ್ರಿಕ್ಟ್. ಇವತ್ತು ಯಾಕೆ ಲೇಟ್ ಆಯ್ತಾನೆ, ಅಮ್ಮ ಊಟ ಮಾಡಿದ್ರೆ ಹೋಗೋಂಗಿಲ್ಲ ಅಂತ ಕಂಡೀಷನ್ ಹಾಕೋದು. ಸೊ ನಾನೇನು ಮಾಡ್ತಿದ್ದೆ, ಬೆಳಿಗ್ಗೆ ಹೊತ್ತು ಒಂದು ಸ್ವಲ್ಪ ತಿಂಡಿಗೆ ಒಂದು ಸ್ವಲ್ಪ ಕಣಿ ಮಾಡೋದು, ಕಿರಿಕ್ ಮಾಡ್ಕೊಂಡು ಹೋಗ್ತಿದ್ದೆ. ಆಮೇಲೆ ನನಗೆ ಗೊತ್ತಾಯಿತು, ನಾನು ಬೆಳಿಗ್ಗೆ ಹೊತ್ತೇ ಒಂದು ಏನೋ ಈ ಥರ ಮನಸ್ಸು ಹಾಳು ಮಾಡ್ಕೊಂಡು ಹೋಗ್ಕೊಂಡ್ರೆ ನಾನು ಇಡೀ ದಿನ ಹಾಳಾಗೋಗುತ್ತೆ. ಬೇಡ, ಆರಾಮಾಗಿ ವಿತ್ ಕೂಲ್ ಆ್ಯಂಡ್ ಓಪನ್ ಮೈಂಡ್ ಹೋಗೋಣ. ಅದಕ್ಕೆ ಮಾರ್ನಿಂಗ್ ರೊಟೀನ್ ತುಂಬ ಇಂಪಾರ್ಟೆಂಟ್. ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡಿ, ಒಂದು ಪ್ರಾರ್ಥನೆ ಸಲ್ಲಿಸಿ, ಇಲ್ಲ ದೇವ್ರ ಪೂಜೆ ಮಾಡಿ, ಏನೋ ಒಂದು ನಿಮ್ಮ ಬೆಳಿಗ್ಗೆ ಎವ್ರಿಥಿಂಗ್ ಈಸ್ ವೆಲ್, ದಟ್ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್, ವೆಲ್ ಡನ್ ಅಂತಾರಲ್ಲ ಆ ಥರ ಗುಡ್ ಬಿಗಿನಿಂಗ್ ಮಾಡಿ. ಸೊ ಇದ್ರ ಜೊತೆಗೆ ನನ್ನದೇ ಒಂದು ಪಾಲಿಸಿ ಇತ್ತು. ಏನಪ್ಪ ಅಂದರೆ, ಏನೇ ಆಗಲಿ, ನಾನು ಎಷ್ಟೇ ಲೇಟ್ ಇರಲಿ, 8 ಗಂಟೆಗೆ ಎದುರು ಪರವಾಗಿಲ್ಲ, 9 ಗಂಟೆಗೆ ನನ್ನ ಸ್ಟಡಿ ಟೇಬಲ್ ಮುಂದೆ ನಾನು ಇರಬೇಕು. ದಿಸ್ ವಾಸ್ ಮೈ ಪ್ರಿನ್ಸಿಪಲ್. ಸೊ ಇದನ್ನು ನಾನು ಡಿಸಿಪ್ಲಿನಿಂದ ಫಾಲೋ ಮಾಡ್ತಿದ್ದೆ. ಸೊ ಎಷ್ಟು ಅವರ್ ಓದಿದೆ ಅಂದರೆ, ಒಂದೊಂದು ದಿನ ಜಾಸ್ತಿ ರಾತ್ರಿ ತನಕ ಓದಿದ್ದು ಇದೆ, ಒಂದೊಂದು ದಿನ ಬೋರ್ ಆಯಿತು ಅಂತ ಎದ್ದು ಬಂದಿದ್ದು ಇದೆ, ಒಂದೊಂದು ದಿನ ಏನೋ ಓದ್ದೇನೋ ಇದೆ. ಸೊ ನೀವು ಎಷ್ಟು ತಾಸು, ಗಂಟೆಗಳ ಲೆಕ್ಕ ಬೇಡ, ಎಷ್ಟು ಅರ್ಥ ಮಾಡ್ಕೋತೀವಿ. ಈ ಸಬ್ಜೆಕ್ಟ್ ನನಗೆ ಇವತ್ತು ಅರ್ಥ ಆಗ್ತಿದೆ, ಅಕಸ್ಮಾತ್ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು 5 ನಿಮಿಷ ಕುತ್ಕೊಳ್ಳೋಕೆ ನಾನು ರೆಡಿ ಇದ್ದೀನಾ, ಇದನ್ನು ನೋಡ್ಕೊಳ್ಳಿ. ಸೊ ನಾನೇನು ಮಾಡಿದೆ, ರಿಜಿಟಾಗಿ ಇಷ್ಟಿಷ್ಟು ಅವರ್ಸ್ ಮಾಡ್ಕೊಳ್ಳೋ ಬದಲು ಈ ದಿನಕ್ಕೆ ಇಷ್ಟು ಚಾಪ್ಟ್ರು, ಒಂದು ವಾರಕ್ಕೆ ಒಂದು 5 ಚಾಪ್ಟ್ರು, ಒಂದು ತಿಂಗಳಿಗೆ 2 ಸತಿ ರಿವಿಷನ್ ಮಾಡಬೇಕು, ಈ ಥರ ಅಂದ್ಕೊಂಡು ಹೋಗ್ತಾ ಇದ್ದೆ. ಸೊ ನಿಮ್ಮ ಟಾರ್ಗೆಟ್ಸ್ ಕೂಡ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಅಂದರೆ ನಾವು ಆಕಾಶ ನೋಡ್ತಾ ಇದ್ದರೆ ಮರಕ್ಕೆಲ್ಲ ಕಲಿಸಿತೀವಂತೆ, ಆ ಥರ. ಸೊ ನೀವೇನು ಅನ್ಕೋಬೇಕು, ನಾನು ದಿನಕ್ಕೆ 3 ಚಾಪ್ಟರ್ ಓದ್ತೀನಿ ಅಂದರೆ ಅಟ್ಲೀಸ್ಟ್ ನೀವು 2 ಓದಿರ್ತೀರ. ಸೊ ಹ್ಯಾವ್ ಆಪ್ಟಿಮಿಸ್ಟಿಕ್ ಚಾಲೆಂಜಸ್. ಆಪ್ಟಿಮಿಸ್ಟಿಕ್ ಅಂದರೆ ಸಾಧ್ಯ ಇರೋ ಚಾಲೆಂಜಸ್ ಇರಬೇಕು, ಆ ಥರ ಮಾಡ್ಕೋತಿದ್ದೆ. ಸೊ ಇದು ನನ್ನ ಸ್ಟಡಿ ಟೈಮ್ ಟೇಬಲ್. ಇದ್ರ ಜೊತೆಗೆ ಈಗ ಪ್ರಿಪ್ರೇಷನ್ ಓದೋದಲ್ಲಿ ನಾವೆಷ್ಟು ಒಬ್ಬೊಬ್ಬರೇ ಹೋಗ್ತೀವಿ. ಒಂಥರ ಮಾನವ ಅನ್ನೋದು ಸಮಾಜ ಜೀವಿ ಅಲ್ಲ, ನಾವು ಸಮಾಜದಿಂದ ಎಲ್ಲೋ ಒಂಥರ ದೂರನೇ ಇದ್ಬಿಡ್ತೀವಿ, ಐಸೋಲೇಟ್ ಆಗಿಬಿಡ್ತೀವಿ ಪ್ರಿಪ್ರೇಷನಲ್ಲಿ. ಇದು ತಪ್ಪು. ಬಿಕಾಸ್ ನಾವು ಎಷ್ಟು ನಮ್ಮ ಇಂಟೆಲಿಜೆನ್ಸ್ ಇಂಪಾರ್ಟೆಂಟು, ಎಷ್ಟು ಕಲಿಕೆ ಇಂಪಾರ್ಟೆಂಟು, ಅಷ್ಟೇ ಒಂದು ಮನೋರಂಜನೆ ಕೂಡ ಇಂಪಾರ್ಟೆಂಟ್. ಮನೋರಂಜನೆ ಅಂದ ತಕ್ಷಣ ಮತ್ತೆ ಟಿಕ್ಟಾಕು, ಇನ್ಸ್ಟಾಗ್ರಾಮ್ ಅಲ್ಲ, ಅದನ್ನು ಜ್ಞಾಪಿಸ್ಕೊಳ್ಳಿ. ಸೊ ಮನೋರಂಜನೆ ಹೇಗಿರಬೇಕು ಅಂದರೆ, ನಿಮ್ಮ ಮತ್ತೆ ಓದೋಕ್ಕೆ ಮತ್ತೆ ಕೂತ್ಕೋತಿದ್ದೀನಿ ಅಂದರೆ ನಿಮ್ಮ ಮನೋರಂಜನೆ ಹೆಲ್ಪ್ ಆಗಿರಬೇಕು. ನಿಮ್ಮ ಬ್ರೇಕ್ಸ್ ಏನು ತೊಗೋತೀರಲ್ಲ ಅದು ಸಕಾರಾತ್ಮಕ ಬ್ರೇಕ್ಸ್
ಆಗಿರಬೇಕು, ನಕಾರಾತ್ಮಕ ಆಗಬಾರ್ದು. ಸೊ ಗುಡ್ ಬ್ರೇಕ್ಸ್ ತಗೊಳ್ಳಿ. ಗುಡ್ ಬ್ರೇಕ್ಸ್ ಹೇಗಿರ್ಬೋದು? ಒಂದು ಗಾರ್ಡನಿಂಗ್, ಕ್ಲೀನಿಂಗ್, ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡೋದು, ವಾಕಿಂಗ್, ನೇಚರ್ ವಾಕ್, ಈ ಥರ ಒಂದು ಗುಡ್ ಬ್ರೇಕ್ಸ್ ತಗೊಳ್ಳಿ. ಸೊ ಬ್ರೇಕ್ ಪ್ಲಸ್ ಸ್ಟಡೀಸ್ ಬೋತ್ ಆರ್ ಇಂಪಾರ್ಟೆಂಟ್. ಸೊ ನಾನು ಒಂದು ಸಂಡೇಸ್ ಒಂದು ಅರ್ಧ ದಿನ ಓದ್ಕೊಂಡು ಅರ್ಧ ದಿನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಇಷ್ಟು. ಸೊ ಫ್ಯಾಮಿಲಿ ಅಂತ ಹೇಳ್ತಿದ್ದೀನಿ. ಸ್ವಲ್ಪ ಪೋಷಕರ ಬಗ್ಗೆನೂ ಮಾತಾಡೋಣ. ಒಂದೊಂದು ಸತಿ ಏನಾಗುತ್ತೆ, ಈ ಜನ್ರೇಷನ್ ಗ್ಯಾಪ್ ಇದೆ ಅಲ್ಲ. ನನಗೂ ಎಷ್ಟೊಂದು ಸತಿ ಅಯ್ಯೋ ಈ ಥರ ಯಾಕೆ ಹೇಳ್ತಾ ಇರೋ ಅಂತ ಅನಿಸಿದೆ. ಬಟ್ ಅವ್ರು ಹೇಳೋದೆಲ್ಲ ನಮ್ಮ ಒಳ್ಳೇದಕ್ಕೆ. ಅಷ್ಟು ಏನು ಸೆಲ್ಫ್ಲೆಸ್ ಆಗಿ ಯಾರು ಗೈಡ್ ಮಾಡ್ತಾರೆ ನಮಗೆ? ತಂದೆ ತಾಯಿ ಬಿಟ್ಟರೆ ಯಾರು ಗೈಡ್ ಮಾಡಲ್ಲ. ಸೊ ನನ್ನ ಕೇಸಲ್ಲಿ ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು ಅನ್ನೋದು 100% ಟ್ರೂ. ಸೊ ನಾನು ಯಾವ ಕೋಚಿಂಗಿಗೂ ಹೋಗಲಿಲ್ಲ, ಮನೇಲೇ ಕೂತ್ಕೊಂಡು ಹೋಗ್ತಾ ಇದ್ದೆ. ಸೊ ನನ್ನ ಫ್ರೆಂಡ್ ಆಗಿರ್ಬೋದು, ನನ್ನ ಮೆಂಟರ್ ಆಗಿರ್ಬೋದು, ನಮ್ಮ ತಂದೆ ತಾಯಿನೇ ಆಗ್ತಿದ್ರು. ಸೊ ನಿಮಗೂ ಅಷ್ಟೇ, ನಾನು ಇನ್ನೂ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ. ಏನು ಟಾರ್ಚರ್ ಅಂದರೆ, ನಾನು ಬೆಳಗ್ಗೆಯಿಂದ ಸಂಜೆ ತನಕ ಓದ್ಕೊಂಡ್ಬರೋದು, ಸಂಜೆ ಕೂತ್ಕೊಂಡು ಇವ್ರಿಗೆ ಪಿಟೀಲ್ ಕುಯ್ಯೋದು. ಇವತ್ತು ಏನಾಯ್ತು ಗೊತ್ತಾ, ನ್ಯೂಸ್ ಪೇಪರಲ್ಲಿ ಏನಾಯ್ತು ಗೊತ್ತಾ, ನಿಮಗೇನು ಅನ್ಸುತ್ತೆ ಹೇಳಿ? ಸೊ ನಿಮ್ಮ ಪೇರೆಂಟ್ಸು ನಿಮ್ಗೆ ಹೆಂಗೆ ಕಾಟ ಕೊಡ್ತಾರೆ, ಓದು ಅಂತ, ನೀವು ಓದೋಕೆ ಅವ್ರು ಹೆಲ್ಪ್ ತೊಗೊಳ್ಳಿ, ಕುತ್ಕೊಂಡು ಕೇಳಿ. ಈಗ ನ್ಯೂಸ್ ಎಷ್ಟೊಂದು ನಮ್ಗೆ ಗೊತ್ತಿರಲ್ಲ, ಅದಕ್ಕೇನೋ ಒಂದು ರೀಸನ್ ಇರುತ್ತೆ. ಅದಕ್ಕೊಂದು 2 ವರ್ಷದ ಮುಂಚೆ ಏನೋ ಇನ್ಸಿಡೆಂಟ್ ಆಗಿರುತ್ತೆ. ಈಗ ಕಾವೇರಿ ನದಿದು ಕೇಸ್ ನಡೀತಿದೆ ಬಿಟ್ವೀನ್ ಕರ್ನಾಟಕ ಆ್ಯಂಡ್ ತಮಿಳ್ನಾಡು. ನಿಮಗೇನಾದರೂ ಆ್ಯಕ್ಚುಲಿ ಯಾಕೆ ನಡೀತಿದೆ ಗೊತ್ತಾ? ಅದೇ ನಿಮ್ಮ ಅಪ್ಪ ಅಮ್ಮಂಗೆ ಹೋಗಿ ಹೇಳಿ. ಅವ್ರು ಡಿಗ್ರಿ ಮಾಡಿಲ್ಲದೆ ಇರ್ಬೋದು, ಅವ್ರು ನಮ್ಮ ಥರ ಗ್ರ್ಯಾಜುಯೇಟು ಇರಲ್ಲ, ಅವ್ರು ಪೇಪರ್ ಓದೋಕ್ಕೆ ಒಂದು ಅಕ್ಷರ ಓದೋಕ್ಕೂ ಬರದೇ ಇರ್ಬೋದು. ಬಟ್ ಅವ್ರಿಗೆ ಜನರಲ್ ನಾಲೆಡ್ಜ್ ಯಾವುದು ಕಮ್ಮಿ ಇಲ್ಲ. ನಂಬ್ತೀರಾ ಇದನ್ನೆಲ್ಲರೂ? ಸೊ ಯೂಸ್ ಯುವರ್ ಪೇರೆಂಟ್ಸ್, ಯೂಸ್ ದೇರ್ ನಾಲೆಡ್ಜ್. ಆ ಥರ ಅವ್ರು ಏನೇನು ಹೇಳ್ತಾರೆ ಅದಕ್ಕೆ ಸ್ಪಂದಿಸ್ತಾ ಹೋಗಿ. ಅವ್ರು ಒಂದು ಒಳ್ಳೆಯದಕ್ಕೆ ಹೇಳ್ತಾರೆ. ಸೊ ಪೋಷಕರ ಪಾತ್ರ ತುಂಬ ಇಂಪಾರ್ಟೆಂಟು. ಅದೊಂದು ಯಾವಾಗಲೂ ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್. ಅಪ್ಪ ಅಮ್ಮನ ಯಾವಾಗಲೂ ರೆಸ್ಪೆಕ್ಟ್ ಮಾಡಿ. ವಾದ ವಿವಾದ ಇದ್ದೇ ಇರುತ್ತೆ. ಬಿಕಾಸ್ ನಾವು ಒಂದು ಹ್ಯೂಮನ್ ಬೀಯಿಂಗ್ ಅಂದರೆ ನಮ್ಮದೇ ಒಂದು ಆಲೋಚನೆಗಳಿರುತ್ತೆ. ಟೇಕ್ ಎವ್ರಿಬಡಿ ಸಜೆಷನ್ ಬಟ್ ಟೇಕ್ ಯುವರ್ ಓನ್ ಡಿಸಿಷನ್ ಅಲ್ಲ. ಲಿಸನ್ ಟು ಎವ್ರಿಬಡಿ ಸಜೆಷನ್ ಬಟ್ ಮೇಕ್ ಯುವರ್ ಓನ್ ಡಿಸಿಷನ್. ಸೊ ತಂದೆ ತಾಯಿನ ಕನ್ಸಿಡರ್ ಮಾಡಿ ಆ್ಯಂಡ್ ಮೇಕ್ ದಮ್ ಪಾರ್ಟ್ ಆಫ್ ಯುವರ್ ಲೈಫ್. ಬರೀ ಫ್ರೆಂಡ್ಸ್ ಆಯಿತು, ಎಲ್ಲ ಆಯಿತು. ಬಟ್ ಈಗ ಅವರು ನಮ್ಮ ಲೈಫಲ್ಲಿ ಭಾಗಿಯಾದಾಗ ಕೊನೆಗೆ ನೀವು ಏನು ಪರ್ಸ್ನಾಲಿಟಿ ಬಿಲ್ಡ್ ಆಗುತ್ತೆ, ದಟ್ ವಿಲ್ ಬಿ ಡಿಫ್ರೆಂಟ್. ಅದಕ್ಕೆ ಹೇಳಿದ್ದು ಪೋಷಕರನ್ನ ಕಾಟ ಕೊಡಿಯೋರಿಗೆ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ನ್ಯೂಸಲ್ಲಿ ಏನೋ ಬಂತು ಅಂದರೆ ಇದು ನಿಮಗೆ ಸರಿ. ನಾನು ಮೊನ್ನೆನೂ ಕೇಳಿದೆ, ಬಸ್ಸಲ್ಲಿ ಹೋಗ್ತಾ ಇದ್ವಿ, ಬಸ್ ಜರ್ನಿ ಮಾಡ್ತಿದ್ವಿ, ಫ್ರೀ ಟಿಕೆಟ್ ಬಂದಿದ್ದಿಲ್ಲ. ನಾನು ನಮ್ಮಮ್ಮನ ಕೇಳಿದೆ, ಅಮ್ಮ ನಿಂಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಅಂತ. ಸೊ ಅವ್ರು ಹೇಳಿದ್ರು, 30 years ಬ್ಯಾಕ್ ನಾನು ಮದುವೆ ಆಗಿ ಬಂದಾಗ ಸೊ ಟ್ರಾವೆಲ್ ಮಾಡ್ತಾನೆ, ನನ್ನ ಹತ್ರ ದುಡ್ಡು ಕೂಡ ಇರಲಿಲ್ಲ ಕಣೆ, ಆ ಥರ. ಇವಾಗ ಏನು ಅನ್ಸುತ್ತೆ ಅಂದರೆ ಇಟ್ ಈಸ್ ಏನೋ ಅವ್ರಿಗೆ ಏನು ಅನ್ಸುತ್ತೆ ಅದನ್ನು ಹೇಳಿದ್ರು. ಸೊ ನೀವು ಈ ಥರ ಡಿಸ್ಕಸ್ ಮಾಡ್ತಿದ್ರೆ ಸಮಾಜದಲ್ಲಿ ಏನಾಗ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಈ ಥರನೂ ಥಿಂಕ್ ಮಾಡ್ಬೋದಾ ಅಂತ ನಿಮ್ಮ ಪೇರೆಂಟ್ಸ್ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಇದಕ್ಕೆ ಕನ್ಸಿಡರ್ ಯುವರ್ ಪೇರೆಂಟ್ಸ್, ಮೇಕ್ ದೆಮ್ ಪಾರ್ಟ್ ಆಫ್ ಯುವರ್ ಪ್ರಿಪ್ರೇಷನ್. ಇದು ಪೋಷಕರ ಬಗ್ಗೆ. ಬೇರೆ ಕ್ವಶನ್ಗೆ ಹೀರೋ ಅಂತೂ ಗೆದ್ದಾಯ್ತು. ನೋಡೋಣ ಅರವಲ್ಲಿ ಯಾರು ಬರ್ತಾರೆ. IPS ಆಫೀಸರ್ ಅಣ್ಣಾಮಲೈ ಇದ್ದಾರಲ್ಲ, ಅವರು ಜಾಬ್ನ ಕ್ವಿಟ್ ಮಾಡಿದ್ರು. ಯಾಕೆ ಅಂತ ಕೇಳಿದಕ್ಕೆ ಸಮ್ಟೈಮ್ಸ್ ನಾವು ಓನ್ ಡಿಸಿಷನ್ ತಗೊಳಕ್ಕಾಗಲ್ಲ ಅಂತ ಅಂದರು. ಈವನ್ ರೋಹಿಣಿ ಸಿಂಧೂರಿ ಕೂಡ ಎಷ್ಟೋ ಸಲ ಟ್ರಾನ್ಸ್ಫರ್ ಆಗಿದ್ದಾರೆ. ಸೊ ಈ ಥರ ಬಂದಾಗ ನಾನು ಇಷ್ಟು ಕಷ್ಟಪಟ್ಟು ಓದಿ ಚೆನ್ನಾಗಿ ಮಾಡಿ ನಾನು ಸಮ್ಟೈಮ್ಸ್ ಪೊಲಿಟಿಷಿಯನ್ಸ್ ಅಂಡರಲ್ಲಿ ನಾನು ಕೆಲಸ ಮಾಡಬೇಕಾಗುತ್ತೆ, ನಾನು ಓನ್ ಡಿಸಿಷನ್ ತಗೊಳಕ್ಕಾಗಲ್ಲ ಅಂತ ನಿಮಗೆ ಅನಿಸ್ಲಿಲ್ವಾ? ಈ ಥರ ವಿಷಯಗಳು ಡಿಮೋಟಿವೇಟ್ ಮಾಡಲಿಲ್ವಾ? ಖಂಡಿತ ಆಗಲಿಲ್ಲ. ಸಿವಿಲ್ ಸರ್ವಿಸ್ ಅಂದ್ರೇನು ಮಾಡ್ತೀರಾ? ಯು ಆರ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ದಟ್ ವೆಲ್ಫೇರ್, ಟು ದ ಡೆವಲಪ್ಮೆಂಟ್ ಆಫ್ ಸೊಸೈಟಿ. ಈ ಪರ್ಪಸ್ನ ಮರಿಬಾರ್ದು. ನಾನೀಗ ಜಸ್ಟ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಿ. ನನಗೆ ಅವ್ರ ಬಗ್ಗೆ, ನೀವು ಕೇಳಿದ ವ್ಯಕ್ತಿಗಳ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ನನಗೆ ನಾಲೆಡ್ಜ್ ಕಡಿಮೆ ಇದೆ. ಯಾಕಂದರೆ ಎಕ್ಸ್ಪೀರಿಯನ್ಸ್ ನಾನು ಮಾಡಿಲ್ಲ, ಅವ್ರು ಮಾಡಿರ್ಬೋದು. ಬಟ್ ನಾನು ನಿಮಗೆ ಏನು ಹೇಳ್ತೀನಿ, ಇದೇ ಚಾಲೆಂಜಸ್ನ ನೀವು ಫೇಸ್ ಮಾಡಬೇಕು. ಈಗ ಇದೇ ನೀವು ಹೇಳಿದ್ರಿ, ಕಿರಣ್ ಬೇಡಿ ವಾಸ್ ಅ IPS ಆಫೀಸರ್. ಶಿ ವಾಸ್ ಅ ವಿಮೆನ್ IPS ಆಫೀಸರ್. ಅವ್ರಿಗೆಷ್ಟು ಟೀಕೆಗಳು ಬಂದಿರಬಾರ್ದು ಅಲ್ಲ, ಅವ್ರಿಗೆಷ್ಟು ಒತ್ತಡ ಬಂದಿರಬಾರ್ದು. ಬಟ್ ಶಿ ಇಸ್ ದ ಬೆಸ್ಟ್ IPS ಆಫೀಸರ್ ಅಲ್ಲ. ಅವ್ರು ತಿಹಾರ್ ಜೈಲಲ್ಲಿ ಕೆಲಸ ಮಾಡಿದ್ದು ಈಗಲೂ ಎಲ್ರಿಗೂ ಸ್ಫೂರ್ತಿ. 30-40 ಸತಿ ಟ್ರಾನ್ಸ್ಫರ್ ಆದ್ರೂ ಈಗ ಎಲೆಕ್ಷನ್ ಕಮಿಷನ್ ಆಗಿ ಇನ್ನೂ ಕೆಲಸ ಮಾಡ್ತಿದ್ದಾರೆ. ಸೊ ದೀಸ್ ಆರ್ ಚಾಲೆಂಜಸ್. ಚಾಲೆಂಜಸ್ ಡಸ್ ನಾಟ್ ಮೀನ್ ಇಟ್ ಈಸ್ ಎಂಡ್, ಇಟ್ ಈಸ್ ಬಿಗಿನಿಂಗ್. ಈಗ ನೀವು ಚಾಲೆಂಜ್, ಇದು ನಿಮಗೆ ಸಿವಿಲ್ ಸರ್ವಿಸ್ ಅಂತ ಅಷ್ಟೇ ಅಲ್ಲ, ನೀವು ಎಲ್ಲೇ ಹೋದ್ರೂ ಅಡೆತಡೆಗಳು ಬರ್ತಿರುತ್ತೆ. ಇದಕ್ಕೆ ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಬಗ್ಗದವ್ರಿಗೆ ಗುದ್ದು ಜಾಸ್ತಿ ಅಂತ, ಬಿದ್ದವ್ರಿಗೆ ಗುದ್ದು ಜಾಸ್ತಿ. ಬೀಳಬೇಡಿ.
ಆಗಲೇ ಗುದ್ದು ಬೀಳುತ್ತೆ. ಎದ್ದು ನಿಂತ್ಕೊಂಡು ಆರಾಮಾಗಿ ಫೇಸ್ ದ ಚಾಲೆಂಜಸ್ ಅಂತ ಹೇಳ್ತೀನಿ. ಬಟ್ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದೆಮ್ ಬಿಕಾಸ್ ಅವ್ರ ಲೈಫ್ ಅವ್ರ ಇಂಟೆನ್ಷನ್ ಬೇರೆ ಇರುತ್ತೆ ಅಲ್ಲ. ಸೊ ಬಟ್ ನಾನು ಏನು ಹೇಳ್ತೀನಿ, ಬೇರೆಯವ್ರನ್ನ ನೋಡಿ ನೀವು ಡಿಸಿಷನ್ ತೊಗೊಳಕ್ಕೆ ಹೋಗ್ಬೇಡಿ. ಇದಕ್ಕೆ ಕೂತ್ಕೊಳ್ಳಿ. ಇದಕ್ಕೆ ಒಂದು ಸ್ಮಾಲ್ ಇನ್ನೊಂದು ಹಾಗೆ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಈಗ ನೀವು ಹಳ್ಳಿ ಕಡೆ ಇರ್ತೀರಪ್ಪ. ಹಳ್ಳಿ ಕಡೆ ಯಾವುದೋ ರೈತ ನೇಚರ್ ಕಾಲ್ ಇದು ಬಂದಿರುತ್ತೆ, ಅವ್ನು ತೊಗೊಂಡು ಹೋಗಿರ್ತಾನೆ, ಚಂದ ತೊಗೊಂಡು ಹೋಗಿರ್ತಾನೆ, ಗದ್ದೆ ಕೂತಿರ್ತಾನೆ. ಎಲ್ಲೋ ದೂರದಲ್ಲಿ ಚಿರತೆ ಹೋಗಿರುತ್ತೆ. ಏನು ಹೋಗಿರುತ್ತೆ? ಚಿರತೆ ಹೋಗಿರುತ್ತೆ. ಇವನಿನ್ನೂ ದೂರದಲ್ಲೇ ಇದ್ದಾನೆ, ಅವನ ಹತ್ರನೂ ಬಂದಿಲ್ಲ. ಅವ್ನು ಮುಗಿಸ್ಕೊಂಡು ಬಂದು ಊರವ್ರ ಹತ್ರ ಹೇಳ್ತಾನೆ, ಚಿರತೆ ಹಂಗಿತ್ತು, ಹಿಂಗೆ ಬಂತು, ನನ್ನ ಮೇಲೆ ಬಂದು ಹಿಂಗೆ ಎಗುರ್ತು, ಹಿಂಗೆ ಪರಿಚಿತು ಅಂತ. ಊರ ಜನ ಏನು ಅನ್ಕೋತಾರೆ? ನಿಜ ಅನ್ಕೋತಾರೆ. ಎಕ್ಸ್ಪೀರಿಯನ್ಸ್ ಮಾಡಿದ್ದು ಯಾರು? ಒಬ್ಬ. ಭಯ ಪಟ್ಟಿದ್ದು ರೂಮರ್ ಸ್ಪ್ರೆಡ್ ಎಷ್ಟು ಜನಕ್ಕೆ ಸ್ಪ್ರೆಡ್ ಆಯ್ತು? ಊರ ಜನಕ್ಕೆ. ಸೊ ಅದಕ್ಕೆ ಹೇಳೋದು, ಇಂಥ ಇದಕ್ಕೆ ನೀವು ಸಿಲುಕಬಾರ್ದು. ನಿಮ್ಮ ಗುರಿ ನಾನು ಮಾಡಬೇಕು ಅಂತ ಇದ್ದರೆ ಯಾವ ಚಾಲೆಂಜಸ್ ಅಲ್ಲೂ ಫೇಸ್ ಮಾಡ್ಬೋದು ಅಷ್ಟೇ. ನೆಕ್ಸ್ಟ್ ಅದಕ್ಕೊಂದು ಏನೋ ಒಂದಿದೆ, ನೋಡ್ತೀನಿ, ಸಿಕ್ಕರೆ ಹೇಳ್ತೀನಿ ನಿಮಗೆ. ಹೇಳ್ಬೇಕಂದ್ರೆ, ಬೇಕಾದರೆ ಬೆರೆತು ನಡೆ. ಅಂದರೆ ನಿಮಗೆ ಯಾವಾಗ ಬೇಕು ಅನಿಸುತ್ತೆ ಬೆರೆತು ನಡಿಬೇಕು ಅಂದರೆ ಮಿಂಗಲ್ ಆಗಬೇಕು. ಸಾಕಾದರೆ ಸರಿದು ನಡೆ. ಅಯ್ಯೋ ನಮಗೆ ಸಾಕಾಯ್ತಪ್ಪ ಅಂದರೆ ಸೈಡಿಗೆ ಬನ್ನಿ. ಎರಡೂ ಬೇಡವಾದರೆ ಸುಮ್ಮನೆ ನಡೆ. ಗೊತ್ತಾಯ್ತಾ? ಗುಡ್ ಆಫ್ಟರ್ನೂನ್ ಮ್ಯಾಮ್. UPSC ಎಕ್ಸಾಮ್ ಅಂದ ತಕ್ಷಣ ನಮಗೆಲ್ಲ ಭಯ ಆಗುತ್ತೆ. ಮತ್ತೆ ಸ್ಟಾರ್ಟಿಂಗ್ ಪ್ರಿಪ್ರೇಷನ್ ಸ್ಟ್ರಾಟಜೀಸ್ ಬಗ್ಗೆ ಸ್ವಲ್ಪ ಹೇಳಿ ಮ್ಯಾಮ್. ಹಾಗೆ ಕರೆಂಟ್ ಅಫೇರ್ಸ್ ಸ್ವಲ್ಪ ಕನ್ಫ್ಯೂಸ್ ಇದೆ. ಈವನ್ ನ್ಯೂಸ್ ಪೇಪರ್ ಓದಿದ್ರು ಯಾವ ಟಾಪಿಕ್ ಮೇಲೆ ಫೋಕಸ್ ಮಾಡಬೇಕು, ಅಂದರೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ ಏನು, ಅದ್ರ ಬಗ್ಗೆ ಡೌಟ್ ಇದೆ. ಓಕೆ. ಸೊ ಅದರಲ್ಲಿ ಸೆಂಟ್ರಲ್ ಸರ್ವಿಸ್ ಒಂದಿದೆ, ಆಲ್ ಇಂಡಿಯಾ ಸರ್ವಿಸ್ ಒಂದಿದೆ. IAS, IPS, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಆಲ್ ಇಂಡಿಯಾ ಸರ್ವಿಸ್. ನೆಕ್ಸ್ಟು ಇಂಡಿಯನ್ ಫಾರಿನ್ ಸರ್ವಿಸ್, ಸೆಂಟ್ರಲ್ ಸರ್ವಿಸ್, ಇದೆಲ್ಲ ಟಾಪ್ ಸರ್ವಿಸ್. ಇದಕ್ಕೆ ರೆಕ್ರೂಟ್ ಮಾಡ್ತಿದ್ದಾರೆ. ಸೊ ಅಪ್ಲಿಕೇಶನ್ 14 lakh ಪೀಪಲ್ ಹಾಕ್ತಾರೆ. ಪ್ರಿಲಿಮ್ಸ್ ಬರೆಯೋದು ಒಂದು 5 ಲಕ್ಷ ಜನ. ಕೊನೆಗೆ ಮೇನ್ಸ್ ಸೆಲೆಕ್ಟ್ ಆಗೋದು ಒಂದು 14,000 ಜನ. ಇಂಟರ್ವ್ಯೂ ರೀಚ್ ಆಗೋದು ಒಂದು 3,000 ಜನ. ಅಲ್ಲಿಂದ ಫೈನಲ್ ರ್ಯಾಂಕ್ ಬರೋದು 1,000 ಜನ. ಆಯಿತಾ? ನೀವು ನಾನೇ ಆ 1,000 ಜನದಲ್ಲಿ ಒಬ್ಬರು ಆಗ್ತೀನಿ ಅಂತ ಫಸ್ಟ್ ಅನ್ಕೋಬೇಕು ಅಲ್ಲ. ಅದು ಫಸ್ಟ್ ಮ್ಯಾನಿಫೆಸ್ಟ್ ಮಾಡಬೇಕು. ಐ ವಿಲ್ ಓನ್ಲಿ ಬಿಕಮ್ ದಟ್ 1% ಅಂತ. ಇದಕ್ಕೆ ಹೇಳಿದ್ದು, ನೀವು ಏನು ಕಾಗದದ ನಕ್ಷೆ ಮೇಲೆ ಏನು ಅನ್ಕೋತೀರಾ. ಸೊ ನಾನು ಹೇಳಿದ್ನಲ್ಲ, ನಾನು ಅನ್ಕೋತಿದ್ದೆ ಪೂಜಾ 25 ನಾನು ಅನ್ಕೋತಿದ್ದೆ, ಅದ್ರ ಥರ ನಡ್ಕೊಂಡೆ. ಸೊ ಭಯ ಪಡಬೇಡಿ ಆಯಿತಾ. ಕಾಂಪಿಟೇಷನ್ ಇದೆ, ಬಟ್ ಸಿ ಇಟ್ ಈಸ್ ಡಿಫಿಕಲ್ಟ್ ಬಿಕಾಸ್ ದೇ ಆರ್ ಸೆಲೆಕ್ಟಿಂಗ್ ಬೆಸ್ಟ್ ಒನ್ಸ್. ಸೊ ದರ್ ಇಸ್ ಕಾಂಪಿಟೇಷನ್, ಬಟ್ ಇಟ್ ಶುಡ್ ನಾಟ್ ಬಿಕಮ್ ಇಂಪಾಸಿಬಲ್. ಇಟ್ ಈಸ್ ನಾಟ್ ಇಂಪಾಸಿಬಲ್ ಅಷ್ಟೇ. ಇಟ್ ಈಸ್ ನಾಟ್ ಅಟ್ ಆಲ್ ಇಂಪಾಸಿಬಲ್. ಈಗ ನಾನೇ ನಿಮ್ಮ ಮುಂದೆ ಇದ್ದೀನಿ, ನಾನು ಯಾವ ಕೋಚಿಂಗಿಗೂ ಹೋಗಿಲ್ಲ, ಯಾವ ಬ್ಯಾಕ್ಗ್ರೌಂಡು ಇಲ್ಲ, ಕ್ಲಿಯರ್ ಮಾಡಿದ್ದೀನಿ ಅಲ್ಲ. ಬೈ ಇಟ್ ಈಸ್ ಪಾಸಿಬಲ್ ಅಷ್ಟೇ. ಅದರದ್ದು ಭಯ ಯಾಕೆ ಪಡ್ಕೋತೀರಾ? ಜಸ್ಟ್ ಐ ಟೋಲ್ಡ್ ಯು ಎಕ್ಸಾಂಪಲ್ ಅಲ್ಲ. ಯಾರೋ ಒಬ್ಬರು ಅಟೆಂಡ್ ಮಾಡಿ ಅದ್ರ ಬಗ್ಗೆ ಭಯ ಹುಟ್ಟಿಸಿರ್ಬೋದು, ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ, ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್ ಮಾಡಿ. ಸೊ ನೆಕ್ಸ್ಟ್ ನ್ಯೂಸ್ ಪೇಪರ್ ಹೇಳಿದ್ವಿ. ಸೊ ನ್ಯೂಸ್ ಪೇಪರ್ ನಾನು ಹಿಂದೂ ಓದ್ತಿದ್ದೆ. ಸೊ ಹಿಂದೂ ಒಂದು ಸ್ವಲ್ಪ ಪ್ರಿಪ್ರೇಷನ್ ಪ್ರಕಾರನೇ ಇದೆ. ಸೊ ನೀವು ಯಾರ್ಯಾರು ನಾನು ಸ್ಟಾರ್ಟ್ ಮಾಡಬೇಕು ಅನ್ಕೋತೀರ, ನ್ಯೂಸ್ ಪೇಪರ್ ಓದೋದು ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಸೊ ನ್ಯೂಸ್ ಪೇಪರ್ ನಾನು ಸ್ಟಾರ್ಟ್ ಮಾಡಿದ್ರೆ ನನಗೂ ಅರ್ಥ ಆಗ್ತಿರ್ಲಿಲ್ಲ. ಬಿಕಾಸ್ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಕೊಟ್ಟಿರ್ತಾರೆ, ಇಲ್ಲ ಒಂದು ಸ್ವಲ್ಪ ಡೀಪ್ ಆಗಿ ಕೊಟ್ಟಿರ್ತಾರೆ. ಇದಕ್ಕೆ ಹೇಳಿದ್ದು, ನಿಮ್ಮ ಪೇರೆಂಟ್ಸ್ನ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ನ ಯೂಸ್ ಮಾಡ್ಕೊಳ್ಳಿ. ಇನ್ನೊಂದು, ಕಲಿಬೇಕು ಅಂತ ಆಸೆ ಇರುವಾಗ ಹೆಸಿಟೇಟ್ ಮಾಡ್ಕೋಬಾರ್ದು. ಕಲಿಯೋಕ್ಕೆ ಹೆಸಿಟೇಟ್ ಮಾಡ್ಕೋಬಾರ್ದು. ನಂಗೆ ಗೊತ್ತಾಗ್ತಿಲ್ಲ ಅಂದರೆ ಕೇಳಬೇಕು, ಬಾಯ್ಬಿಟ್ಟು ಕೇಳಬೇಕು. ಆಸ್ಕ್ ಯುವರ್ ಪೇರೆಂಟ್ಸ್, ಆಸ್ಕ್ ಯುವರ್ ಫ್ರೆಂಡ್ಸ್, ಡಿಸ್ಕಸ್ ಮಾಡಿ. ಸೊ ಈಗ ಇದಕ್ಕೆ ನೀವು ಹೇಳಿದರೆ ನ್ಯೂಸ್ ಪೇಪರಲ್ಲಿ ಯಾವ ಆರ್ಟಿಕಲ್ ಓದಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಸಿಲೆಬಸ್ ಇರೋದು. ಫಸ್ಟ್ ಸಿಲೆಬಸ್ ಓದಿ. ಈಗ ಸಿಲೆಬಸ್ಸಲ್ಲಿ 4 ಪೇಪರ್ ಇದೆ. 4 ಪೇಪರಲ್ಲೂ ಒಂದು 5 ಟಾಪಿಕ್ ಇದೆ. ಈಗ ಫಸ್ಟ್ ಸೆಕೆಂಡ್ ಹಿಸ್ಟ್ರಿಲಿ ಟೆಂಪಲ್ ಬಗ್ಗೆ, ಟೆಂಪಲ್ ಆರ್ಕಿಟೆಕ್ಚರ್ ಬಗ್ಗೆ ಇದೆ, ನೀರು ವಾಟರ್ ಬಗ್ಗೆ ಇದೆ. ಈ ನ್ಯೂಸ್ ವಾಟರ್ ಬಗ್ಗೆ ಇದೆ, ಅಗ್ರಿಕಲ್ಚರ್ ಬಗ್ಗೆ ಇದೆ. ನೀವೇನು ಮಾಡ್ತೀರಾ, ಬೆಳಗ್ಗೆ ಎದ್ದ ತಕ್ಷಣ ಸಿಲೆಬಸ್ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಸಿಲೆಬಸ್ ಓದಿರ್ತೀರ. ಸಿಲೆಬಸ್ ಓದ್ತಾನೆ ಅಗ್ರಿಕಲ್ಚರ್ ಅಂತ ಬಂದಿರುತ್ತೆ. ಅವತ್ತಿನ ಪೇಪರಲ್ಲಿ ಸಿರಿಧಾನ್ಯ ಗೊತ್ತಲ್ಲ, ಇವಾಗ ಮಿಲೆಟ್ಸ್ ಬಗ್ಗೆ ತುಂಬ ಪ್ರಮೋಷನ್ ಮಾಡ್ತಿದ್ದಾರೆ. ಸೊ ನ್ಯೂಸ್ ಪೇಪರಲ್ಲಿ ಸಿರಿಧಾನ್ಯ ಬಗ್ಗೆ ಬಂದಿರುತ್ತೆ. ಆಗ ನಿಮ್ಗೆ ಗೊತ್ತಾಗುತ್ತೆ, ಓ ನನ್ನ ಸಿಲೆಬಸ್ಸಲ್ಲಿ ಕೂಡ ಈ ಟಾಪಿಕ್ ಇತ್ತು, ನ್ಯೂಸ್ ಪೇಪರಲ್ಲಿ ಕೂಡ ಬಂದಿದೆ ಅಂದರೆ ಅರ್ಥ ನಾನು ಈ ಆರ್ಟಿಕಲ್ ಓದ್ಕೋಬೇಕು. ಸೊ ನಿಮಗೆ ಯಾವಾಗ ನ್ಯೂಸ್ ಪೇಪರ್ ಏನು ಓದಬೇಕು ಅಂತ ಗೊತ್ತಾಗಲ್ವೋ ಫಸ್ಟ್ ಸಿಲೆಬಸ್ ಎತ್ಕೊಂಡು ನೋಡಿ. ಸಿಲೆಬಸ್ಸಲ್ಲಿ ತುಂಬ ಚೆನ್ನಾಗಿ, ತುಂಬ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ, ಏನು ಓದಬೇಕು, ಏನು ಬಿಡಬೇಕು. ಸೊ ಫಸ್ಟ್ ರೀಡ್ ಯುವರ್ ಸಿಲೆಬಸ್, ದೆನ್ ರೀಡ್ ಯುವರ್ ನ್ಯೂಸ್ ಪೇಪರ್ ಎವ್ರಿ ಡೇ. ಆಗ ನಿಮಗೆ ಬೇಡದೇ ಇರೋ ಟಾಪಿಕ್ಸ್ ಬಗ್ಗೆ ಅನಾವಶ್ಯಕ ಟೈಮ್ ವೇಸ್ಟ್ ಮಾಡಲ್ಲ. ಸೊ ಎಡಿಟೋರಿಯಲ್
ಬೇಡದೆ ಇದು ಸ್ವಲ್ಪ ಜಾಸ್ತಿ ಬಯಾಸ್ ಇರೋದು ಪಾಲಿಟಿಕ್ಸ್ ಅದು ಬೇಡ. ಪಾಲಿಟಿಕ್ಸ್ ಇದ್ರೂ ಓಕೆ, ಬಟ್ ಅದು ನಿಮ್ಮ ಸಿಲೆಬಸ್ಗೆ ರಿಲೇಟ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಈಗ ರೀಸೆಂಟ್ಲಿ ಏನಾಯಿತು, ದ್ರೌಪದಿ ಮುರ್ಮು ನಮ್ಮ ಹಾನರಬಲ್ ಪ್ರೆಸಿಡೆಂಟ್ ಶಿ ಗಾಟ್ ಎಲೆಕ್ಟೆಡ್ ಅಲ್ಲ, ಅವರು ಅದ್ರ ಬಗ್ಗೆ ತುಂಬ ಆರ್ಟಿಕಲ್ಸ್ ಬಂತು. ನೀವು ಸಿಲೆಬಸ್ ತೊಗೊಂಡು ನೋಡಿದ್ರೆ ಪ್ರೆಸಿಡೆಂಟ್ ಅಂತ ಒಂದು ಟಾಪಿಕ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಇದ್ರ ಅರ್ಥ ಏನು, ನೀವು ಪ್ರೆಸಿಡೆಂಟ್ ಅಂದರೆ ದ್ರೌಪದಿ ಮುರ್ಮುಜಿ ಬಗ್ಗೆ ತಿಳ್ಕೊಬೇಕು ಅಂತಲ್ಲ, ಪ್ರೆಸಿಡೆಂಟ್ ಅಂದರೆ ಆ ಹುದ್ದೆಗಿರೋ ಏನೇನು ಪವರ್ ಇದೆ, ಅದು ಯಾಕೆ ಬೇಕು, ಇದು ನಿಮ್ಮ ನೋಟ್ಸಲ್ಲಿ ಇರುತ್ತೆ, ಇಲ್ಲ ನಿಮ್ಮ ಸಿಲೆಬಸ್ಸಲ್ಲಿ ಇರುತ್ತೆ. ಈ ಥರ ನೀವು ರಿಲೇಟ್ ಮಾಡ್ಕೋಬೇಕು. ಸೊ ನಿಮ್ಮ ಸಿಲೆಬಸ್ ಏನಪ್ಪ ಅಂದರೆ ಬೌಂಡ್ರಿ ಕ್ರಿಯೇಟ್ ಮಾಡುತ್ತೆ. ಈ ಟಾಪಿಕ್ಸ್ ಓದ್ಕೊಂಡು ನಾನು ಈ ಬೌಂಡ್ರಿಲಿ ಇರಬೇಕು, ಇದನ್ನು ಬಿಟ್ಟು ಜಾಸ್ತಿ ಏನು ಬೇಡ. ಸೊ ನಿಮಗೆ ಯಾವಾಗ ಕನ್ಫ್ಯೂಷನ್ ಆಗುತ್ತೆ ಸಿಲೆಬಸ್ ಓದಿ, ಸಿಲೆಬಸ್ ಓದಾದ ನ್ಯೂಸ್ ಪೇಪರ್. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಇನ್ನೊಂದು ಏನಪ್ಪ ಡೌಟು? ಥ್ಯಾಂಕ್ ಯು ಮ್ಯಾಮ್. ಯು ಆರ್ ಎಂಪವರ್ಡ್ ವಿಮೆನ್ ಅಂತ ಎದ್ದಿಟ್ಕೊಳ್ಳಿ ಬೇಗ. ಕಮ್ ಆನ್ ಕ್ಲಾಸ್. ಐ ಲೈಕ್ ದಿಸ್ ಗರ್ಲ್. ನೀನು ಹೆಸರು ಕೂತು ಅನನ್ಯ ನೋಡಿ, ಫಸ್ಟ್ ನೀವೆಲ್ಲರಿಗಿಂತ ಫಸ್ಟ್ ಎದ್ದು ನಿಂತ್ಕೊಂಡ್ಲು. ಸೊ ನೆಕ್ಸ್ಟ್ ಇವಳು ಈಗ IS ಅನನ್ಯ ಅಂತಲೇ ಕೂಗೋಣ ಎಲ್ಲರೂ. ಒಂದ್ಸತಿ ಜೋರಾಗಿ IS ಅನನ್ಯ ಅನ್ನೋಣ. 1 2 3 IS ಅನನ್ಯ. ಸೊ ನೆಕ್ಸ್ಟ್ IPS ಯಾರು ಆಗಬೇಕು, ಪೊಲೀಸ್ ಯಾರು ಆಗಬೇಕು, ಯೂನಿಫಾರ್ಮ್ ಯಾರು ಹಾಕೋಬೇಕಂತ ಸುಮಾರು ಜನ ಇದ್ದೀರಪ್ಪ, ಎಲ್ಲ ಕಿರಣ್ ಬೇಡಿಗಳೇ ಇದ್ದೀರಾ ಇಲ್ಲಿ. ಸೊ ನೀವು ಇಷ್ಟು ಜನನೋ ನೀವೇನು ಇವತ್ತು ಅಂದ್ಕೊಂಡಿದ್ದೀರಾ, ಇದು ಇವತ್ತು ಸಂಕಲ್ಪ. ಇವತ್ತೇನು ಇದನ್ನ ನೀವು ಮಾಡಿ ಇನ್ನೊಂದು 2 years ಅಲ್ಲಿ ಈ ಸ್ಟೇಜ್ ಮೇಲೆ ನೀವು ಇಲ್ಲಿರ್ಬೇಕು, ನಾನು ಅಲ್ಲಿರ್ತೀನಿ. ಕ್ಯಾನ್ ಡೂ ಇಟ್. ಸ್ವಲ್ಪ ಕೈ ಬರಲಿ, ಜೋಶ್ ಬರಲಿ. ಐ ವಿಲ್ ಡೂ ಇಟ್. ಐ ಶುಡ್ ಡೂ ಇಟ್. ಗುಡ್, ವೆರಿ ಗುಡ್. ಅಟ್ಲೀಸ್ಟ್ ಯು ಆರ್ ಥಿಂಕಿಂಗ್ ಯು ಕ್ಯಾನ್ ಡೂ ಇಟ್ ಅಲ್ಲ, ಎಲ್ಲರ ಕಡೆಯಿಂದನೂ ಸಾಧ್ಯ ಇದೆ. ಸೊ ಕೂತ್ಕೊಳ್ಳಿ. ಈ ಕೇಳಿ ಪೊಲೀಸ್ ಸರ್ವಿಸ್ IS ಅಂದ್ರಿ. ಸೊ ನೋಡಿದ್ರ ಕೇಳಿ ಕೇಳಿ ಅಂತ ಒಂದು ಸ್ವಲ್ಪ ಹುಮ್ಮಸ್ ಕೊಟ್ರೆ ಎಷ್ಟು ಜನ ಹೇಳ್ತಿದ್ದಾರೆ. ಒಂದು ನಿಮಿಷ ಕೂತ್ಕೊಳ್ಳಿ, ಒಂದು ಟಾಸ್ಕ್ ಮಾಡೋಣ. ಓಕೆನಾ? ಒಂದು ಟಾಸ್ಕ್ ಮಾಡೋಣ. ನಿಮ್ಮ ರೈಟ್ ಸೈಡ್ ತಿರುಗಿ, ರೈಟ್ ಸೈಡ್ ಯಾರಿದ್ದಾರೆ ಅವ್ರ ಬೆನ್ನ ಮೇಲೆ 2 ಸತಿ ತಟ್ಟಿ, ಯಾರಿದ್ದಾರೆ ಅವ್ರಿಗೆ ತಟ್ಟಿ. ಓಕೆನಾ? ಈಗ ಲೆಫ್ಟ್ ಸೈಡ್ ತಿರ್ಕೊಂಡು ಲೆಫ್ಟ್ ಸೈಡ್ ಯಾರಿದ್ದಾರೆ ಅವ್ರಿಗೆ ತಟ್ಟಿ. ಇದ್ರ ಅರ್ಥ ಏನು ಹೇಳಿ? ನೀವು ಒಬ್ರು ಬೆನ್ನು ತಟ್ಟಿದ್ರೆ ನಿಮ್ಮ ಬೆನ್ನು ಹೇಳಪ್ಪ ಈಗ. ಗುಡ್ ಆಫ್ಟರ್ನೂನ್. ಹಾಂ ಹೇಳಿ ಮ್ಯಾಮ್, ನೀವು ಯಾವ ಆಥರ್ನ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ರಿ ಅನ್ನೋದು ಫಸ್ಟ್ ಕ್ವಶನ್ನು. ಮತ್ತು ನೀವು ಮೇನ್ಸಲ್ಲಿ ಯಾವ ಸಬ್ಜೆಕ್ಟ್ನ ಆಪ್ಷನಲ್ ಆಗಿ ತಗೊಂಡಿದ್ರಿ. ಥರ್ಡ್ ಕ್ವಶನ್, ಇಂಟರ್ವ್ಯೂ. ಮ್ಯಾಮ್, ನಾನು ತುಂಬ ವೀಡಿಯೋಸ್ನ ನೋಡಿದ್ದೀನಿ ಯೂಟ್ಯೂಬಲ್ಲಿ ಇಂಟರ್ವ್ಯೂ ಬಗ್ಗೆ. ನಿಮ್ಮ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಗಿತ್ತು ಮ್ಯಾಮ್? ಓಕೆ, ಹೇಳ್ತೀನಿ. ಸೊ ಬುಕ್ಸು ಎಲ್ಲರೂ ಸ್ಟ್ಯಾಂಡರ್ಡ್ ಬುಕ್ಸೇ ರೆಫರ್ ಮಾಡ್ತಾರೆ. ಒಂದು 5-6 ಸಬ್ಜೆಕ್ಟ್ ಇದೆ, ಅದಕ್ಕೆ ಎಲ್ಲ ರೆಫರ್ ಮಾಡೋದು ಕಾಮನ್ ಬುಕ್ಸ್. ನಾನು ಇದಕ್ಕೆ ನಿಮಗೆಲ್ರಿಗೂ ಒಂದು ಸ್ಟಡೀಸ್ಗೆ ಹೆಲ್ಪ್ ಆಗಲಿ ಅಂತ ಟೆಲಿಗ್ರಾಮಲ್ಲಿ ಸೆಲ್ಫ್ ಸ್ಟಡಿ ವಿತ್ ಪೂಜಾ ಅಂತ ಚಾನಲ್ ಇದೆ. ಸೆಲ್ಫ್ ಸ್ಟಡಿ ವಿತ್ ಪೂಜಾ ಅಂತ ಚಾನಲ್ ಇದೆ. ಅದನ್ನು ರೆಫರ್ ಮಾಡಿ ಅದರಲ್ಲಿ ಯಾವ್ಯಾವ ಬುಕ್ಸ್ ಓದಬೇಕಂತ ಹಾಕಿದ್ದೀನಿ. ಸುಮ್ಮನೆ ಇವತ್ತು ಹಾಗೆ ಹೇಳ್ತೀನಿ, ಬಟ್ ನೀವು ಆ ಚಾನಲ್ ನೋಡಿದ್ರೆ ಅದರಲ್ಲೆಲ್ಲ ಇದೆ. ಸೊ ಪಾಲಿಟಿಗೆ ಲಕ್ಷ್ಮೀಕಾಂತ್ ಅಂತ ಬುಕ್ ಓದ್ತೀನಿ. ಹಿಸ್ಟ್ರಿಗೆ ಏನ್ಷಿಯಂಟ್ ಹಿಸ್ಟ್ರಿ ಅಂದರೆ ಪ್ರಾಚೀನ ಇತಿಹಾಸಕ್ಕೆ ತಮಿಳ್ನಾಡುದು NCERT 11th and 12th. ಅದ್ರ ಜೊತೆಗೆ ಮಾಡ್ರನ್ ಹಿಸ್ಟ್ರಿ ಅಂದರೆ 1847 ಮಾಡ್ರನ್ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಅಂತ ಬುಕ್ ಓದ್ತೀನಿ. ಎನ್ವೈರನ್ಮೆಂಟ್, ಪರಿಸರಕ್ಕೆ ಶಂಕರ AS ಎನ್ವೈರನ್ಮೆಂಟ್ ಬುಕ್. ಈ ಥರ ಒಂದೊಂದು ಸಬ್ಜೆಕ್ಟು ಒಂದೊಂದು ಬುಕ್ಸ್ ಇದೆ. ನಾನು ಇದನ್ನೇ ಓದಿದ್ದು. ಎಲ್ಲರೂ ಏನು ಕಾಮನ್ ಆಗಿ ಓದ್ತಾರೋ ಅದನ್ನೇ ನಾನು ಓದಿದ್ದು. ಬಟ್ ನಾನು ಏನು ಮಾಡಿದೆ, ಇನ್ನೊಂದು ಏನಾಗುತ್ತೆ, ಈ ಬುಕ್ ಓದಿದ್ರೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ, ಈ ಬುಕ್ ಓದಿದ್ರೆ ಇನ್ನೊಂದು ಟಾಪಿಕ್ ಏನೋ ಕ್ಲಿಯರ್ ಆಗುತ್ತೆ ಅಂತ ಬರೀ ಬುಕ್ಸಿಂದನೇ ಓಡ್ತಿರ್ತೀವಿ. ಆ ಥರ ಮಾಡ್ಕೋಬೇಡಿ. ಫಸ್ಟು ಕೂತ್ಕೊಂಡು ನಾನು ಈ ಸಬ್ಜೆಕ್ಟಿಗೆ ಈ ಬುಕ್ ಓದ್ತೀನಿ ಅಂತ ನಿರ್ಧಾರ ಮಾಡಿ, ಅದಕ್ಕೆ ಸ್ಟಿಕ್ ಆಗಿ, ಆಯಿತಾ? ಸೊ ನಾನು ಅದನ್ನೇ ಮಾಡಿದೆ. ನಾನು ಏನು ಬುಕ್ಸ್ ಹೇಳಿದೆ ಅದನ್ನೇ ಮಾಡ್ತಿದ್ದೆ, ಬಟ್ ನಾನು ರಿವಿಷನ್ ಜಾಸ್ತಿ ಮಾಡ್ತಿದ್ದೆ. ರಿವಿಷನ್ ಪುನರಾವರ್ತನೆ ಜಾಸ್ತಿ ಮಾಡ್ತಿದ್ದೆ. ಒಂದು 5 to 6 ಟೈಮ್ ಓದ್ತಿದ್ದೆ. ನನಗೆ ಗೊತ್ತಿದೆ ಅಂತ ಗೊತ್ತು, ಆದರೂ ಬೇಡ, ಆದರೆ ಯಾಕೆ ಸುಮ್ಮನೆ ರಿಸ್ಕ್ ತಗೋಬೇಕು? ಮೈಂಡಲ್ಲಿ ಇದ್ದರೆ ಸಾಕಾಗಲ್ಲ. ಅದನ್ನು ಮತ್ತೆ ನಾವು ಪುನಃ ಮರುಕಳಿಸ್ತಿರ್ಬೇಕು ಅಲ್ಲ. ವಿ ಹ್ಯಾವ್ ಟು ರೀಕಾಲ್. ದೋ ಹ್ಯೂಮನ್ ಈಸ್ ನೋನ್ ಫಾರ್ ಮೆಮೊರಿ, ಬಟ್ ಮೆಮೊರಿ ಈಸ್ ನಾಟ್ ಲೈಕ್ ನಿಮ್ಮ ಪೆನ್ಡ್ರೈವಲ್ಲಿ ಇದ್ದಂಗಲ್ಲ, ಅದು ಯಾವಾಗ ಬೇಕು ಅವಾಗ ತೆಗಿಯೋಕ್ಕೆ. ಹ್ಯೂಮನ್ ಮೆಮೊರಿ ಈಸ್ ಡಿಫ್ರೆಂಟ್. ದಟ್ ಈಸ್ ವೈ ಮನುಷ್ಯ ಮತ್ತು ಒಂದು ಮಷೀನ್ ಮಧ್ಯೆ ಡಿಫ್ರೆನ್ಸ್ ಇರೋದು ಅದಕ್ಕೆ. ಸೊ ರಿವಿಷನ್ ಇಂಪಾರ್ಟೆಂಟ್. ಬುಕ್ಸು ಆಲ್ರೆಡಿ ಟಾಪರ್ಸ್ ಲಿಸ್ಟ್ ಇದೆ ಕಣೋ, ಅದನ್ನು ನೋಡಿ. ಸೊ ನೆಕ್ಸ್ಟ್ ಮೇನ್ಸಲ್ಲಿ 9 ಪೇಪರ್ ಇರುತ್ತೆ. 2 ಹಾಗೆ ಕಂಪಲ್ಸರಿ ಕ್ಲಿಯರಿಂಗ್ ಪೇಪರು. ಇನ್ನು ಮಿಕ್ಕಿದ
ಇಂಪಾರ್ಟೆಂಟ್. ಅದರಲ್ಲಿ 5 ಪೇಪರ್ ಎಲ್ರಿಗೂ ಕಾಮನ್ ಇರುತ್ತೆ. ಸೊ ಅದನ್ನು ಹೇಳ್ತೀನಿ ನಿಮಗೆ, ಅರ್ಥ ಆಗಲಿಲ್ಲನೇ ಪರವಾಗಿಲ್ಲ, ಹಾಗೆ ಕೇಳಿಸ್ಕೊಳ್ಳಿ, ಟೆಲಿಗ್ರಾಮ್ ಚಾನಲಲ್ಲಿ ನೋಡಿ. ಫಸ್ಟ್ ಪೇಪರ್ ಎಸ್ಸೆ ಬರೀಬೇಕು. ಎಸ್ಸೆ ಯಾವುದ್ರ ಮೇಲೆ ಬರೀಬೇಕು, ಇವಾಗ ನಾನು ಏನು ಹೇಳಿದೆ ನೋಡಿ ಟಾಪಿಕ್ಸ್, ಅದ್ರ ಬಗ್ಗೆ ಈಗ ಕೇಳ್ಬೋದು. 21ನೇ ಶತಮಾನದ ಹೆಣ್ಣು ಅಂತ ಟಾಪಿಕ್, ಆಯಿತಾ? ಇದು ಬೇಡ, ಇನ್ನೂ ಒಂದು ಚೆನ್ನಾಗಿರೋದು, ಇದಕ್ಕೆ ಯಾರಾದರೂ ನೋಡೋಣ ಆನ್ಸರ್ ಹೇಳ್ತೀರಾ. ಹೆಣ್ಣಿಗೆ ಮೀಸೆ ಬಂದರೆ ಅಂತ ಟಾಪಿಕ್ ಇದೆ. ಇದನ್ನು ನೀವೇನಂತ ಅರ್ಥ ಮಾಡ್ಕೋತೀರಾ? ಒಂದು ಮಿನಿಟ್ ಕೊಡ್ತೀನಿ, ಯಾರಾದರೂ ಹೇಳ್ತೀರಾ? ಹೆಣ್ಣಿಗೆ ಮೀಸೆ ಬಂದರೆ ಟಾಪಿಕ್ ಪವರ್ ಅಷ್ಟೇನಾ? ಹೆಣ್ಣಿಗೆ ಮೀಸೆ ಬಂದರೆ ಅಂದರೆ ಸಮಾನತೆಯಿಂದ ಹೆಣ್ಣು ಸಮಾಜದಲ್ಲಿ ಕೆಲಸ ಮಾಡೋದು ಹೇಗೆ ಅಂತ, ಇದು ಟಾಪಿಕ್. ಇದ್ರ ಬಗ್ಗೆ ನೀವು ಪ್ರಬಂಧ ಬರೀಬೇಕು. ಸೊ ಫಸ್ಟ್ ಪೇಪರ್ ಅದು. ಸೆಕೆಂಡ್ ಪೇಪರ್ ನಿಮ್ಮ ಹಿಸ್ಟ್ರಿ ಬಗ್ಗೆ ಒಂದಿರುತ್ತೆ. ಥರ್ಡ್ ಪೇಪರ್ ಕಾನ್ಸ್ಟಿಟ್ಯೂಷನ್, ಆಮೇಲೆ ಇಂಟರ್ನ್ಯಾಷನಲ್ ರಿಲೇಷನ್, ಅಂದರೆ ನಮ್ಮ ಭಾರತ ಮತ್ತು ಬೇರೆ ರಾಷ್ಟ್ರಗಳ ಮಧ್ಯೆ ಏನಿದೆ ಅದು. ಸೊ ಫೋರ್ತ್ ಪೇಪರ್ ಎಕನಾಮಿಕ್ಸ್, ಅಗ್ರಿಕಲ್ಚರ್. ಇನ್ನು ಲಾಸ್ಟ್ ಪೇಪರ್ ಎಥಿಕ್ಸ್, ಅಂದರೆ ನೈತಿಕತೆ. ನಾನು ಹೇಳಿದೆ ತಂತ್ರಜ್ಞಾನ ಬಗ್ಗೆ ತುಂಬ ನಾವು ಫೋಕಸ್ ಮಾಡ್ತಿರ್ತೀವಿ, ತತ್ವ ಮರ್ತೋಗಿರ್ತೀವಿ ಅಂತ. ಸೊ UPSC ಗಿವ್ಸ್ ಯು ಅನ್ ಆಪರ್ಚುನಿಟಿ ಟು ಅಂಡರ್ಸ್ಟ್ಯಾಂಡ್ ತತ್ವಾಸ್. ಅಂದರೆ ನೈತಿಕತೆ ಒಂದು ಪೇಪರ್ ಇರುತ್ತೆ. ನೈತಿಕತೆ ಅಂದರೆ ಹಾನೆಸ್ಟಿ ಅಂದ್ರೇನು, ಡಿಸಿಪ್ಲಿನ್ ಅಂದರೆ ಇದೇ ಕ್ವಶನ್ನು. ನಾನು ಏನು ಹೇಳ್ತಿದ್ದೀನಿ ಇವತ್ತು, ಆನೆಸ್ಟಿ ಅಂದ್ರೇನು ಅಂತ ಕ್ವಶನ್ ಇರುತ್ತೆ. ನೀವು ಆನೆಸ್ಟಿ ಅಂದಿದ್ದು ನನ್ನ ಲೈಫನ್ನು ಸ್ಕೂಲಲ್ಲಿದ್ದಾಗ ನನಗೇನೋ ಒಂದು ಸಿಕ್ಕಿತ್ತು, ಅದನ್ನು ವಾಪಸ್ ಮಾಡಿದೆ ಪ್ರೇಯರಲ್ಲಿ. ದಿಸ್ ಈಸ್ ಆನೆಸ್ಟಿ. ಸೊ ನಿಮ್ಮ ಲಾಸ್ಟ್ ಪೇಪರ್ ಇದು. ಸೊ ನೆಕ್ಸ್ಟ್ ಅದು ಬಿಟ್ಟು ಆಪ್ಷನಲ್ ಇರುತ್ತೆ, ನನಗೆ ನೀವು ಆಯ್ಕೆ ಮಾಡ್ಕೋಬೇಕು. ಸೊ ನಾನು ಸಮಾಜಶಾಸ್ತ್ರ ಸೋಷಿಯಾಲಜಿ ತೊಗೊಂಡಿದ್ದೆ. ನಾನು ಇಂಗ್ಲೀಷಲ್ಲಿ ಬರೆದಿದ್ದೆ ಎಕ್ಸಾಮ್ನ. ಬಟ್ ನೀವು ಯಾವ ಲ್ಯಾಂಗ್ವೇಜಲ್ಲಿ, ಕನ್ನಡದಲ್ಲಾದರೂ ಬರಿಬೋದು. ಕನ್ನಡಕ್ಕೂ ಏನೋ ರಿಸೋರ್ಸಸ್ ಕಡಿಮೆ ಇಲ್ಲ. ಅದೇ ಹೇಳಿದ್ದು, ನಾನು ರೂರಲ್ ಬ್ಯಾಕ್ಗ್ರೌಂಡ್, ಕನ್ನಡ ಅಂತ ಖಿನ್ನತೆ ಪಡ್ಕೋಬಾರ್ದು. ನೀವು ಏನು ಮಾಡ್ತೀರಾ ದಟ್ ಈಸ್ ಮೈ ಸ್ಟ್ರೆಂತ್ ಅನ್ಕೋಬೇಕು. ಸೊ ನನ್ನ ಆಪ್ಷನ್ ಸೋಷಿಯಾಲಜಿ. ಸೊ ಇಷ್ಟು ಪೇಪರ್ಸ್ ಇರುತ್ತೆ. ನೆಕ್ಸ್ಟ್ ಇಂಟರ್ವ್ಯೂ ಸ್ಟೇಜ್. ಇಂಟರ್ವ್ಯೂ ಮತ್ತೆ ನಾನು ಹೇಳಿದ್ದು ಚಿಂತೆ ಕತೆ ಜ್ಞಾಪಿಸ್ಕೊಳ್ಳಿ. ಇಂಟರ್ವ್ಯೂಗೆ ಹೋಗಿ ಬಂದವರು ಅವ್ರಿಗೇನೋ ಕ್ವಶನ್ ಕೇಳಿರ್ತಾರೆ, ಅವ್ರಿಗೆ ಆನ್ಸರ್ ಮಾಡೋಕ್ಕಾಗಿರಲ್ಲ. ಅವ್ರು ವಾಪಸ್ ಬಂದ್ಬಿಟ್ಟು ಅಯ್ಯೋ ಹಿಂಗೆ ಕೇಳಿದ್ರು ಹಂಗೆ ಕೇಳಿದ್ರು ಅಂತ ಏನೇನೋ ಇದೆ, ಅದೆಲ್ಲ ಬೇಡ ನಮಗೆ ಬೇಕಿರೋದು ಆ್ಯಕ್ಚುಯಲ್ ರಿಯಾಲಿಟಿ. ಇನ್ನೊಂದು ಎಕ್ಸಾಮ್ ಇಸ್ ಅ ಸರ್ಪ್ರೈಸ್. ಅವ್ರಿವ್ರು ಏನೇನೋ ಹೇಳಿ ಸರ್ಪ್ರೈಸ್ ಯಾಕೆ ಹಾಳು ಮಾಡ್ಕೋತೀರಾ? ಯು ಎಕ್ಸ್ಪೀರಿಯನ್ಸ್ ಇತ್ತು. ಸೊ ನನ್ನ ಇಂಟರ್ವ್ಯೂ ಚೆನ್ನಾಗಿತ್ತು. ಸೊ ನನ್ನ ಲಾಸ್ಟ್ ಸ್ಟೇಜ್ ಇತ್ತು. ಸೊ ನಾನು 6 ತಿಂಗಳು ಮನೇಲಿ ಸುಮ್ಮನೆ ಕೂತಿದ್ದೆ. ಸೊ ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಎಕ್ಸಾಮು 2 ಟೆಸ್ಟ್ ಮಾಡುತ್ತೆ. ಒಂದು ತಾಳ್ಮೆ, ಇನ್ನೊಂದು ಪರಿಶ್ರಮ. ತಾಳ್ಮೆಯಿಂದ ಪರಿಶ್ರಮ ಮಾಡ್ತಾ ಇರಬೇಕು, ಅಂದರೆ ರಿಸಲ್ಟ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೋದು. ಇನ್ನು ಪರಿಶ್ರಮ ಮಾಡಿಬಿಟ್ಟು ರಿಸಲ್ಟ್ಗೆ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು. ಸೊ ನಾನೊಂದು 6 ತಿಂಗಳು ವೆಯ್ಟಿಂಗ್ ಪೀರಿಯಡ್ ಇತ್ತು. ಈವನ್ ಇಂಟರ್ವ್ಯೂ ಡೇ ದಿನಾನು ಅವತ್ತು ನಾನೇ ಒಳಗಡೆ ಕೊನೆಗೆ ಹೋಗಿದ್ದು. ಸೊ ನಾನು 2 ಗಂಟೆಗೆ ಹೋಗ್ಬಿಟ್ಟು ಒಳಗಡೆ ಕೂತಿದ್ದೆ. ನನ್ನ ಸರ್ದಿ ಬಂದಿದ್ದು 4:15. ಆಡಿಟೋರಿಯಮಲ್ಲಿ ನಾನು ಒಬ್ಬಳೇನೆ. ಆಗಲೇ ಏನು ಟೆಸ್ಟ್ ಆಯಿತು? ಪೇಷನ್ಸ್, ಕಾಮ್ನೆಸ್. ನಾನು ಹೇಳಿದೆ ನೋಡಿ, ಪ್ಯಾನಿಕ್ ಆಗೋ ಜರೂರತ್ತಿಲ್ಲ ಅಂತ. ಸೊ ಲಾಸ್ಟ್ ಒನ್, ಇಂಟರ್ವ್ಯೂಲಿ 5 ಜನ ಬೋರ್ಡ್ ಇರ್ತಾರೆ. ಅವರು ಬೇರೆ ಬೇರೆ ಕ್ವಶನ್ಸ್ ಕೇಳ್ತಾರೆ. ಸೊ ನಾನು ಒಳಗಡೆ ಹೋದಾಗ ನಾನು ನಮಸ್ತೆ ಅಂದ್ಬಿಟ್ಟು ಒಳಗಡೆ ಹೋದೆ. ವೆನ್ ಐ ಟೋಲ್ಡ್ ನಮಸ್ತೆ ವಿತ್ ಕಾನ್ಫಿಡೆನ್ಸ್, ದೇ ಹ್ಯಾಡ್ ಎ ಸ್ಮೈಲ್. ಸೊ ಇದು ನೋಡಿ, ಎಷ್ಟೊಂದು ಜನ ಈಗ ನಾವು ಪ್ರಿಪೇರ್ ಆಗ್ತಾ ಅಂದ ಮೆಂಟರ್ಸ್ ಏನು ಹೇಳ್ತಾರೆ ಅದೆಲ್ಲ ರಿಸ್ಕ್ ತೊಗೋಬೇಡಿ, ನಮಸ್ತೆ ಅಂತ ಯಾಕೆ ಹೇಳ್ತೀರಾ, ಎಲ್ಲರೂ ಥರ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಹೇಳಿ. ಬಟ್ ನಾನು ಅವಾಗ ಡಿಸೈಡ್ ಮಾಡಿದ್ದೆ, ಬಟ್ ನನಗೆ ರಿವರ್ಸ್ ಆದರೂ ಪರವಾಗಿಲ್ಲ, 1-2 ಮಾರ್ಕ್ಸ್ ಕಡಿಮೆ ಬಂದರೂ ಪರವಾಗಿಲ್ಲ, ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನು ಮಾಡೇ ಬರ್ತೀನಿ ಅಂತ ಜೋರಾಗಿ ನಮಸ್ತೆ ಹೇಳಿಬಿಟ್ಟು ಎಂಟ್ರ್ ಆದೆ. ಅದಾದಮೇಲೆ ಅವರು ಹಾಗೆ ಕ್ವಶನ್ ಸ್ಟಾರ್ಟ್ ಆಯಿತು. ಈಗ ಅಮೇರಿಕಾದಲ್ಲಿ ಒಂದು ಬ್ಲ್ಯಾಕ್ ಲೈಫ್ಸ್ ಮ್ಯಾಟ್ರ್ ಅಂತ ಒಂದು ಕೋವಿಡ್ ಟೈಮಲ್ಲಿ ಒಂದು ಕತೆ ಆಗಿತ್ತು. ಅಂದರೆ ಒಂದು ಆಫ್ರಿಕನ್ ಅಮೇರಿಕನ್ನ ಮರ್ಡರ್ ಆಗಿತ್ತು, ಕಸ್ಟೋಡಿಯಲ್ ಮರ್ಡರ್. ಅದ್ರ ಬಗ್ಗೆ ತುಂಬ ಪ್ರೊಟೆಸ್ಟ್ ಕೂಡ ಆಗಿತ್ತು. ಅದ್ರ ಬಗ್ಗೆ ಒಪಿನಿಯನ್ ಕೇಳಿದ್ರು, ನಿನಗೇನು ಅನಿಸುತ್ತೆ, ರೇಸಿಸಮ್ ಬಗ್ಗೆ ಏನು ಅನಿಸುತ್ತೆ ಅಂತ ಕೇಳಿದ್ರು. ಅದನ್ನು ನಾನು ವ್ಯಕ್ತಪಡಿಸ್ದೆ. ಅದಾದಮೇಲೆ ಈಗ ನಾವು ಭಾರತದಲ್ಲಿ ಇದು ಆ್ಯಕ್ಚುಲಿ ನೋಡ್ತಿದ್ದೀವಿ, ಅಷ್ಟೊಂದು ರೋಡ್ಸ್ ಇರ್ಬೋದು, ಸಿಟೀಸ್ ಇರ್ಬೋದು, ಅದ್ರ ಹೆಸರು ಚೇಂಜ್ ಮಾಡ್ತೀವಿ. ಅದ್ರ ಬಗ್ಗೆ ಕೇಳಿದ್ರು, ನೀವೇನು ಹೇಳ್ತೀರಾ? ಇಲ್ಲಿ ಇಂಟರ್ವ್ಯೂಲಿ ನಿಮ್ಗೆ ಆ್ಯಕ್ಚುಲಿ ನೋಡೋದು ಪರ್ಫೆಕ್ಟ್ ಆನ್ಸರ್ ಯಾರೂ ನೋಡ್ತಿಲ್ಲ. ಈಗ ವಾಟ್ ಈಸ್ ದ ಪಾಪ್ಯುಲೇಷನ್ ಆಫ್ ಇಂಡಿಯಾ ಅಂತ ಕೇಳಿದ್ರೆ, ಡು ಯು ನೋ ದ ಆ್ಯಕ್ಚುಯಲ್ ನಂಬರ್? ಯು ಕ್ಯಾನ್ ಜಸ್ಟ್ ಸೇ ಇಂಡಿಯಾ ಇಸ್ ದ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ, ಅಷ್ಟೇ ಅವ್ರು ನೋಡೋದು. ನಿಮ್ಗೆ ಆ್ಯಕ್ಚುಲಿ ನನಗೆ ಇಷ್ಟೇ ಖಂಡಿತವಾಗಿ ಕರೆಕ್ಟ್ ಆನ್ಸರ್ ಕೊಡಬೇಕು ಅಂತ ಯಾರೂ ನೋಡಲ್ಲ. ಸೊ ಈ ಥರ ಆಯಿತು. ಅದಾದಮೇಲೆ ಒಬ್ಬರು ಲೇಡಿ ಇತ್ತು. ಅವರು ಸಿನ್ಸ್ ನಾನು ಮೈಸೂರಿಂದಾನೆ, ನಮ್ದು ಏನು ಇನ್ಫಾರ್ಮೇಷನ್ ಅವ್ರ ಕೈಯಲ್ಲಿರುತ್ತೆ, ನಾವು ಎಲ್ಲಿಂದ ಬರ್ತೀವಿ, ಏನು ಓದಿರ್ತೀವಿ ಅಂತ. ಸೊ ಅವ್ರ ಮನೇಲಿ ಮೈಸೂರು ಪಾಕ್ ರೆಸಿಪಿ ಕೇಳಿದ್ರು. ಮೈಸೂರು ಪಾಕ್ ಅಂದ್ರೆ ಏನು, ಅದೆಲ್ಲಿಂದ ಬಂದಿದೆ, ಅದು ಯಾವಾಗ ಬಂತು ಅಂತ. ಇದ್ರ ಜೊತೆಗೆ ನೆಕ್ಸ್ಟು ಮೈಸೂರು ದೋಸೆ ಮತ್ತು ಚೆನ್ನೈ ದೋಸೆ ಡಿಫ್ರೆನ್ಸ್ ಏನು ಅಲ್ಲ, ಈ ಥರ ಒಂದೊಂದು ಲೈಟ್ ಮೂಮೆಂಟ್ಸ್ ಕೂಡ ಇರುತ್ತೆ. ಅದ್ರ ಜೊತೆಗೆ ವಿಮೆನ್ ಎಂಪವರ್ಮೆಂಟ್, ಅಂದರೆ
ಎಂಪವರ್ ಮಾಡಬೇಕು ಅಂತ ಅದನ್ನು ಕೇಳಿದ್ರು. ವಿಮೆನ್ನ ಬ್ಯಾಂಕಿಗೆ ಹೇಗೆ ತರಬೇಕು ಅದನ್ನು ಕೇಳಿದ್ರು. ಆಮೇಲೆ ನನ್ನ ಅಡ್ರೆಸ್ಸಲ್ಲಿ ಕುವೆಂಪು ನಗರ ಇದರಿಂದ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ಕೇಳಿದ್ರು. ಕುವೆಂಪು ಅವರ ತತ್ವ ಏನು, ಅವ್ರು ಏನು ಮೆಸೇಜ್, ಏನು ಸಂದೇಶ ಸಾರಿದ್ರು, ಈ ಥರ ಕೇಳಿದ್ರು. ಅದಾದಮೇಲೆ ಒಂದು ಇದೂ ಇತ್ತು, ಕರಪ್ಷನ್ ಇದೆ. ಅಕಸ್ಮಾತ್ ನಿನ್ನ ಸೀನಿಯರ್ಸ್ ಈ ಥರ ನಿನಗೆ ಪೀಡಿಸ್ತಿದ್ದಾರೆ, ನೀನು ಅವಾಗ ಏನು ಮಾಡ್ತೀಯಾ ಅಂತ ಕೇಳಿದ್ರು. ಸೊ ಆಮೇಲೆ ಆ ಕ್ವಶನ್ ಅವ್ರು ಎರಡು ಸತಿ ಕೇಳಿದ್ರು. ಯಾಕೆ 2 ಸತಿ ಕೇಳಿದ್ರು? ನಾನು ಏನಾದರೂ ಅವ್ರು ಎರಡನೇ ಸತಿ ಕೇಳ್ತಿದ್ದಾರೆ, ನನ್ನ ಫಸ್ಟ್ ಆನ್ಸರ್ ಎಲ್ಲೋ ತಪ್ಪಿರಬೇಕು, ಅದಕ್ಕೆ 2ನೇ ಸತಿ ಕೇಳ್ತಿದ್ದಾರೆ ಅಂತ ಅಂದ್ಕೊಂಡು ಏನಾದರೂ ಆನ್ಸರ್ ಚೇಂಜ್ ಮಾಡ್ತೀನಾ ಅಂತ ಟೆಸ್ಟ್ ಮಾಡಿದ್ರು ಅವರು. ದಟ್ ಈಸ್ ಆ್ಯಕ್ಚುಲಿ ಸ್ಟ್ರೆಸ್ ಟೆಸ್ಟ್. ದೇ ಆರ್ ಟ್ರೈಯಿಂಗ್ ಟು ಸಿ. ನೀವು ಮತ್ತೆ ಮತ್ತೆ ಈಗ ನೋಡಿ, ನಾವು ವರ್ಕ್ ಮಾಡ್ತಾನು ಅದನ್ನೇ ಕೇಳ್ತಿರ್ತಾರೆ. ಎಷ್ಟು ಸತಿ ಕೇಳಿದ್ರು ನೀವು ನಿಮ್ಮ ಮೊದಲನೇ ಏನೋ ನಿಮ್ಮ ಥಾಟ್ ಇರುತ್ತೆ ಅದಕ್ಕೆ ಸ್ಟಿಕ್ ಆಗ್ತಿರೋ ಇಲ್ಲ ವಾಲಾಡ್ತಿರೋ ಅಂತ ಟೆಸ್ಟ್ ಮಾಡ್ತಾರೆ. ಸೊ ನಿಮಗೆ ಗೊತ್ತಾಗ್ತಿದ್ದೀರಾ, ಇಟ್ ಈಸ್ ಬೇಸಿಕ್ಲಿ ಕಾನ್ವರ್ಸೇಷನ್. ಇಲ್ಲಿ ಟೆಸ್ಟ್ ಆಗ್ತಿರೋದು ನಿಮ್ಮ ಪರ್ಸ್ನಾಲಿಟಿ, ನಾಲೆಡ್ಜ್ ಅಲ್ಲ. ನಾಲೆಡ್ಜು ಆಲ್ರೆಡಿ ಪ್ರಿಲಿಮ್ಸ್ ಮೇನ್ಸಲ್ಲಿ ನೀವು ನಾಲೆಡ್ಜ್ಫುಲ್ ಇರೋದಕ್ಕೆ ಇಂಟರ್ವ್ಯೂ ಸ್ಟೇಜಿಗೆ ಹೋಗಿರ್ತೀರ. ದಟ್ ಈಸ್ ಅ ಫ್ಯಾಕ್ಟ್. ನಿಮ್ಮ ನಾಲೆಡ್ಜ್ ಇರೋದಕ್ಕೆ ಇಂಟರ್ವ್ಯೂ ಹೋಗಿ ಕೂತಿರ್ತೀರ. ಅಲ್ಲಿ ಟೆಸ್ಟ್ ಮಾಡೋದು ಏನಪ್ಪ, ನಿಮ್ಮ ಪರ್ಸ್ನಾಲಿಟಿ, ಕಾನ್ಫಿಡೆನ್ಸಿಂದ ಇದೆ. ಈಗ ಎಷ್ಟೊಂದು ಸತಿ ನನಗೆ ಒಂದೊಂದು ಕ್ವಶನ್ ಕೇಳಿದಾಗ ನನಗೆ ಗೊತ್ತಿರಲಿಲ್ಲ. ಸೊ ನನಗೆ ಗೊತ್ತಿಲ್ಲ, ನಾನು ವಾಪಸ್ ಹೋಗ್ಬಿಟ್ಟು ಓದ್ಕೊಂಡು ಬರ್ತೀನಿ ಅಂತಲೂ ಹೇಳಿದ್ದೀನಿ. ಅವ್ರೇನು ನಾನು ಓದ್ತೀನೋ ಇರ್ತೀನೋ ಅಂತ ನೋಡಲ್ಲ. ಬಂದು ಅವ್ರು ನೋಡೋದೇನು, ಅಕ್ಸೆಪ್ಟೆನ್ಸ್ ಇದೆಯಾ, ನನಗೆ ಗೊತ್ತಿಲ್ಲ ಅಂತ ಗೊತ್ತಿದೆಯಾ. ಈಗ ಎಷ್ಟೊಂದು ಸತಿ ನಾವೇನು ಮಾಡ್ತೀವಿ, ಗೊತ್ತಿಲ್ಲ ಅಂದರೆ ಅಯ್ಯೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರು ಏನಾದ್ರು ನಮ್ಮ ಬಗ್ಗೆ ಏನಾದ್ರು ತಿಳ್ಕೊಂಡ್ಬಿಡ್ತಾರೆ, ನನ್ನ ದಡ್ರ ಅನ್ಕೊಂಡ್ಬಿಡ್ತಾರೆ ಅಂತ ಪ್ರಯತ್ನ ಪಡ್ತೀವಿ. ಅದೇನಾಗುತ್ತೆ, ಫೇಲ್ ಆಗೋಗುತ್ತೆ, ಇಲ್ಲ ಸರಿಯಾಗಿ ಉತ್ತರ ಕೊಡೋಲ್ಲ. ಸೊ ಸಿ, ವೆನ್ ಯು ಡೋಂಟ್ ನೋ ಎನಿಥಿಂಗ್, ಅಕ್ಸೆಪ್ಟ್ ಇಟ್ ಆ್ಯಂಡ್ ಟೆಲ್ ದೆಮ್ ದಟ್ ಯು ಆರ್ ಹಂಗ್ರಿ ಟು ಲರ್ನ್. ನನಗೆ ಗೊತ್ತಿಲ್ಲ ಸರ್ ಇದು, ಬಟ್ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಕೆ ಆಸಕ್ತಿ ಇದೆ ಅಂತ ನೀವು ಹೇಳಬೇಕು. ನಾನು ಹೇಳಿದ್ದೀನಿ ಸರ್, ನನಗೆ 2-3 ಕ್ವಶನ್ ಹೇಳಿದ್ದೀನಿ, ನನಗೆ ಗೊತ್ತಿಲ್ಲ, ನಾನು ವಾಪಸ್ ಹೋಗ್ಬಿಟ್ಟು ಓದ್ಕೊಂಡು ಬರ್ತೀನಿ. ಇಲ್ಲ ನನಗೆ ಈ ಥರ ಯೋಚನೆ ಮಾಡಿರಲಿಲ್ಲ ಸರ್, ಈ ಥರ ಯೋಚನೆ ಮಾಡ್ತೀನಿ ಇನ್ಮೇಲೆ, ಥ್ಯಾಂಕ್ ಯು ಅಂತ. ಸೊ ಇಲ್ಲಿ ಏನು ಟೆಸ್ಟ್ ಆಗ್ತದೆ, ಯುವರ್ ಪರ್ಸ್ನಾಲಿಟಿ. ಇನ್ನೊಂದು, ದೇ ಆಲ್ ಆಲ್ಮೋಸ್ಟ್ ದೇ ಆರ್ ಟುವರ್ಡ್ಸ್ ದೇ ರಿಟೈರ್ಮೆಂಟ್, ಅಂದರೆ ಒಂದು 60 to 65 years. ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ನಿಮ್ಮ ಅಜ್ಜಿ ತಾತನ ಜೊತೆ ಹೇಗೆ ಕೂತ್ಕೊಂಡು ಮಾತಾಡ್ತೀರಾ ಆ ಥರನೇ ಇರುತ್ತೆ. ಸೊ ಇಂಟರ್ವ್ಯೂ ಬಗ್ಗೆ ಭಯ ಬೇಡ. ಇಟ್ ಈಸ್ ಜಸ್ಟ್ ಎ ಕಾನ್ವರ್ಸೇಷನ್. ಸುಮ್ಮನೆ ಮಾತುಕತೆ ಆಯಿತು. ಈಗ ಹೆಂಗೆ ನಾವು ಮಾತಾಡ್ತಿದ್ದೀವಿ, ನೀವು ಕ್ವೆಶ್ಚನ್ ಕೇಳಿದ್ರಿ, ಯಾರೋ ಚಾಲೆಂಜಸ್, ಇದೇ ಕ್ವಶನಲ್ಲಿ ಕೇಳೋದು. ಅವರು ಎಕ್ಸಾಂಪಲ್ ಕೊಡ್ತಾರೆ, ಓಕೆ ನೀನು ಈ ಸ್ಟೇಟಿಂದ ಬರ್ತಿದ್ಯಪ್ಪ, ಈ ಸ್ಟೇಟಲ್ಲಿ ಏನೋ ಈ ಥರ ಕೇಸ್ ಆಯಿತು, ನೀನು ಹೆಂಗೆ ಹೇಳ್ತೀಯ ಅಂತ ಅದನ್ನೇ ಅವರು ಕೇಳೋದು. ನೀವು ಅವಾಗ ಏನಕ್ಕೆ ಉತ್ತರ ಕೊಡ್ತೀರಾ? ಉತ್ತರ ಪರ್ಫೆಕ್ಟ್ ಅಲ್ಲ, ಉತ್ತರ ಹೇಗೆ ಕೊಡ್ತೀರಾ? ನೀವೊಂದು ಸ್ವಲ್ಪ ಗಾಬರಿ ಮಾಡ್ಕೊಂಡು ಹೇಳ್ತೀರಾ, ತಡವರಿಸ್ತಿರೋ, ಕಾನ್ಫಿಡೆನ್ಸಿಂದ ಹೇಳ್ತಿರೋ, ಕ್ವಶನ್ ಅಕ್ಸೆಪ್ಟ್ ಮಾಡ್ಕೋತಿರೋ, ಅದನ್ನು ನೋಡೋದು. ಸೊ ಇಂಟರ್ವ್ಯೂ ಈಸ್ ಜಸ್ಟ್ ಎ ಕಾನ್ವರ್ಸೇಷನ್. ಅದು ಬಿಟ್ಟರೆ ಇನ್ನೇನು ಭಯ ಪಡ್ಕೋ ಅವಶ್ಯಕತೆಯೂ ಇಲ್ಲ. ಇಂಟರ್ವ್ಯೂ ಇನ್ನೊಂದು ಕನ್ಫ್ಯೂಷನ್ ಭಾಳ ಇದೆ, ಇಂಗ್ಲೀಷಲ್ಲಿ ಮಾಡಬೇಕು ಕನ್ನಡದಲ್ಲಿ ಮಾಡಬೇಕು ಅಂತ. ನೀವು ಯಾವ ಲ್ಯಾಂಗ್ವೇಜಲ್ಲಾದರೂ ಮಾಡಿ. ಸಿ, ದ ಬ್ಯೂಟಿ ಆಫ್ UPSC ಇಸ್ ದ್ಯಾಟ್ ದೇ ವಾಂಟ್ ಯು ಟು ಗೆಟ್ ಸೆಲೆಕ್ಟೆಡ್ 100%. ನೀವು ಸೆಲೆಕ್ಟ್ ಆಗಲಿ ಅಂತಲೇ ಅವ್ರು ಎಕ್ಸಾಮ್ ಕಂಡಕ್ಟ್ ಮಾಡ್ತಿರೋದು. ಸೊ ನೀವು ಕನ್ನಡದಲ್ಲಿ ಎಕ್ಸಾಮ್ ಕೊಡಬೇಕು, ಕನ್ನಡದಲ್ಲಿ ಇಂಟರ್ವ್ಯೂ ಮಾಡಬೇಕಂತ ಇದ್ದರೆ ಅಲ್ಲಿ ಟ್ರಾನ್ಸ್ಲೇಟರ್ ಕೂರಿಸಿರ್ತಾರೆ. ಸೊ ನೀವು ನಿಮ್ಮ ಉತ್ತರಗಳನ್ನ ಕನ್ನಡದಲ್ಲೇ ಕೊಡ್ಬೋದು, ಬಟ್ ಟ್ರಾನ್ಸ್ಲೇಟ್ ಮಾಡ್ತಿರ್ತಾರೆ. ಇಂಗ್ಲೀಷಲ್ಲಿ ಕೂಡ ಕೊಡ್ಬೋದು. ಈಗ ನನಗೆ ಕನ್ನಡ ಬರುತ್ತೆ, ಇಂಗ್ಲೀಷ್ ಸರಿಯಾಗಿ ಬರಲ್ಲ ಅಂತ ಅಂದ್ಕೊಂಡಿರ್ತೀರ. ನೀವು ಇವಾಗ ಎಕ್ಸಾಮಿನ ನಾಳೆನೇ ಬರೀತಿದ್ದೀರಾ? ಇಲ್ಲ ಅಲ್ವಾ? ನೀವು ನೆಕ್ಸ್ಟ್ ಇಯರ್ ಬರಿಬೋದು, ಇಲ್ಲ ಒಂದು 2 years ಆದಮೇಲೆ. ಸೊ ನಿಮ್ಮ ಹತ್ರ ಇಂಗ್ಲೀಷ್ ಬರಲ್ಲ ಅಂತ ಫಿಯರ್ ಇದೆ, ಸೆಲ್ಫ್ ಡೌಟ್ ಇದೆ. ಇದ್ರ ಮೇಲೆ ವರ್ಕ್ ಮಾಡೋಕ್ಕೆ ಎಷ್ಟು ತಿಂಗಳಿದೆ? 12 months ಇದೆಯಾ? 5 ನಿಮಿಷ ದಿನಕ್ಕೆ ನಿಮಗೆ ನೀವೇ ಮಾತಾಡ್ಕೊಳ್ಳಿ ಇಂಗ್ಲೀಷಲ್ಲಿ. ಸೊ ಯು ಹ್ಯಾವ್ ಟೈಮ್ ಟು ಇಂಪ್ರೂವ್ ಆನ್ ಯುವರ್ ಸೆಲ್ಫ್. ಅದು ಬೇಡ, ವೀಕ್ನೆಸ್ ಅಂತ ತಿಳ್ಕೊಳ್ಳೋದು ಬೇಡ. ಸೊ ಯು ಕ್ಯಾನ್ ಡೂ ಇಟ್ ಇನ್ ಎನಿ ಲ್ಯಾಂಗ್ವೇಜ್. ಕಂಫರ್ಟಬಲ್ ಇರಬೇಕು. ನಾನು ಕನ್ನಡದಲ್ಲೇ ಮಾತಾಡ್ತಿದ್ದೀನೇ, ಕಾನ್ಫಿಡೆನ್ಸ್ ಇರಬೇಕು, ಕಂಫರ್ಟಬಲ್ ಇರಬೇಕು. ಅದ್ರ ಮಧ್ಯೆ ಏನಾಗುತ್ತೆ ಅಂದರೆ, ಈಗ ನಾನು ಇಂಗ್ಲೀಷಲ್ಲೇ ಮಾತಾಡ್ತಿದ್ದೆ, ಬಟ್ ಮಧ್ಯದಲ್ಲಿ ನನಗೆ ಈಗ ಅವರು ಕುವೆಂಪು ಬಗ್ಗೆ ಕೇಳಿದಾಗ ನಾನು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅದರದ್ದು ಒಂದು ಇದು ಕಳ್ಕೊಂಡ್ಬಿಡುತ್ತೆ, ಎನರ್ಜಿ. ನಾನು ಅವಾಗ ಕೇಳಿದೆ, ಸರ್ ಕ್ಯಾನ್ ಐ ಆನ್ಸರ್ ಇನ್ ಕನ್ನಡ? ಐ ವಿಲ್ ಎಕ್ಸ್ಪ್ಲೇನ್ ಯು ದ ಮೀನಿಂಗ್ ಅಂದೆ. ಗೋ ಫಾರ್ ಇಟ್. ಸಿ, ದೇ ಆರ್ ಟೆಸ್ಟಿಂಗ್ ವೆದರ್ ಯು ಆರ್ ಓಪನ್, ಕಾನ್ಫಿಡೆಂಟಾಗಿ ಕೇಳ್ತೀರಾ. ಈಗ ಎಷ್ಟೊಂದು ಜನ ಇಂಗ್ಲೀಷಲ್ಲೇ ಹೇಳಿರ್ತಾರೆ. ನೀವು ನಿಮ್ಮ ಪ್ರಶ್ನೆ ಕೇಳೋಕ್ಕೋ ಅವ್ರ ಜೊತೆ ಮಾತಾಡೋಕ್ಕೋ ಆರ್ ಯು ಕಾನ್ಫಿಡೆಂಟ್? ಸೊ ನಾನು ಕೇಳಿದೆ, ಸರ್ ನಾನು ಕುವೆಂಪು ಅವ್ರ ಬಗ್ಗೆ ಅವ್ರು ಏನು ತತ್ವ ಇದೆ ನಾನು ಕನ್ನಡದಲ್ಲೇ ಹೇಳ್ತೀನಿ, ಅದಾದಮೇಲೆ ನಾನೇ ನಿಮಗೆ ಅದ್ರ ಮೀನಿಂಗ್ ಕೂಡ ಹೇಳ್ತೀನಿ ಅಂದೆ. ದೇ ಲೈಕ್ ಇಟ್, ಇಷ್ಟಪಟ್ಟರು. ಓಕೆ, ಕೇಳ್ತಿದ್ದಾರೆ, ಯಾರು ಈ ಥರ ಕೇಳಲ್ಲ. ಸೊ ನಾನು ಕುವೆಂಪು ಅವ್ರ ಬಗ್ಗೆ ಮೊದಲು ಮಾನವನಾಗು, ನಾವು ಹುಟ್ಟಿದಾಗ ವಿಶ್ವ ಮಾನವ, ಬರ್ತಾ ಬರ್ತಾ ಅಲ್ಪ ಮಾನವ ಆಗ್ತೀವಿ. ಸೊ ಇದು ನಾನು ಇಂಗ್ಲೀಷಲ್ಲಿ ಹೇಳಿದ್ರೆ ಅದರದ್ದು ಗಮ್ಮತ್ತು ಹೊಟ್ಟೋಗುತ್ತೆ. ಸೊ ಕನ್ನಡದಲ್ಲೇ ಹೇಳಿದೆ.
ಸೊ ಈ ಥರ ಸಂದರ್ಭಗಳು ಸಿಗುತ್ತೆ ನಿಮಗೆ. ಪ್ರೋತ್ಸಾಹ 100%, ಆಯಿತಾ. ಸೊ ಅದು ನೀವೇನೋ ಈ ಥರ ಆಗುತ್ತೆ ಆ ಥರ ಆಗುತ್ತೆ, ಟಫ್ ಇರುತ್ತೆ, ಭಯ, ಅದೆಲ್ಲ ಬಿಟ್ಬಿಡಿ. ದೇ ವಾಂಟ್ ಯು ಟು ಗೆಟ್ ಸೆಲೆಕ್ಟೆಡ್. UPSC ವಾಂಟ್ಸ್ ಯು ಟು ಬಿಕಮ್ ಎ ಗುಡ್ ಆಫೀಸರ್ ಅಷ್ಟೇ. ಇದು ರಿಗಾರ್ಡಿಂಗ್ ಇಂಟರ್ವ್ಯೂ ಸ್ಟೇಜ್. ಬಟ್ ಐ ಟೆಲ್ ಯು, ಇಂಟರ್ವ್ಯೂ ಸ್ಟೇಜ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಸ್ಟೇಜ್. ನೀವು ಈಗ ನಾನು ಯಾವತ್ತೂ ಕರ್ನಾಟಕ ಬಿಟ್ಟು ಹೋಗೇ ಇಲ್ಲ, ಫ್ಲೈಟಲ್ಲಿ ಯಾವತ್ತೂ ಹೋಗೇ ಇಲ್ಲ. ನನ್ನ ಆಲ್ಮೋಸ್ಟ್ ಜೀವನದ ಎಲ್ಲ ಮೊದಲನೇ ಅನುಭವಗಳು ಅವತ್ತೇ ಆಯಿತು. ಡೆಲ್ಲಿಗೆ ಹೋಗಿದ್ದೆ. ಈಗ ನೀವು ಪ್ರಿಪ್ರೇಷನ್ ಟೈಮಲ್ಲೂ ಡೆಲ್ಲಿ ಬಗ್ಗೆ ಎಷ್ಟು ಓದ್ತಿರ್ತೀರ ಅಲ್ಲ. ಡೆಲ್ಲಿ ಚಲೋ, ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಡೆಲ್ಲಿ ಚಲೋ, ಜವಾಹರ್ಲಾಲ್ ನೆಹರು ಡೆಲ್ಲಿ ಚಲೋ ಆಂದೋಲನ. ನಾನಂತೂ ಫ್ಲೈಟಲ್ಲಿ ಡೆಲ್ಲಿ ಚಲೋ ಅಂದ್ಕೊಂಡೇ ಹೋಗ್ತಾ ಇದ್ದೆ, ಅಷ್ಟು ಮಜಾ ಬಂದುಬಿಟ್ಟಿತ್ತು. ಸೊ ಪ್ರಿಪ್ರೇಷನ್ನ ಇಷ್ಟಪಡಬೇಕು, ಆಗಲೇ ನಿಮಗೆ ಒಂದು ಸಕ್ಸಸ್ ಸಿಗೋಕ್ಕೆ ಸಾಧ್ಯ. ಸೊ ಆಮೇಲೆ ಎಷ್ಟು ಜನಕ್ಕೆ UPSC ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಎಷ್ಟು ಜನ ವಿದ್ಯಾರ್ಥಿಗಳು ಕಾನ್ಸ್ಟಿಟ್ಯೂಷನಲ್ ಬಾಡಿ ಒಳಗಡೆ ಎಸ್ಕಾರ್ಟಲ್ಲಿ ಒಳಗಡೆ ಹೋಗ್ಬಿಟ್ಟು ಹೊರಗಡೆ ಬಂದಿರ್ತಾರೆ. ಎಷ್ಟು ಜನ ಪೇರೆಂಟ್ಸ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಅಲ್ವಾ. ಅದೇ ಒಂದು ಮಜಾ. ದ ಬ್ಯೂಟಿ ಆಫ್ ಎಕ್ಸಾಮ್ ಇಸ್ ದಟ್ ಇಟ್ ಮೇಕ್ಸ್ ಯು ಅ ನಾಲೆಡ್ಜ್ಫುಲ್ ಪರ್ಸನ್, ಇಟ್ ಮೇಕ್ಸ್ ಯು ಅನ್ ಅನ್ಬಯಾಸ್ಡ್ ಪರ್ಸನ್, ಆ್ಯಂಡ್ ಇಟ್ ಮೇಕ್ಸ್ ಯು ಮೋರ್ ಲವ್ ಟುವರ್ಡ್ಸ್ ಯುವರ್ ಓನ್ ಲೈಫ್ ಬಗ್ಗೆ ಪ್ಯಾಷನ್ ಇನ್ಕ್ರೀಸ್ ಆಗುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಎಕ್ಸಾಮ್. ಅದಕ್ಕೆ ನಾನು ಏನು ಸ್ಟ್ರಗಲ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಕ್ಲಿಯರ್? ಸೊ ಇಷ್ಟೆಲ್ಲ ಆದಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಹುಟ್ಟು ಸಾವು, ಇದ್ರ ಮಧ್ಯ ಮನುಷ್ಯನಿಗೆ ಅಂತ ಇರೋದು ಏನೂ ಅಲ್ಲ, ಸಮಯ ಮಾತ್ರ ನಮ್ಮ ಹತ್ರ ಇರೋದು. ಅದಕ್ಕೆ ಸಮಯ ಪ್ರಜ್ಞೆ, ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗಿವತ್ತು ಸ್ಟೂಡೆಂಟ್ ಲೈಫ್ ಇದ್ದೀರಾ, ನಿಮಗೆ ಕಲಿಯೋಕ್ಕೆ ಇರೋದು ಟೈಮ್ ಇದು. ಇದನ್ನು ಫಸ್ಟು ರೆಸ್ಪೆಕ್ಟ್ ಮಾಡಿ. ಆಲ್ವೇಸ್ ರೆಸ್ಪೆಕ್ಟ್ ಟೈಮ್. ನೀವು ಇವತ್ತು ಟೈಮ್ನ ರೆಸ್ಪೆಕ್ಟ್ ಮಾಡಲಿಲ್ಲ ಅಂದರೆ ಟೈಮ್ ವಿಲ್ ನಾಟ್ ವೆಯ್ಟ್ ಫಾರ್ ಯು ಅಲ್ಲ. ಟೈಮ್ ವಿಲ್ ವೆಯ್ಟ್ ಫಾರ್ ನನ್ನ ಕಾಲಚಕ್ರ ಹೋಗ್ತಾ ಇರುತ್ತೆ. ಸೊ ನಿಮಗೆ ಏನಿವತ್ತು ಟೈಮ್ ಸಿಕ್ಕಿದೆ ಅದನ್ನು ರೆಸ್ಪೆಕ್ಟ್ ಮಾಡಿ. ಸೊ ಇದಕ್ಕೆ ಒಂದು ಇದನ್ನು ಹೇಳಬೇಕು ಅಂದರೆ, ನನಗಿರೋದು 12 ತಾಸು, 24 ತಾಸು, ನಿಮಗಿರೋದು 24 ತಾಸು ಅಲ್ಲ, ನಮ್ಗೆಲ್ರಿಗೂ ಇರೋದು 24 ತಾಸು. ಒಬ್ಬೊಬ್ರು ಹಾಗೆ ಲೇಜಿ ಆಗಿರ್ತಾರೆ, ಒಬ್ಬೊಬ್ರು ಹಾಗೆ ಅಚೀವ್ ಮಾಡ್ತಾರೆ. ಯಾಕಂದರೆ ನಾವು ಕಾಲನ ಸರಿಯಾಗಿ ನಮಗೆ ಬೇಕಾಗಿ ಉಪಯೋಗ ಮಾಡ್ಕೋತೀವಿ. ಸೊ ಈ ಒಂದು ಲಾಸ್ಟ್ ಪೊಯಮ್ ಹೇಳ್ತಾ ನಾನು ಸಮಾಪ್ತಿ ಮಾಡ್ತೀನಿ. ಸೊ ವಾರದಲ್ಲಿ 7 ದಿನ, ದಿನಕ್ಕೆ ತಾಸುಗಳಿಷ್ಟೇ, ಒಬ್ಬರಿಗೆ ಹೆಚ್ಚಿಲ್ಲ, ಒಬ್ಬರಿಗೆ ಕಡಿಮೆಯೂ ಇಲ್ಲ ಅಲ್ಲ. ಒಬ್ಬರಿಗೆ ಹೆಚ್ಚಿಲ್ಲ, ಒಬ್ಬರಿಗೆ ಕಡಿಮೆ ಇಲ್ಲ. ಬಳಸಿದಂತಿದೆ ಸಮಯ, ಅಂದರೆ ನಾವು ಹೇಗೆ ಬಳಸ್ಕೋತೀವಿ ಹಾಗೆ ಸಮಯ. ಅವರವರ ಬಲ ವಿಜಯ, ಅಂದರೆ ಟೈಮ್ ಬಿಕಮ್ಸ್ ಅವರ್ ಸ್ಟ್ರೆಂತ್. ನಾವು ಹೇಗೆ ಟೈಮ್ ಉಪಯೋಗಿಸ್ತೀವೋ ದಟ್ ಬಿಕಮ್ಸ್ ಅವರ್ ಬಲ ವಿಜಯ, ಅಂದರೆ ನಮ್ಮ ಸ್ಟ್ರೆಂತ್. ಕಾಲ ಎಲ್ಲರಿಗೊಂದೇ ಮುದ್ದುರಾಮ, ಅಂದರೆ ಮುದ್ದುರಾಮನ ಇನ್ನೊಂದು ಕವಿತೆ, ಇನ್ನೊಂದ್ಸತಿ ಹೇಳ್ತೀನಿ. ವಾರದಲ್ಲಿ 7 ದಿನ, ತಾಸುಗಳಿಷ್ಟೇ, ಒಬ್ಬರಿಗೆ ಹೆಚ್ಚಿಲ್ಲ, ಕಡಿಮೆಯೂ ಇಲ್ಲ. ಬಳಸಿದಂತಿದೆ ಸಮಯ, ಅವರವರ ಬಲ ವಿಜಯ, ಎಲ್ಲ ಕಾಲ ಎಲ್ಲರಿಗೊಂದೇ ಮುದ್ದುರಾಮ. ಸೊ ಯೂಸ್ ದ ಟೈಮ್ ದಟ್ ಯು ಹ್ಯಾವ್. ಇವಾಗ ಏನಿದೆ ದಟ್ ಈಸ್ ದ ಗೋಲ್ಡನ್ ಆಪರ್ಚುನಿಟಿ. ಸೊ ರೆಸ್ಪೆಕ್ಟ್ ಟೈಮ್, ರೆಸ್ಪೆಕ್ಟ್ ಯುವರ್ ಪರ್ಪಸ್, ರೆಸ್ಪೆಕ್ಟ್ ಯುವರ್ ಓನ್ ಲೈಫ್ ಆ್ಯಂಡ್ ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್. ಇದ್ರ ಜೊತೆಗೆ ದೇಶ ರೆಸ್ಪೆಕ್ಟ್ ಮಾಡದೆ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ. ಡು ನಾಟ್ ಆಸ್ಕ್ ವಾಟ್ ಯುವರ್ ಕಂಟ್ರಿ ಕ್ಯಾನ್ ಡೂ ಫಾರ್ ಯು, ಆಸ್ಕ್ ವಾಟ್ ಯು ಕ್ಯಾನ್ ಡೂ ಫಾರ್ ಯುವರ್ ಕಂಟ್ರಿ. ಸೊ ನನ್ನ ರಿಕ್ವೆಸ್ಟ್, ನೀವೆಲ್ಲರೂ ಒಂದು ಸತ್ತ ಪ್ರಜೆಗಳಾಗಬಾರ್ದು, ಭಾರತದ ಭವ್ಯ ಪ್ರಜೆಗಳು, ಸತ್ ಪ್ರಜೆಗಳು ಆಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು. ಮೇಡಮ್, ಕೊನೆ ಪ್ರಶ್ನೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೊದಲಿಗೆ ಒಂದು UPSC ಎಕ್ಸಾಮ್ನ ಕ್ಲಿಯರ್ ಮಾಡೋದಕ್ಕೆ ನಮ್ಮೆಲ್ಲರ ಪರವಾಗಿ ನಿಮಗೆ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಸರ್. ಮೇಡಮ್, ನಮ್ಮ ಪ್ರಶ್ನೆ ಏನಂದರೆ, ಈ ಮೇನ್ಸ್ ಎಕ್ಸಾಮಿನೇಷನಲ್ಲಿ ನೀವು ಆಪ್ಷನಲ್ ಚೂಸ್ ಮಾಡಿದ್ರ, ನೀವು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದವರು ಅಂತ ಪತ್ರಿಕೆಯಲ್ಲಿ ಓದಿದ್ದೀವಿ. ನೀವು ಸೋಷಿಯಾಲಜಿನ ಯಾವ ಕಾರಣಕ್ಕಾಗಿ ಚೂಸ್ ಮಾಡಿದ್ರಿ? ಮತ್ತು ನಾವು ಇಲ್ಲೇ ಗಂಗೋತ್ರಿಯಲ್ಲಿ ಮಾಸ್ಟರ್ಸ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ವಿ ಮೇಡಮ್, ರಾಜ್ಯಶಾಸ್ತ್ರ ವಿಭಾಗದಲ್ಲಿ. ಇವಾಗ ಮೇನ್ಸ್ ಎಕ್ಸಾಮಿನೇಷನಲ್ಲಿ ನಾವು ರಾಜ್ಯಶಾಸ್ತ್ರ ಸಬ್ಜೆಕ್ಟನ್ನೇ ಚೂಸ್ ಮಾಡಬೇಕಾ ಅಥವಾ ಬೇರೆ ಯಾವುದಾದ್ರೂ ಮಾರ್ಕ್ಸ್ ಓರಿಯೆಂಟೆಡ್ ಸಬ್ಜೆಕ್ಟನ್ನು ಚೂಸ್ ಮಾಡಬೇಕಂತ ನಿಮ್ಮ ಸಲಹೆ ಕೇಳ್ತೀನಿ. ಓಕೆ. ಸೊ ಆಪ್ಷನಲ್ ಅಂತ ಬಂದಾಗ ಚೂಸ್ ಮಾಡೋಕ್ಕೆ ಒಂದು 2-3 ಫಸ್ಟ್ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ತಾರೆ. ಒಂದು, ಆರ್ ಯು ಕಂಫರ್ಟಬಲ್ ವಿತ್ ದಟ್ ಸಬ್ಜೆಕ್ಟ್? ಯಾಕಂದರೆ ಎಕ್ಸಾಮು 1 ಇಯರ್ ಆಗ್ಬೋದು, 2 ಇಯರ್ ಆಗ್ಬೋದು, 3 ಇಯರ್ ಆಗ್ಬೋದು. 3 ಇಯರ್ಸ್ ತನಕ ನೀವು ಒಂದೇ ಸಬ್ಜೆಕ್ಟ್ ಓದೋಕ್ಕೆ ರೆಡಿ ಇದ್ದೀರಾ?
ಕಂಫರ್ಟಬಲ್ ಇರಬೇಕು. ಸಬ್ಜೆಕ್ಟೇ ಇಷ್ಟ ಆಗಲಿಲ್ಲ ಅಂದರೆ ಓದೋಕ್ಕೆ ಮನಸ್ಸು ಬರಲ್ಲ. ಸೊ ಫಸ್ಟು ಒಂದು 4-5 ಸಬ್ಜೆಕ್ಟ್ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ನನಗೆ ಯಾವ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಸೊ ನಾನು ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಬರೋದು, ಇಂಜಿನಿಯರಿಂಗ್ ಮಾಡಿದ್ದೀನಲ್ಲ, ಸೊ ಹ್ಯುಮ್ಯಾನಿಟಿ ಓದೋಕ್ಕೆ ನನಗೆ ಯಾವತ್ತೂ ಚಾನ್ಸ್ ಸಿಕ್ಕಿರಲಿಲ್ಲ. ಹ್ಯುಮ್ಯಾನಿಟಿ ಅಂದರೆ ಸಮಾಜದ ಬಗ್ಗೆ ಆ ಥರ ಸಬ್ಜೆಕ್ಟ್ಸ್ ಬಗ್ಗೆ ಓದೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ಸೊ ನಾನು ಅದಕ್ಕೆ ಸಮಾಜಶಾಸ್ತ್ರ ತೊಗೊಂಡೆ. ಸೊ ನನಗೆ ಅದ್ರ ಕಂಫರ್ಟಬಲ್ ಅನ್ನಿಸ್ತು, ಪ್ಲಸ್ ಇಂಟ್ರೆಸ್ಟ್ ಇತ್ತು. ಇಂಟ್ರೆಸ್ಟಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದೇ ಅಗೇನ್ UPSC ಗಿವ್ಸ್ ಯು ಆಪ್ಷನ್ ಟು ಚೂಸ್ ಅ ಸಬ್ಜೆಕ್ಟ್ ದಟ್ ಯು ಆರ್ ಕಾನ್ಫಿಡೆಂಟ್ ವಿತ್. ಅವ್ರಿಗೆ ಬೇಕಿರೋ ಸಬ್ಜೆಕ್ಟ್ ಬೇಕು ಅಂದಿದ್ರೆ ಅವ್ರು ಇದನ್ನೇ ತಗೊಳ್ಳಿ ಅಂತ ಫೋರ್ಸ್ ಮಾಡ್ತಿದ್ರು, ಆ ಥರ ಇಲ್ಲ. ಸೊ ನೀವು ಯಾವುದ್ರಲ್ಲಿ ಕಾನ್ಫಿಡೆಂಟ್ ಇದ್ದರೆ, ಯಾವುದ್ರಲ್ಲಿ ಕಂಫರ್ಟೇಬಲ್ ಇದ್ದರೆ ಅದನ್ನು ತೊಗೊಳ್ಳಿ. ಸೆಕೆಂಡ್ ಒಂದೊಂದು ಕನ್ಸಿಡರ್ ಮಾಡ್ತಾರೆ, ಮಾರ್ಕ್ಸ್ ಓರಿಯೆಂಟೆಡ್ ಏನು ಅಂತ. ಅದೆಲ್ಲ ಒಂದಷ್ಟು ಸಿಲೆಬಸ್ ಕಡಿಮೆ ಇರ್ಬೋದು, ಮಾರ್ಕ್ಸ್ ಯಾವುದ್ರಲ್ಲಿ ಸ್ಕೋರಿಂಗ್ ಇದೆ, ಇದೆಲ್ಲ ಒಟ್ಟಿಗೆ ಮಾರ್ಕ್ಸ್ ಜಾಸ್ತಿ ಯಾವುದ್ರಲ್ಲಿ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಇದೆ, ಪ್ಲಸ್ ಸಿಲೆಬಸ್ ಯಾವ್ದು ಕಡಿಮೆ ಇದೆ, ಎಲ್ಲ ಈಗ ಒಂದು ಟಾಪ್ 10 ಯಾವ್ಯಾವ ಆಪ್ಷನ್ ತೊಗೊಂಡಿದ್ದಾರೆ, ಇದೆಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಿಜ. ಬಟ್ ಅಲ್ಟಿಮೇಟ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ, ನಾನು ಈ ಸಬ್ಜೆಕ್ಟ್ ಜೊತೆ 2 ವರ್ಷ ಕಲಿಯೋಕ್ಕೆ ರೆಡಿ ಇದ್ದೀನಾ ಅಂತ ನೋಡ್ಕೊಳ್ಳಿ. ಸೊ ನೀವು ಯಾವ ಸಬ್ಜೆಕ್ಟ್ ತೊಗೊಂಡು ಸಕ್ಸಸ್ ಗ್ಯಾರಂಟಿ, ಬಟ್ ಇಂಟ್ರೆಸ್ಟ್ ಇರಬೇಕು. ಸೊ ನಾನು ಸೋಷಿಯಾಲಜಿ ತೊಗೊಂಡೆ. ಸೋಷಿಯಾಲಜಿ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದಾಗ ಕಾರ್ಲ್ ಮಾರ್ಕ್ಸ್ ಗೊತ್ತಲ್ಲ, ಕಾಮ್ಯುನಿಸಮ್ ಅವರು, ನನಗೆ ಕಾರ್ಲ್ ಮಾರ್ಕ್ಸ್ದು ಬೇಸಿಕ್ ಥಿಯರಿ ಕೂಡ ಅರ್ಥ ಆಗ್ತಿರ್ಲಿಲ್ಲ. ಕಾರ್ಲ್ ಮಾರ್ಕ್ಸ್ ಬೇಸಿಕ್ ಥಿಯರಿ ಕಾಮ್ಯುನಿಸಮ್ ನಾನು ಏನು ಮಾಡಿದೆ, ಬಿಟ್ನ ಇಲ್ಲ, ಈಗ ಕುತ್ಕೊಂಡಿರೋದೇ ಓದೋಕ್ಕೆಲ್ಲ, ಬಿಡದೆ ಇನ್ನೊಂದು 4-5 ಸಲ ಓದಾಗ ಅರ್ಥ ಆಯಿತು. ಸೊ ಜಸ್ಟ್ ಎನಿ ಸಬ್ಜೆಕ್ಟ್ ಈಸ್ ಫೈನ್. ಅಲ್ಟಿಮೇಟ್ ಈಸ್ ವೆದರ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಈವನ್ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್, ವಿಲ್ ಯು ಗಿವ್ ಒನ್ ಮೋರ್ ಚಾನ್ಸ್? ದಟ್ ಈಸ್ ವಾಟ್. ಸೊ ಸರ್ ಯಾವುದಾದ್ರೂ ಸಬ್ಜೆಕ್ಟ್ ಚೂಸ್ ಮಾಡಿ, ಎಲ್ಲದಕ್ಕೂ ಸೋರ್ಸಸ್ ಅವೈಲಬಿಲಿಟಿ ಇದೆ. ಬಟ್ ನಾನು ಹೇಳಿದಾಗೆ ಫಸ್ಟು ನಿಮ್ಮ ಕಂಫರ್ಟಬಲ್ನೆಸ್ ಮತ್ತು ಇಂಟ್ರೆಸ್ಟ್ ಇರಬೇಕು ಆ ಸಬ್ಜೆಕ್ಟ್ ಮೇಲೆ. ಸೆಕೆಂಡ್ ನೀವು ಹೇಳ್ದಂಗೆ ಮಾರ್ಕ್ಸ್ ಯಾವ್ದು ಸ್ಕೋರಿಂಗ್ ಇದೆ, ಇಲ್ಲ ಯಾವುದು ಕಡಿಮೆ ಸಿಲೆಬಸ್ಸು, ಈ ಥರ ನೋಡ್ಕೊಂಡು ಚೂಸ್ ಮಾಡ್ಕೋಬೋದು. ಈಗ ಕನ್ನಡ ಲಿಟ್ರೇಚರ್ ತೊಗೊಂಡು ಕೂಡ ಈಗ ಈ ವರ್ಷ 3-4 ಜನ ಪಾಸ್ ಆಗಿದ್ದಾರೆ. ಸೊ ನೀವು ಯಾವ್ದು ಇಂಟ್ರೆಸ್ಟ್ ಇದೆ ಆ ಸಬ್ಜೆಕ್ಟ್ ತೊಗೊಳ್ಳಿ. ಮ್ಯಾಮ್ ಇವಾಗ ಎಲ್ಲರೂ ಹೇಳ್ತಾರೆ ಹೆಣ್ಮಕ್ಳು ಅಷ್ಟು ಎಮೋಷ್ನಲಿ ಸ್ಟ್ರಾಂಗ್ ಇಲ್ಲ, ಹೆಣ್ಮಕ್ಳು ಮನಸ್ಸು ಚಂಚಲ ಅಂತ. ದಟ್ ಹೌ ಯು ಟೇಕನ್ ಕಂಟ್ರೋಲ್ ಆನ್ ಯುವರ್ ಎಮೋಷನ್ಸ್ ಆ್ಯಂಡ್ ಸಮ್ ಟಿಪ್ಸ್ ಫಾರ್ ಅಸ್? ನಾನು ಹೇಳಿದ್ನಲ್ಲಪ್ಪ, ಕೋಮಲತೆ ಇದೆ, ಕಮ್ಜೂರಿ ಇಲ್ಲ ಅಂತ. ಸಿ, ವಿಮೆನ್ ಇಸ್ ನಾಟ್ ಸೆನ್ಸಿಟಿವ್, ವಿ ಆರ್ ನಾಟ್ ಸೆನ್ಸಿಟಿವ್, ವಿ ಆರ್ ಸೆನ್ಸಿಬಲ್. ಅಂದರೆ ನಾವೇನಾದ್ರು ಕಷ್ಟ ಇದ್ದರೆ ನಾವು ಕಷ್ಟ ಅಂತ ಕುಗ್ಗಲ್ಲ, ಕಷ್ಟ ಅರ್ಥ ಮಾಡ್ಕೋತೀವಿ. ಸೊ ಬಿಟ್ವೀನ್ ಸೆನ್ಸಿಟಿವ್ ಆ್ಯಂಡ್ ಸೆನ್ಸಿಬಲ್ ದರ್ ಇಸ್ ಎ ಡಿಫ್ರೆನ್ಸ್, ಆಯಿತಾ? ಸೊ ಯಾರು ಹೇಳಿದ್ರು ನಿಮಗೆ ಹೆಣ್ಮಕ್ಳು ಹಿಂಗೆ ಹಾಗೆ ಅಂತ? ಇದೆಲ್ಲ ಸುಮ್ಮನೆ ಗಾಳಿ ಮಾತು, ಊಹಾಪೋಹಗಳು ಅಲ್ವಾ? ಈಗ ನಾನು ಅದಕ್ಕೆ ಹೇಳಿದೆ, ಜಗ್ಗೋ ಜೀವನ್ ದೇನೆ ವಾಲಿ, ಜಗ್ಗೋ ಜೀವನ್ ದೇನೆ ವಾಲಿ. ಸೊ ಇಟ್ಸ್ ಕ್ಲಿನಿಕಲಿ ಪ್ರೂವನ್ ದಟ್ when a woman delivers a baby, she undergoes enormous amount of pain. Does any other person can undergo withstand it? ಈ ಕಾಲು ತುಳಿತಾನೆ ಯಾರು ತಡೆಯಲ್ಲ ಅಲ್ಲ, ಕಾಲು ತುಳಿತಾನೆ ಯಾರು ತಡೆಯಲ್ಲ. ಸೊ when a woman is delivering a baby, almost all her bones are strained, her bones almost get crushed. ಈಗ ಅವರು ನಿಮ್ಮಮ್ಮ ಅದನ್ನ ಪೇನ್ ತಡ್ಕೊಂಡಿದ್ದಕ್ಕೆ ಅಲ್ವಾ ಯು ಆರ್ ಸಿಟಿಂಗ್ ಹಿಯರ್ ಅಲ್ಲ? ಸೊ ಇಟ್ ಈಸ್ ಪಾಸಿಬಲ್, ರೈಟ್? ಎಮೋಷನ್ಸ್, ಸಿ, ಇನ್ನೊಂದು, ಹೆಣ್ಣು ಈ ಥರ ಇರಬೇಕು, ಗಂಡು ಈ ಥರ ಇರಬೇಕು ಅಂತ ಯಾರು ನಿಮಗೆ ಕಡ್ಡಿ ಎಳ್ದಿರೋದು? ಯಾರು ಲೈನ್ ಎಳ್ದಿರೋದು? ಅದಕ್ಕೆ ಹೇಳಿದ್ದು ಕುವೆಂಪು ಅವ್ರು ಏನು ಹೇಳ್ತಾರೆ, ಮನುಷ್ಯ ಹುಟ್ಟಿದಾಗ ವಿಶ್ವಮಾನವ ಅಂದರೆ ಯೂನಿವರ್ಸಲ್ ಮ್ಯಾನ್. ನಾವೇನು ಥಿಂಕ್ ಮಾಡ್ತೀವಿ, ಎಲ್ಲರ ಬಗ್ಗೆ ಥಿಂಕ್ ಮಾಡ್ತೀವಿ. ಹೋಗ್ತಾ ಅಂದರೆ ಒಂದು ಹೆಣ್ಣು ಗಂಡು, ನಾನು ಸಿರಿವಂತ, ನೀನು ಪೂವರ್ ಇದೆಯಾ, ನಿಮ್ಮ ಜಾತಿ ಇದು, ನಿಮ್ಮ ರಿಲಿಜನ್ ಇದು, ಈ ಥರ ಇಂದ ಅಲ್ಪಮಾನವಾಗ್ತೀವಿ. ಸೊ ನಾವು ಏನಾಗಬೇಕು? ವಿಶ್ವಮಾನವಾಗಬೇಕು. ಈ ಏನು ಅಲ್ಪ ಯೋಚನೆಗಳಿದೆ ಎಲ್ಲ ಬಿಟ್ಟು ಹಾಕೋಣ. ಸೊ ಫಸ್ಟ್ ವಿಶ್ವಮಾನವಾಗೋಣ. ಇದೆಲ್ಲ ಜಸ್ಟ್ ಇಟ್ ಈಸ್ ಜಸ್ಟ್ ಸಮಥಿಂಗ್ ದಟ್ ಪುಲ್ಸ್ ಯು, ಪುಲಿಂಗ್ ಫ್ಯಾಕ್ಟರ್. ಇದು ನಿಮಗೆ ಪುಲಿಂಗ್ ಫ್ಯಾಕ್ಟರ್ ಬೇಡ, ಅಂದರೆ ನಿಮಗೆ ಏನು ಕೆಳಗೆ ಎಳೆಯುತ್ತೆ ಅದು ಬೇಡ, ಪುಷಿಂಗ್ ಫ್ಯಾಕ್ಟರ್ ಬೇಕು ಅಲ್ವಾ? ಯು ನೀಡ್ ಪುಷ್ ಫ್ಯಾಕ್ಟರ್ಸ್. ಓಕೆ, ಎಕ್ಸ್ಕ್ಯೂಸ್ ಮೀ, ಐ ಹ್ಯಾವ್ ಒನ್ ಕ್ವೆಶ್ಚನ್. ಎಸ್ ಪ್ಲೀಸ್. ಮ್ಯಾಮ್, ನೀವು ಬೇಸಿಕಲಿ ಇಂಜಿನಿಯರ್ ಸ್ಟೂಡೆಂಟು, ನಿಮಗೆ ಏಕೆ UPSC ಎಕ್ಸಾಮ್ನ ಪಾಸ್ ಮಾಡಿ IAS ಆಫೀಸರ್ ಆಗಬೇಕು ಅಂತ ಅನಿಸ್ತು? ಹಾಗೆ ನಿಮಗೆ ಇನ್ಸ್ಪೈರ್ ಆದ ವ್ಯಕ್ತಿ ಯಾರು? ಹಾಗೆ ನಾನು ಮಾಡಲೇಬೇಕು, ನಾನು ಇಂಜಿನಿಯರ್ ಸ್ಟೂಡೆಂಟು, ಇಂಜಿನಿಯರ್ ಮಾಡಿದ್ದೀನಿ, ನನ್ನ ಕೆರಿಯರ್ ನಾನು ಇಂಜಿನಿಯರ್ನೇ ನೋಡ್ಕೋತೀನಿ ಅಂತ ನಿಮ್ಗೆ ಯಾಕೆ ಅನಿಸ್ಲಿ? ಸೊ ಇದಕ್ಕೆ ನನ್ನ
ಇದಕ್ಕೆ ಆ್ಯಕ್ಚುಲಿ ನಾನು ಇಲ್ಲಿ ನಿಂತ್ಕೊಳ್ಳೋಕೆ ಕಾರಣ ನಮ್ಮಮ್ಮ. ಸೊ ನಮ್ಮಮ್ಮ ಎಲ್ಲದಕ್ಕೂ ಕಾರಣ. ಸೊ ನಮ್ಮಮ್ಮ ಹಾವೇರಿಯಿಂದ ಮೈಸೂರಿಗೆ ಮದುವೆ ಆಗಿ ಬಂತು. ಸೊ ಬಿಟ್ವೀನ್ ನಾರ್ತ್ ಆಫ್ ಕರ್ನಾಟಕ ಆ್ಯಂಡ್ ಸೌತ್ ಆಫ್ ಕರ್ನಾಟಕ ಕಲ್ಚರಲ್ ಡಿಫ್ರೆನ್ಸ್ ಇದೆ, ಲ್ಯಾಂಗ್ವೇಜ್ ಕೂತ್ಕೊಳ್ಳಿ, ಮಾತಾಡೋ ಶೈಲಿ ಡಿಫ್ರೆಂಟ್ ಇದೆ, ತಿನ್ನೋದು ಡಿಫ್ರೆನ್ಸ್ ಇದೆ ಅಲ್ಲ. ಸೊ ವೆನ್ ಶಿ ಮ್ಯಾರಿಡ್ ಫ್ರಮ್ ಹಾವೇರಿ ಟು ಮೈಸೂರು, ಇಟ್ ವಾಸ್ ಅ ಟೋಟಲ್ ಶಾಕ್ ಫಾರ್ ಹರ್. ಸಮ್ಟೈಮ್ಸ್ ಏನಾಗುತ್ತೆ, ಒಂದು ಹೆಣ್ಣಿನ ಬಾಳಿನಲ್ಲಿ ಮದುವೆ ಅನ್ನೋದು ಕೊನೆ ಹಂತ ಆಗೋಗುತ್ತೆ, ಇಲ್ಲ ಮದುವೆ ಅನ್ನೋದು ಹೇಗಾಗೋಗುತ್ತೆ ಅಂದರೆ ಬಾಗಿಲು ಮುಚ್ಚಿದಂಗೆ ಆಗೋಗುತ್ತೆ. ಸೊ ಇದು ಅವ್ರ ಕನಸು, ಅವ್ರು ಆಗಬೇಕು ಅಂತ ಇದ್ದಿದ್ದು, ಆಗಕ್ಕಾಗಲಿಲ್ಲ. ಬಟ್ ಅವ್ರು ಏನು ಮಾಡಿದ್ರು, ಬಿಟ್ಟರೆ ಅದನ್ನು. ಸೊ ಅದಕ್ಕೆ ಹೇಳೋದು ಎಂಪವರ್ಡ್ ವಿಮೆನ್ ಅಂತ. ಅಂದರೆ ಮುಂದೆ ಬಂದಿರೋ ಹೆಣ್ಮಕ್ಳು ಹಿಂದೆ ನಿಂತ್ಕೊಂಡಿರೋ ಹೆಣ್ಮಕ್ಳನ್ನ ಕೈ ಹಿಡ್ಕೊಂಡು ಮುಂದೆ ಬರ್ತಾರಂತೆ. ಆ ಕೆಲಸ ನಮ್ಮಮ್ಮ ಮಾಡಿದ್ರು. ನನಗಾಗಲಿಲ್ಲ ಅನ್ನೋ ಪರವಾಗಿಲ್ಲ, ನನ್ನ ಮಗಳು ಓದಲಿ ಅಂತ ಅವ್ರು ಅದನ್ನು ಮಾಡಿದ್ರು. ಸೊ ದಿಸ್ ಡ್ರೀಮ್ ಬಿಲಾಂಗ್ಸ್ ಟು ಮೈ ಮದರ್. ಇದ್ರ ಜೊತೆಗೆ ನನಗೆ ಇನ್ನೂ ಜ್ಞಾಪಕ ಇದೆ, ನಾನೇನು ಕೆಲಸ ಮಾಡಲ್ಲ ಮನೇಲಿ, ಅವರು ಏನೂ ಮಾಡಿಸ್ತಿರ್ಲಿಲ್ಲ. ಒಂದಿನ ಒಂದು ಕಡ್ಡಿನೂ ಎತ್ತಿ ಹಾಕೋಕ್ಕೆ ಬಿಡ್ತಿರ್ಲಿಲ್ಲ. ಅವ್ರು ಏನು ಹೇಳ್ತಿದ್ರು ಗೊತ್ತಾ? ಸೊ ನಾನು ಎವ್ರಿ ಡೇ ಲೈಬ್ರರಿ, ನಾನು ಹೇಳಿದ್ನಲ್ಲ 9 ಗಂಟೆಗೆ ಹೋಗ್ತಿದ್ದೆ, ಅವ್ರು ಎವ್ರಿ ಡೇ ಬಂದು ಬಾಯ್ ಮಾಡ್ತಿದ್ರು. ಒಂದಿನ ಹೀಗೆ ಆಯಿತು, ಅವ್ರು ಬಂದು ಹೇಳಿದ್ರು, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು ಎಲ್ಲ ಇದ್ದೇ ಇದೆ ಕಣಮ್ಮ, ನೀನೇನಾದರೂ ಬೇರೆ ಆಗು ಅಂತ. ಸೊ ದಿಸ್ ಇಸ್ ಮೈ ಮದರ್ಸ್ ಡ್ರೀಮ್ ಅಷ್ಟೇ. ಅದು ಒಂದು ಪ್ಲಸ್ ಐ ರಿಯಲಿ ವಾಂಟ್ ಟು ಸರ್ವ್ ದ ಸೊಸೈಟಿ ಇದ್ರ ಜೊತೆಗೆ. ಸೊ ಇದಕ್ಕೆ ನೀವೆಲ್ಲರೂ ಬುಕ್ ಓದೋ ಹವ್ಯಾಸ ಇದ್ದರೆ ಒಂದು ಬುಕ್ ಸಜೆಸ್ಟ್ ಮಾಡ್ತೀನಿ, ಅದು ನೋಡಿ. 1000 Splendid Suns ಅಂತ. 1000 Splendid Suns ಬೈ ಖಲೀದ್ ಹುಸೇನಿ. 1000 Splendid Sun ಬೈ ಖಲೀದ್ ಹುಸೇನಿ. ಆ ಬುಕ್ಕಲ್ಲಿ ಒಂದು ಮಾತು ಬರುತ್ತೆ, ಅದನ್ನು ಹೇಳ್ತೀನಿ ನಿಮಗೆ. A 1000 Splendid Suns. ಓಕೆ, ಸ್ಪ್ಲೆಂಡಿಡ್ ಸನ್ಸ್ ಬುಕ್ಕು ಅದ್ಭುತ ಬುಕ್ಕು. ಏನು ಬುಕ್ ಗೊತ್ತಾ ಅದು? 2 ಹೆಣ್ಮಕ್ಳು, ಅಫ್ಘಾನಿಸ್ತಾನದ್ದು ಕತೆ ಅದು, ಅಫ್ಘಾನಿಸ್ತಾನದಲ್ಲಿ ನಡೀತಿರೋ ಕತೆ. ಆ ತಾಲಿಬಾನ್ ಎದುರಿಸಿ ಅವ್ರು ಮುಂದೆ ಹೇಗೆ ಬಂದರು. ಒಂದು ಹುಡುಗಿ ನಾನು ಓದಲೇಬೇಕು, ಐ ರಿಯಲಿ ವಾಂಟ್ ಟು ಗೆಟ್ ಎಜುಕೇಟೆಡ್ ಅಂತ. ತಾಲಿಬಾನ್ ರೆಜಿಮ್ ಇಸ್ ವೆರಿ ಸ್ಟ್ರಿಕ್ಟ್, ದೇ ಡೋಂಟ್ ಅಲೋ ವಿಮೆನ್ ಟು ಸ್ಟಡಿ. ಆ ಥರ ಇದ್ದೂ ಫೇಸ್ ಮಾಡಿ ಹೇಗೆ ಮುಂದೆ ಬಂದರು ಅನ್ನೋ ಬುಕ್ ಅದು. 1000 Splendid Suns ಬೈ ಖಲೀದ್ ಹುಸೇನಿ. ಆ ಬುಕ್ಕಲ್ಲಿ ಹೇಳ್ತಾರೆ, ಅಪ್ಪ ಮಗಳು ಹೇಳ್ತಾರೆ, ಐ ನೋ ಯು ಆರ್ ಸ್ಟಿಲ್ ಯಂಗ್, ಬಟ್ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಲರ್ನ್ ದಿಸ್ ನೌ. ವಿ ಸೆಟ್ ಮ್ಯಾರೇಜ್ ಕ್ಯಾನ್ ವೇಟ್, ಎಜುಕೇಷನ್ ಕ್ಯಾನ್ ನಾಟ್. ಯು ಆರ್ ಅ ವೆರಿ ವೆರಿ ಬ್ರೈಟ್ ಗರ್ಲ್, ಟ್ರೂಲಿ ಯು ಆರ್. ಯು ಕ್ಯಾನ್ ಬಿ ಎನಿಥಿಂಗ್ ಯು ವಾಂಟ್. I know this about you, and I also want to know that when this war is over, Afghanistan is going to need you as much as its men. ಅಂದರೆ ಎಷ್ಟು ಒಂದು ಕಂಟ್ರಿಗೆ ನಮಗೆ ಮೇಲ್ ಅಂದರೆ ಒಂದು ಗಂಡು ಮಕ್ಕಳು ಎಷ್ಟು ಇಂಪಾರ್ಟೆಂಟು, ಹೆಣ್ಮಕ್ಳು ಅಷ್ಟೇ ಇಂಪಾರ್ಟೆಂಟ್. ಅದಕ್ಕೆ B.R. ಅಂಬೇಡ್ಕರ್ ಅವರು ಹೇಳ್ತಾರೆ, ಎ ಕಂಟ್ರೀಸ್ ಪ್ರೋಗ್ರೆಸ್ ವಿತೌಟ್ ದ ಪ್ರೋಗ್ರೆಸ್ ಆಫ್ ಅದರ್ ಹಾಫ್ ಅಂದರೆ ಯಾರು? ನಾವು. ವಿತೌಟ್ ದ ಪ್ರೋಗ್ರೆಸ್ ಆಫ್ ಅದರ್ ಹಾಫ್ ಕಂಟ್ರಿ ಕೆನಾಟ್ ಪ್ರೋಗ್ರೆಸ್. ಇಷ್ಟೇ ತಿಳ್ಕೊಳ್ಳಿ ನೀವು. ಯುವರ್ ಪಾರ್ಟಿಸಿಪೇಷನ್ ಟು ದ ಕಂಟ್ರಿ ಇಸ್ ವೆರಿ ಮಚ್ ನೀಡೆಡ್. ಓಕೆ, ಸೊ ಈ ಬುಕ್ನ ಓದ್ಬೋದು, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಬುಕ್. ಸೊ ನೆಕ್ಸ್ಟ್ ಹೇಳುತ್ತೆ, ಅಫ್ಘಾನಿಸ್ತಾನ್ ಇಸ್ ಗೋಯಿಂಗ್ ಟು ನೀಡ್ ಯು ಆಸ್ ಮಚ್ ಆಸ್ ಇಟ್ಸ್ ಮೆನ್, ಮೇ ಬಿ even more than men, okay, because a society has no chance of success if its women are uneducated. A society has no place for success if its women are uneducated. ಇದನ್ನ ಅರ್ಥ ಮಾಡ್ಕೊಳ್ಳಿ. So you are clear? ಥ್ಯಾಂಕ್ ಯು. ಎಲ್ಲರೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಸೊ ಎಲ್ಲ ನೀವೇನೇನು ಅಂದ್ಕೊಂಡಿದ್ರೆ ಅದೆಲ್ಲ ಹಾಗೆ ಈಡೇರಿ, ಬಟ್ ಪ್ರಯತ್ನದ ಜೊತೆ ಒಂದು ಆನೆಸ್ಟಿ ಡೆಡಿಕೇಶನಿಂದ ಮಾಡಿಪ್ಪ, ಆಯಿತಾ? ಸೊ ಐ ರಿಯಲಿ ವಾಂಟ್ ದ್ಯಾಟ್ ಆಫ್ಟರ್ 1 year, ಆಫ್ಟರ್ 2 years, ಅಟ್ಲೀಸ್ಟ್ ಹೀರೋಯಿಂದ 1 hour ಮಹಾರಾಣಿಗಳು ಎದ್ದು ಈ ವೇದಿಕೆಯನ್ನು ಅಲಂಕರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್.